ಎಲ್ರಿಗೂ ನಮಸ್ತೆ. In this video, we are going to discuss about the biology part 2. ನೋಡಿ, ನಾನಾಗಲೇ 80ಗೆ 80 ಸ್ಕೋರ್ ಮಾಡುವಂತಹ ಸೀರೀಸ್ನ ಮಾಡ್ತಾ ಇದ್ದೀನಿ. ಈಗಾಗಲೇ ಸೈನ್ಸಲ್ಲಿ ಕೆಮಿಸ್ಟ್ರಿಯಲ್ಲಿ 25 ಮಾರ್ಕ್ಸ್ಗೆ 25 ಮಾರ್ಕ್ಸ್ನ ಯಾವ ಕ್ವಶನ್ಸ್ನ ಓದಬೇಕು, ಹೇಗೆ ಓದಬೇಕು ಅನ್ನೋದನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಪಾರ್ಟ್ 1 ಮತ್ತು ಪಾರ್ಟ್ 2 25 ಮಾರ್ಕ್ಸಿಗೆ ಆಗಿದೆ. ಈಗ ಬಯಾಲಜಿಯಲ್ಲಿ ಪಾರ್ಟ್ 1 ಆಲ್ರೆಡಿ ಲೈಫ್ ಪ್ರೊಸೆಸ್ ಚಾಪ್ಟರ್ನ ಅಪ್ಲೋಡ್ ಮಾಡಿದ್ದೀನಿ. Please check my channel. In this video, we are going to discuss about the biology part 2, control and coordination, ಮತ್ತೆ heredity, ಮತ್ತೆ our environment, how do organisms reproduce. ಈ ವಿಡಿಯೋದ ಸ್ಟಡಿ ಮಾಡೋಣ. ಇನ್ ಕೇಸ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋದ ಸ್ಟಡಿ ಮಾಡೋಣ ಅಂತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಫಿಸಿಕ್ಸ್ನ ಅಪ್ಲೋಡ್ ಮಾಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಮ್ಯಾಥ್ಸ್, ನೆಕ್ಸ್ಟ್ ರಿಮೈನಿಂಗ್ ಏನಿದೆ ಕನ್ನಡ, ಇಂಗ್ಲೀಷ್, ಹಿಂದಿ ಅದನ್ನ ಮಾಡೋಣಂತೆ. ಮತ್ತೆ ಸೋಷಿಯಲ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ರೆಫರ್ ಮಾಡಿ. ನಮ್ಮ ಚಾನಲ್ ಚೆಕ್ ಮಾಡಿ, ನಿಮಗೆ ಪ್ಲೇ ಲಿಸ್ಟ್ ಸಿಗುತ್ತೆ. ಸೊ ಅದನ್ನ ರೆಫರ್ ಮಾಡಿ, ಆಯ್ತಾ? ಅದರ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ನಾನು PDF ಕೂಡ ಅವೈಲೇಬಲ್ ಮಾಡಿರ್ತೀನಿ. ಸೊ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ಔಟ್ ತಗೊಳ್ಳಿ. ಸೊ ಇಲ್ಲಿ ನಾನು ಸೈನ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಆಗ ನೀವು PDF ಇದ್ರೆ ಹಾಕಿ ಅಂತ ಹೇಳ್ತಾರೆ. ನಾನು PDF ಮಾಡಿ ನಿಮಗೆ ಹಾಕಬೇಕು. ಸೊ ಇಟ್ ಟೇಕ್ ಸಮ್ ಟೈಮ್. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಆದ ತಕ್ಷಣ ನಿಮಗೆ PDF ಹಾಕ್ಕೊಡ್ತೀನಿ, ಆಯ್ತಾ? ಓಕೆ, ನೆಕ್ಸ್ಟ್ ಕಂಟ್ರೋಲ್ ಅಂಡ್ ಕೋರ್ಡಿನೇಷನ್. ನೆಕ್ಸ್ಟ್ ಚಾಪ್ಟರ್ ಹೋಗೋಣ. ಕಂಟ್ರೋಲ್ ಅಂಡ್ ಕೋರ್ಡಿನೇಷನ್ ಅಲ್ಲಿ ಯಾವ ಕ್ವಶನ್ಸ್ಗಳನ್ನ ಓದಬೇಕು ಅನ್ನೋ ನಾವು ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. ಹಾಗಾದ್ರೆ ಬನ್ನಿ, ವಿಲ್ ಸ್ಟಡಿ ಅವರ್ ಚಾಪ್ಟರ್ ಕಂಟ್ರೋಲ್ ಅಂಡ್ ಕೋರ್ಡಿನೇಷನ್ ಸ್ಟಡಿ ಮಾಡೋಣ. ಸೊ ವಾಟ್ ಆರ್ ದ ಕ್ವಶನ್ಸ್ ವಿಲ್ ಬಿ ಕಮ್ಸ್ ಇನ್ ದಿಸ್ ಚಾಪ್ಟರ್. ಮತ್ತೆ ಈ ಚಾಪ್ಟರ್ ನಾವು ಯಾವ್ದು ಪಾಯಿಂಟ್ ಎಲ್ಲ ಆನ್ಸರ್ನು ಕೂಡ ನಾನು ಇಡೀ ಟೆಕ್ಸ್ಟ್ ಬುಕ್ ನಾನು ಪಾಯಿಂಟ್ ವೈಸ್ ಮಾಡಿದ್ದೀನಿ. ಸೊ ಇದ್ರ ಮೇಲೆ ನೀವು ಯಾವ ತರ ಕ್ವಶನ್ಸ್ ಕೇಳಿದ್ರು ನೀವು ಆನ್ಸರ್ ಮಾಡ್ಬೋದು. ಈ ಚಾಪ್ಟರ್ ಬಯಾಲಜಿಲಿ ನಿಮಗೆ 28ಗೆ 25 ಮಾರ್ಕ್ಸ್ ಬರಲೇಬೇಕು. ಸೊ ಬಂದೇ ಬರುತ್ತೆ. ಸೊ ಯಾವುದೇ ಕಾರಣಕ್ಕೂ ನೀವು ಬೇಜಾರು ಮಾಡ್ಕೊಂಡು ಬರಲ್ಲ, ಇಷ್ಟು ಓದಿರ್ ಬರುತ್ತಾ, ಮತ್ತೆ ಕೆಲವರು ಕಮೆಂಟ್ ಆಗ್ತಿರ್ತೀರಿ, ಇಷ್ಟು ಓದಿರ್ ಬರುತ್ತಾ, ಫೋಟೋ ಇಟ್ಟು ಅಷ್ಟಿಲ್ಲದೆ ಮಾಡ್ತಾ ಇದೀವಾ. ಎಲ್ಲಾ ಚಾಪ್ಟರ್ನು ಸೇರಿಸಿ ನಾನು ಇಲ್ಲಿ ಏನು ಚಾಪ್ಟರ್ ವೈಸ್ ಪ್ರತಿಯೊಂದು ಲೈನ್ ಬಿಡ್ದಂಗೆ ನಿಮಗೆ ಪಾಯಿಂಟ್ ವೈಸ್ ಮಾಡಿ ಇಲ್ಲೇ ಕ್ವಶನ್ಸ್ಗಳನ್ನ ಕೇಳಿದ್ರೆ ನೀವು ಆನ್ಸರ್ ಮಾಡ್ಬೇಕು. ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿ ಮತ್ತೆ ಇಲ್ಲಿರೋ ಎಲ್ಲಾ ಪಾಯಿಂಟ್ಸ್ಗಳನ್ನ ನೀವು ಕಲ್ತಿದ್ರೆ ಆದ್ರೆ 80 ಪಕ್ಕ ಸ್ಕೋರ್ ಮಾಡ್ತೀರಿ ಸೈನ್ಸ್ ಅಲ್ಲಿ, ಆಯ್ತಾ? ಓಕೆ, ಅದ್ರಲ್ಲಿ ಡೌಟ್ ಪಡ್ಕೊಂಡು ನೀವು ಯೋಚನೆ ಮಾಡಕ್ಕೆ ಕೂತ್ಕೊಳ್ಳೋಕೆ ಹೋಗ್ಬಿಡಿ, ಕಮೆಂಟ್ ಆಗ್ತಾ ಟೈಮ್ ವೇಸ್ಟ್ ಮಾಡ್ತಾ ಹೋಗ್ಬಿಡಿ. ಡೈರೆಕ್ಟ್ ನೀವೇನಾದ್ರು ಒಂದೊಂದು ಸೆಕೆಂಡು ಒಂದು ಓದ್ತಿರ್ಬೇಕು, ಇಲ್ಲ ಮಲ್ಕೊಂಡಿರ್ಬೇಕು, ಇಲ್ಲ ಊಟ ಮಾಡ್ತಿರ್ಬೇಕು. ಮೂರೇ ಕೆಲಸ: ಓದ್ತಿರೋ, ಮಲ್ತಿರೋ, ಊಟ ಮಾಡ್ತಿರೋ. ಇಲ್ಲ ಮೊಬೈಲ್ ಸರ್ ರೀಲ್ಸ್ ನೋಡ್ತೀನಿ, ಅವಾಗ ನೀವು ಯಾವುದೇ ಕಾರಣಕ್ಕೂ ಸ್ಕೋರ್ ಮಾಡೋಕ್ಕಾಗಲ್ಲ. ಓಕೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ವಿಡಿಯೋ ಹೋಗೋಣ. ಕಂಟ್ರೋಲ್ ಅಂಡ್ ಕೋರ್ಡಿನೇಷನ್ ಇನ್ ಅನಿಮಲ್ಸ್ ಫಸ್ಟ್. ನೆಕ್ಸ್ಟ್ ಕಂಟ್ರೋಲ್ ಅಂಡ್ ಕೋರ್ಡಿನೇಷನ್ ಪ್ಲಾಂಟ್. ಅಲ್ಲಿಗೆ ಚಾಪ್ಟರ್ ಮುಗೀತು. ಓಕೆ, ಕಂಟ್ರೋಲ್ ಅಂಡ್ ಕೋರ್ಡಿನೇಷನ್ ಅನಿಮಲ್ಸ್ ಯಾವ ರೀತಿ ಆಗುತ್ತೆ. ಕಂಟ್ರೋಲ್ ಅಂಡ್ ಕೋರ್ಡಿನೇಷನ್ ಯಾಕೆ ಬೇಕು? ಕಂಟ್ರೋಲ್ ಅಂಡ್ ಕೋರ್ಡಿನೇಷನ್ ಏನಕ್ಕೆ ಬೇಕಂದ್ರೆ ಟು ಬಾಡಿ ಆರ್ಗನಿಸಮ್ಸ್ ಫ್ರಮ್ ದಿ ಹಾರ್ಮ್ಫುಲ್ ಚೇಂಜಸ್ ಇನ್ ದ ಎನ್ವೈರನ್ಮೆಂಟ್. ಹಾರ್ಮ್ಫುಲ್ ಚೇಂಜಸ್ ಆಗುವಂತ ಎನ್ವೈರನ್ಮೆಂಟ್ ಇಂದ ನಮ್ಮ ಬಾಡಿಯನ್ನ ಸೇವ್ ಮಾಡ್ಕೊಳ್ಳೋಕೋಸ್ಕರ, ಮತ್ತೆ ಟು ಕಂಟ್ರೋಲ್ ದ ಸ್ಪೀಡ್ ಆಫ್ ಯಾವುದು ವೋಲಂಟರಿ ಆಕ್ಷನ್ ಮತ್ತೆ ಇನ್ವಾಲಂಟರಿ ಆಕ್ಷನ್ಸ್ ಆಗುತ್ತಲ್ಲ, ಇನ್ವಾಲಂಟರಿ ಆಕ್ಷನ್ಸ್ ವೋಲಂಟರಿ ಆಕ್ಷನ್ಸ್ ಕಂಟ್ರೋಲ್ ಮಾಡೋಕ್ಕೋಸ್ಕರ ನಮ್ಮ ಬಾಡಿಲಿ ಕಂಟ್ರೋಲ್ ಅಂಡ್ ಕೋರ್ಡಿನೇಷನ್ ಬೇಕು. ನೆಕ್ಸ್ಟ್, ಟು ಹ್ಯಾವ್ ಎ ಕೆಪಾಸಿಟಿ ಟು ಥಿಂಕ್ ಅಂಡ್ ಲರ್ನ್ ರೆಸ್ಪಾನ್ಸಿಬಿಲಿಟಿ ಆಫ್ ಸ್ಟಿಮ್ಯುಲೈ. ಥಿಂಕ್ ಮಾಡೋಕ್ಕೆ ಮತ್ತೆ ಕಲಿಯೋದಕ್ಕೆ ರೆಸ್ಪಾನ್ಸಿಬಿಲಿಟಿ ಆಫ್ ಎನಿ ಸ್ಟಿಮ್ಯುಲೈ ಬಗ್ಗೆ. ನಮ್ಮ ಬಾಡಿಲಿ ದೇರ್ ಇಸ್ ಟೂ ಮೈನ್ ಸಿಸ್ಟಮ್ ಇದೆ. ಒಂದು ನರ್ವ್ ಸಿಸ್ಟಮ್ ಇದೆ, ಇನ್ನೊಂದು ಹಾರ್ಮೋನಲ್ ಸಿಸ್ಟಮ್, ದಟ್ ಇಸ್ ಎಂಡೋಕ್ರೈನ್ ಸಿಸ್ಟಮ್. ನರ್ವ್ ಸಿಸ್ಟಮ್ ಮತ್ತೆ ಎಂಡೋಕ್ರೈನ್ ಸಿಸ್ಟಮ್. ಸೊ ಈ ಎರಡು ಸಿಸ್ಟಮ್ ಇಂದ ನಮ್ಮ ಬಾಡಿ ಏನಾಗುತ್ತೆ, ಕಂಟ್ರೋಲ್ ಅಂಡ್ ಕೋರ್ಡಿನೇಷನ್ ಆಗುತ್ತೆ. ಹಾಗಾದ್ರೆ ಬನ್ನಿ ಸ್ಟಡಿ ಒನ್ ಬೈ ಒನ್. ನರ್ವ್ ಸಿಸ್ಟಮ್ ಕಲಿಯೋಣ ಫಸ್ಟ್. ನರ್ವ್ ಸಿಸ್ಟಮ್ ಇಟ್ ಇಸ್ ಸಿಸ್ಟಮ್ ಕಂಡಕ್ಟ್ ದಟ್ ರಿಸೀವ್ಸ್ ದ ಸ್ಟಿಮ್ಯುಲೈ ಅಂಡ್ ಟ್ರಾನ್ಸ್ಮಿಟ್. ನೋಡಿ, ಸ್ಟಿಮ್ಯುಲೈ ರಿಸೀವ್ ಮಾಡ್ಕೊಂಡು ಟ್ರಾನ್ಸ್ಮಿಟ್ ಮಾಡುತ್ತೆ ಇನ್ ದ ಅದರ್ ಪಾರ್ಟ್ ಆಫ್ ದಿ ಬಾಡಿ, ಫಾರ್ಮಿಂಗ್ ನೆಟ್ವರ್ಕ್ ಆಫ್ ನರ್ವ್ಸ್. ಇಟ್ ಇನ್ವಾಲ್ವ್ ರಿಸೀವಿಂಗ್ ದ ಇನ್ಫಾರ್ಮೇಶನ್, ಜನರೇಟಿಂಗ್ ದ ರೆಸ್ಪಾನ್ಸ್ ಟು ದಿ ಇನ್ಫಾರ್ಮೇಶನ್ ರಿಸೀವ್ ಮಾಡ್ಕೊಂಡು ಅದನ್ನೇನ್ ಮಾಡುತ್ತೆ, ಜನರೇಟ್ ಮಾಡುತ್ತೆ. ಸೊ ಅದರಲ್ಲಿ ನಾನು ಡೈರೆಕ್ಟ್ ಹೋಗ್ಬಿಟ್ಟು ನನಗೆ ನೋಡಿ ಸೆನ್ಸರಿ ಆರ್ಗನ್ಸ್ ಇದೆ ನಿಮ್ಗೆ ಗೊತ್ತು: ಇಯರ್, ಐ, ನೋಸ್ ಅಂಡ್ ಸ್ಕಿನ್, ಟಂಗ್. ಸೊ ಇದರಲ್ಲಿ ಯಾವ್ದು ಏನ್ ಮಾಡುತ್ತೆ, ಡಿಟೆಕ್ಟ್ ಮಾಡುತ್ತೆ. ಅದ್ರ ಮೇಲೆ ನೋಡಿ ಗಸ್ಟರಿ ರೆಸೆಪ್ಟರ್ ಅಂದ್ರೆ ಟೇಸ್ಟ್. ನಮ್ಮ ಟೇಸ್ಟ್ ಐಡೆಂಟಿಫೈ ಮಾಡೋದು ಗಸ್ಟರಿ ರೆಸೆಪ್ಟರ್. ಆಲಿಫ್ಯಾಕ್ಟರಿ ಸ್ಮೆಲ್. ನವಾಗಲೇ ಆಸಿಡ್ ಬೇಸಿಕ್ ಚಾಪ್ಟರ್ ಕಲ್ತ್ವಲ್ಲ, ಆಲಿಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂತ ಕಲ್ತ್ವಿ. ಆಲಿಫ್ಯಾಕ್ಟರಿ ಇಂಡಿಕೇಟರ್ಸ್ ಅದು ವೆನಿಲಾ, ಕ್ಲೋ ಮತ್ತೆ ಆನಿಯನ್. ಸೊ ಇವು ಗಸ್ಟರಿ ಇಂಡಿಕೇಟರ್ಸ್ ಆಗಿ ಬಳಸ್ತಾರೆ. ನೋಡಿ, ಇಲ್ಲಿ ಗಸ್ಟರಿ ರೆಸೆಪ್ಟರ್ ಯಾವ್ದಪ್ಪ ಅಂದ್ರೆ ಸ್ಮೆಲ್ ಐಡೆಂಟಿಫೈ ಮಾಡೋದು. ಸೊ ಫೋನ್ ಇಲ್ಲಿ ತಗೊಂಡೋಗಿ ಇಡ್ತೀರಿ, ಫೋನ್ ತಗೊಂಡೋಗಿ ಕಿವಿಗೆ ಇಡ್ತಿರಲ್ವಾ, ಡಿಟೆಕ್ಟ್ ಸೌಂಡ್ ಡಿಟೆಕ್ಟ್ ಮಾಡುತ್ತೆ. ಸೊ ಫೋಟೋ ರೆಸೆಪ್ಟರ್ ಅಂದ್ರೆ ಲೈಟ್ ಡಿಟೆಕ್ಟ್ ಮಾಡ್ತವೆ. ಸೊ ನೆಕ್ಸ್ಟ್ ಥರ್ಮೋ ಅಂದ್ರೆ ಹೀಟ್ ಮತ್ತೆ ಕೋಲ್ಡ್ ನ ಡಿಟೆಕ್ಟ್ ಮಾಡ್ತವೆ ಅಷ್ಟೇ. ಸೊ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಯೂನಿಟ್ ಆಫ್ ದಿ ನರ್ವ್ ಸಿಸ್ಟಮ್ ಇಸ್ ಕಾಲ್ಡ್ ಆಸ್ ನ್ಯೂರಾನ್. ನೋಡಿ, ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಯೂನಿಟ್ ಆಫ್ ದಿ ನರ್ವ್ ಸಿಸ್ಟಮ್ ಇಸ್ ಕಾಲ್ಡ್ ಆಸ್ ನ್ಯೂರಾನ್. ಈ ಎಲ್ಲ ನ್ಯೂರಾನ್ಗಳು ಜಾಯಿನ್ ಆಗಿ ಒಂದು ನರ್ವ್ ಸಿಸ್ಟಮ್ ಆಗುತ್ತೆ. ಆ ನ್ಯೂರಾನ್ ಡಯಾಗ್ರಾಮ್ ನೋಡಿ ಏನಿದೆ, ದಟ್ ಇಸ್ ಡೆಂಡ್ರಾ ಇದೆ, ಸೋಮ, ಆಕ್ಸಾನ್, ಸೆಲ್ ಬಾಡಿ, ಮೈಲಿನ್ ಶೀತ್, ನರ್ವ್ ಎಂಡಿಂಗ್, ಇದೆಲ್ಲ ಇರುತ್ತೆ. ಸೊ ಈಗ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೆಲ್ ಬಾಡಿ ಏನಿರುತ್ತೆ, ಇಟ್ಸ್ ಸ್ಟಾರ್ ಶೇಪ್. ನೋಡಿ, ಸ್ಟಾರ್ ಶೇಪ್ ಇರುತ್ತೆ. ಇಟ್ಸ್ ಕಂಟೈನಿಂಗ್ ಎ
ನ್ಯೂಕ್ಲಿಯಸ್ ವಿತ್ ಅಬೋಂಡೆಡ್ ಸೈಟೋಪ್ಲಾಸಮ್. ಆ ಸ್ಟಾರ್ ಶೇಪ್ ನ್ಯೂಕ್ಲಿಯಸ್ ಇದೆಯಲ್ಲ ಅದನ್ನೇ ಕಡೆ ಸೆಲ್ ಬಾಡಿ. ಆ ಸೆಲ್ ಬಾಡಿ ಒಳಗೆ ಏನಿರುತ್ತೆ, ಸೈಟೋಪ್ಲಾಸಮ್ ಇದೆ, ನ್ಯೂಕ್ಲಿಯಸ್ ಇದೆ. ದಿಸ್ ಇನ್ಫಾರ್ಮೇಶನ್ ರಿಕ್ವೈರ್ಡ್ ಬೈ ಟ್ರಾವೆಲಿಂಗ್ ಇಟ್ ಅನ್ ಎಲೆಕ್ಟ್ರಿಕಲ್ ಇಂಪಲ್ಸ್. ಆ ಇನ್ಫಾರ್ಮೇಶನ್ ಯಾವುದೇ ಟ್ರಾವೆಲ್ ಆಗುತ್ತೆ, ಎಲೆಕ್ಟ್ರಿಕಲ್ ಇಂಪಲ್ಸ್ ಆಗಿ ಟ್ರಾವೆಲ್ ಮಾಡುತ್ತೆ. ಡೆಂಡ್ರೈಟ್ಸ್ ಇಸ್ ಏರ್ ಲೈಕ್ ಸ್ಟ್ರಕ್ಚರ್. ಅದು ಹೊರಗಡೆ ಇದೆಯಲ್ಲ, ಈ ಥ್ರೆಡ್ ತರ ಇದೆಯಲ್ಲ, ಥ್ರೆಡ್ ಇದು ಡೆಂಡ್ರೈಟ್ಸ್. ಈ ಡೆಂಡ್ರೈಟ್ಸ್ protesting out from the margin of the cell body, so it is called as dendrites. It receives the nerve impulse. ಈ ಡೆಂಡ್ರೈಟ್ ಏನ್ ಮಾಡುತ್ತಪ್ಪ ಅಂದ್ರೆ ರಿಸೀವ್ಸ್ ದ ನರ್ವ್ ಇಂಪಲ್ಸ್ ಗಳನ್ನ ರಿಸೀವ್ ಮಾಡ್ಕೊಳತ್ತೆ. ಆಕ್ಸನ್ ಇಸ್ ಎ ಲಾಂಗೆಸ್ಟ್ ಫೈಬರ್ ಆನ್ ದಿ ಸೆಲ್ ಬಾಡಿ. The end of the several hair-like structure that is called as axon terminal. ಆ axon terminal ಹೋಗಿ ಒಂದು hair-like structure ನೋಡಿ, axon terminal ಇದೆ. ಸೊ ಇದು ಡೆಂಡ್ರೈಟ್ಸ್, ಇದು ಡೆಂಡ್ರೈಟ್ಸ್ ಅನ್ಕೊಳ್ಳಿ, ಇದು ನರ್ವ್ ಎಂಡಿಂಗ್. hair-like structures ಎಂಡ್ ಆಗುತ್ತಲ್ಲ, ಅದನ್ನೇನಂತ ಕರೀತಾರೆ, ದಟ್ ಈಸ್ ನರ್ವ್ ಎಂಡಿಂಗ್ ಅಂತ ಕರೀತಾರೆ. ನೋಡಿ, it transmits electrical impulse from the cell body to the dendrites and nerve ನೆಕ್ಸ್ಟ್ ನ್ಯೂರಾನ್. ಏನು ಎಲೆಕ್ಟ್ರಿಕಲ್ ಇಂಪಲ್ಸ್ ಏನ್ ಮಾಡುತ್ತೆ, ಒಂದು ನ್ಯೂರಾನ್ ಇನ್ನೊಂದು ನ್ಯೂರಾನ್ ಏನ್ ಮಾಡುತ್ತೆ, ಟ್ರಾನ್ಸ್ಮಿಟ್ ಮಾಡುತ್ತೆ. ಮಯೋಲಿನ್ ಶೀತ್ ಅದ್ರ ಮೇಲೆ ಕವರ್ ಆಗಿರುತ್ತಲ್ಲ, ಈ ಆಕ್ಸಾನ್ ಮೇಲೆ ಕೊಡ್ತಾ ಇರುತ್ತಲ್ಲ ಕೋಟಿಂಗು, ಇದು ಮಯೋಲಿನ್ ಶೀತ್. ಇಟ್ ಇನ್ಸುಲೇಟರ್ಸ್ ಕವರಿಂಗ್ ಅರೌಂಡ್ ದಿ ಆಕ್ಸಾನ್. ಇನ್ಸುಲೇಟರ್ ಅದೇನ ಆಕ್ಟ್ ಮಾಡುತ್ತೆ, ಇನ್ಸುಲೇಟರ್ ಕವರ್ಸ್ ಅರೌಂಡ್ ದಿ ಆಕ್ಸಾನ್ ಮೇಲೆ ಕವರ್ ಆಗಿರುತ್ತೆ. ನಿಮ್ಗೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಇದೆ ಅದು ಸಿನಾಪ್ಸ್. ಈ ಸಿನಾಪ್ಸ್ ಏನ್ ಮಾಡ್ತಪ್ಪ ಅಂದ್ರೆ ನೋಡಿ, ಇಲ್ಲಿ ಒಂದು ನ್ಯೂರಾನ್ ಇದೆಯಾ, ಇನ್ನೊಂದು ನ್ಯೂರಾನ್ ಇಲ್ಲಿರುತ್ತೆ, ಇಲ್ಲಿ ಅದ್ರ ಎಂಡಿಂಗ್ ಅಲ್ಲಿ. ಸೊ ಈ ನ್ಯೂರಾನ್, ಸೊ ದ ಗ್ಯಾಪ್ ಬಿಟ್ವೀನ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬಿಟ್ವೀನ್ ದ ನರ್ವ್ ಎಂಡಿಂಗ್ ಅಂಡ್ ದ ಒನ್ ನ್ಯೂರಾನ್ ಅಂಡ್ ಡೆಂಡ್ರೈಟ್ಸ್ ಆಫ್ ಅದರ್ ನ್ಯೂರಾನ್. ನೋಡಿ, ಈ ನರ್ವ್ ಎಂಡಿಂಗು ಮತ್ತೆ ಆಫ್ ಒನ್ ನ್ಯೂರಾನ್ ಟು ದಿ ಅನದರ್ ನ್ಯೂರಾನ್ ಡೆಂಡ್ರೈಟ್ಸ್. ಈ ಡೆಂಡ್ರೈಟ್ಸ್ ಕನೆಕ್ಟ್ ಆಗಿರುತ್ತಲ್ಲ, ಆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಏನಂತ ಕರೀತಾರೆ, ಡೆಂಡ್ರೈಟ್ಸ್. ಆ ಗ್ಯಾಪ್ ಇಟ್ ಇಸ್ ದ ಪಾರ್ಟ್ ವೇರ್ ಎಲೆಕ್ಟ್ರಿಕಲ್ ಸಿಗ್ನಲ್ ಇಸ್ ಕನ್ವರ್ಟೆಡ್ ಇಂಟು ಕೆಮಿಕಲ್ ಸಿಗ್ನಲ್. ಈ ಪಾಯಿಂಟ್ ಇಂಪಾರ್ಟೆಂಟ್. ಸಿನಾಪ್ಸ್ ಅಂತ ಕೇಳಿದ್ರೆ ವಾಟ್ ಇಸ್ ದ ನೇಮ್ ದ ಗ್ಯಾಪ್ ಬಿಟ್ವೀನ್ ದ ಟೂ ನ್ಯೂರಾನ್ಸ್ ಅಂತ ಕೇಳಿದ್ರೆ ದಟ್ ಈಸ್ ಸಿನಾಪ್ಸ್. ಸಿನಾಪ್ಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ, ವಾಟ್ ಇಸ್ ಸಿನಾಪ್ಸ್? ದಟ್ ಇಸ್ ಗ್ಯಾಪ್ ಬಿಟ್ವೀನ್ ದ ಒನ್ ನ್ಯೂರಾನ್ ಟು ದಿ ಅನದರ್ ನ್ಯೂರಾನ್, ದಟ್ ಇಸ್ ಒನ್ ನ್ಯೂರಾನ್ ಎಂಡಿಂಗ್, nerve ending of one neuron to the dendrites of another neuron. There is a gap. That gap is called synapse. ಈ synapse ಏನ್ ಮಾಡುತ್ತೆ, ಇಟ್ ಕನ್ವರ್ಟ್ಸ್ ದ ಎಲೆಕ್ಟ್ರಿಕಲ್ ಸಿಗ್ನಲ್. ನೋಡಿ, ಎಲೆಕ್ಟ್ರಿಕಲ್ ಸಿಗ್ನಲ್ಸ್, ಆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ನ ಕೆಮಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಆ ಕೆಮಿಕಲ್ ಸಿಗ್ನಲ್ ಡೆಂಡ್ರೈಟ್ಸ್ ರಿಸೀವ್ ಮಾಡ್ಕೊಳುತ್ತೆ, ಮತ್ತೆ ಎಲೆಕ್ಟ್ರಿಕಲ್ ಸಿಗ್ನಲ್ ಕನ್ವರ್ಟ್ ಮಾಡ್ಕೊಳುತ್ತೆ. Nerve impulse, information is formed chemical and electrical signals passing through the nerves. The impulse are carried to dendrites towards the nerve cells. nerve impulse ಏನಾಗುತ್ತೆ, ಕೆಮಿಕಲ್ ಸಿಗ್ನಲ್ ಇಂದ, ನೋಡಿ ಕೆಮಿಕಲ್ ಸಿಗ್ನಲ್ ಮತ್ತೆ ಎಲೆಕ್ಟ್ರಿಕಲ್ ಇಂಪಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ನರ್ವ್ ಇಂಪಲ್ಸ್ ಕೆಮಿಕಲ್ ಸಿಗ್ನಲ್ ಇಂದ ಎಲೆಕ್ಟ್ರಿಕಲ್ ಇಂಪಲ್ಸ್ ಆಗಿ ಕನ್ವರ್ಟ್ ಆಯ್ತು. ಅದು ನ್ಯೂರಾನ್ ಗಳಿಗೆ ಹೋಗಿ, ನ್ಯೂರಾನ್ ಇಂದ ಏನಾಯ್ತು, ಡೆಂಡ್ರೈಟ್ಸ್ ಹೋಗಿ ಮತ್ತೆ ನೆಕ್ಸ್ಟ್ ನ್ಯೂರಾನ್ ಹೋಗುತ್ತೆ. ಇಷ್ಟು ನೋಡಿ ಪಾತ್ವೇ ಇದೆ. ಡೆಂಡ್ರೈಟ್ಸ್ ನೋಡಿ, ಪಾತ್ವೇ ಕೇಳಬಹುದು. ಡೆಂಡ್ರೈಟ್ಸ್ ಅದರಿಂದ ಸೆಲ್ ಬಾಡಿಯಿಂದ ಆಕ್ಸಾನ್, ಇಂದ ನರ್ವ್ ಎಂಡಿಂಗ್, ಮತ್ತೆ ಸಿನಾಪ್ಸ್, ಮತ್ತೆ ಡೆಂಡ್ರೈಟ್ಸ್ ಆಫ್ ನೆಕ್ಸ್ಟ್ ನ್ಯೂರಾನ್. ಇಷ್ಟು. ನೆಕ್ಸ್ಟ್ ನೋಡಿ, ರಿಫ್ಲೆಕ್ಸ್ ಆರ್ಕ್ ಅಥವಾ ರಿಫ್ಲೆಕ್ಸ್ ಆಕ್ಷನ್ ಅಂತ ಕರೀತಾರೆ. ಏನು, ಇಟ್ ಇಸ್ ಎ ಕ್ವಿಕ್ ಸಡನ್ ಇಮಿಡಿಯೇಟ್ ರೆಸ್ಪಾನ್ಸ್. ಕ್ವಿಕ್ ಸಡನ್ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡೋದು ಅದು ನಮ್ಮ ರಿಫ್ಲೆಕ್ಸ್ ಆಕ್ಷನ್. ರಿಫ್ಲೆಕ್ಸ್ ಆಕ್ಷನ್ ಇಮಿಡಿಯೇಟ್ ಆಫ್ ದಿ ಬಾಡಿ ಸ್ಟಿಮ್ಯುಲೈ. ಏನು, ವಿತ್ ಡ್ರಾಯಿಂಗ್ ಅವರ್ ಹ್ಯಾಂಡ್ ಟಚಿಂಗ್ ಅ ಹಾಟ್ ಆಬ್ಜೆಕ್ಟ್. ನೋಡಿ, ಇದು ಅಡಿಗೆ ಮಾಡ್ತಾ ಇರ್ತೀರಿ, ಅಥವಾ ದೋಸೆ ಹೋಗ್ತಾ ಇರೋದಕ್ಕೆ, ದೋಸೆ ಆಗ್ತೈತೆ ಅನ್ಕೊಳ್ಳಿ, ಇದು ನೀವು ದೋಸೆ ಆಗ್ತೈತ್ರಿ. ದೋಸೆ ಈಗ ದೋಸೆ ಹಾಕ್ಬೇಕಾರೆ ಯಾವ್ದೋ ಆರ್ಡರ್ ಹೇಳ್ಕೊಂಡು ದೋಸೆ ಹಾಕ್ತಾ ಇರ್ತೀರಿ, ಕೈ ತಗೊಂಡು ಈ ಪ್ಯಾನ್ ಮೇಲೆ ಇಟ್ಬಿಟ್ರಿ ಅನ್ಕೊಳ್ಳೋಣ. ಬಿಸಿ ಪ್ಯಾನ್ ಮೇಲೆ ಇಟ್ಬಿಟ್ರಿ, ಇಮಿಡಿಯೇಟ್ ಆಗಿ ಕೈ ತೆಗೆದ್ರಿ, ಓಕೆ. ಇಲ್ಲಾಂದ್ರೆ ನಿಮ್ ಕೈ ಏನಾಗ್ಬಿಡುತ್ತೆ, ದೋಸೆ ಆಗ್ಬಿಡುತ್ತೆ, ಕೈ ತೊಂದರೆ ಆಗ್ಬಿಡುತ್ತೆ. ಸೊ ಅಲ್ಲಿ ಇಮಿಡಿಯೇಟ್ ನಾವು ಕೈ ವಾಪಸ್ ತೆಗಿಬೇಕಂದ್ರೆ ಏನಾಯ್ತು, ಕ್ವಿಕ್ ಸಡನ್ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತು. ಯಾವುದು, ನಮ್ಮ ಸ್ಪೈನಲ್ ಕಾರ್ಡು. ನೋಡಿ, ನೆಕ್ಸ್ಟ್ ರಿಫ್ಲೆಕ್ಸ್ ಆರ್ಕ್. The path through the which nerve impulse passes through during the reflex action, that is called as reflex arc. ನೋಡಿ, nerve impulses passes through the reflex action during the reflex action. ಆ reflex action ಆಗ್ಬೇಕಾದ್ರೆ ಆ ಇಂಪಲ್ಸ್ ಗಳು ಬರ್ತಾವಲ್ಲ, ಅದೇ ರಿಫ್ಲೆಕ್ಸ್ ಆರ್ಕ್. ಅದು ದ ಪಾತ್ ಥ್ರೂ ವಿಚ್ ರಿಫ್ಲೆಕ್ಸ್ ಆಕ್ಷನ್ ಅಕ್ಕರ್ಸ್. ದಿಸ್ ಸೈಟ್ ಇಸ್ ರಿಫ್ಲೆಕ್ಸ್ ಆಕ್ಷನ್ ಇಸ್ ಸ್ಪೈನಲ್ ಕಾರ್ಡ್. ನೋಡಿ, ಸ್ಪೈನಲ್ ಕಾರ್ಡು ಆ ರಿಫ್ಲೆಕ್ಸ್ ಆಕ್ಷನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಗೆ ಈ ಡಯಾಗ್ರಾಮ್ ಅಲ್ಲಿ ನಿಮಗೆ ಆ ಪಾತ್ ವೇನ ಕೇಳ್ತಾನೆ. ಫಸ್ಟ್ ನೋಡಿ, ಎಲ್ಲಿ, ದಟ್ ಈಸ್ ರೆಸೆಪ್ಟರ್. ರೆಸೆಪ್ಟರ್ ಇಂದ ನಿಮ್ಗೆ ಏನಾಯ್ತು, ಸ್ಟಿಮ್ಯುಲೈ ರಿಸೀವ್ ಆಯ್ತು, ರೆಸೆಪ್ಟರ್. ನೆಕ್ಸ್ಟ್ ಸೆನ್ಸರಿ ನ್ಯೂರಾನ್ ಹೋಯ್ತು, ಸೆನ್ಸರಿ ನ್ಯೂರಾನ್ ಇಂದ ಇಟ್ ಗೋಸ್ ಟು ದಿ ಇಲ್ಲಿಗೆ ಸ್ಪೈನಲ್ ಕಾರ್ಡ್ ಬಂತು. ನೆಕ್ಸ್ಟ್ ರಿಲೇ ನರ್ವ್ಸ್ ಇಂದ ನೆಕ್ಸ್ಟ್ ಮೋಟಾರ್ ನರ್ವ್ಸ್ ಇಂದ ಎಫೆಕ್ಟರ್ ಆಫ್ ದಿ ಮಸಲ್ಸ್, ಆರ್ಮಲ್ ಇರ್ತದೆ, ಎಫೆಕ್ಟರ್ ಬರ್ತದೆ. ಇದು ಪಾತ್ವೇ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ರೆಸ್ಪಾನ್ಸಿಬಲ್ ಫಾರ್ ದಿ 3 ಮೇನ್ ಟೈಪ್. ನೋಡಿ, ಏನು 3 ಟೈಪ್ ಯಾವ್ದು ಇರುತ್ತಪ್ಪ. ಒಂದು ವೋಲಂಟರಿ ಅಂದ್ರೆ ಏನಿಲ್ಲ. ನೋಡಿ, ವೋಲಂಟರಿ ಆಕ್ಷನ್ ಅಂದ್ರೆ, ಈಗ ನೀವು ನೋಡ್ತಿದ್ರಿ ವಿಡಿಯೋನ, ಕಣ್ಣಲ್ಲಿ ನೋಡ್ತೀರಾ, ನಿಮ್ಗೆ ಇಷ್ಟ ಆಗಿದ್ರೆ ನೋಡ್ತೀರಿ, ಇಲ್ಲ ಅಂದ್ರೆ ನೋಡಲ್ಲ. ಕರೆಕ್ಟಾ? ನೀವು ಕೈ ಎತ್ತಿ, ಓಕೆ, ಐ ವಿಲ್ ರೈಸ್ ಮೈ ಹ್ಯಾಂಡ್, ಐ ವಿಲ್ ಟರ್ನ್ ರೈಟ್ ಟು ಲೆಫ್ಟ್, ಹಿಂಗ್ ತಿರ್ತೀರಂದ್ರೆ, ಸೊ ಏನ್ ಮಾಡ್ತೀರಿ, ನೀವು ಥಿಂಕ್ ಮಾಡ್ತೀರಿ. ಅದನ್ನ ಮಾಡೋದು ಯಾರು, ನಮ್ಮ 4 ಬ್ರೈನ್. ನೋಡಿ, ಇಟ್ ಇಸ್ ಕಂಟ್ರೋಲ್ ಬೈ 4 ಬ್ರೈನ್. ದಟ್ ಈಸ್ ಟಾಕಿಂಗ್, ರೈಟಿಂಗ್, ವಾಕಿಂಗ್, ಇವೆಲ್ಲ ನೀವು ಥಿಂಕ್ ಮಾಡ್ತೀರಿ. ಅದೇ ಇನ್ವಾಲಂಟರಿ ಆಕ್ಷನ್, ದಟ್ ಇಸ್ ಕಂಟ್ರೋಲ್ ಬೈ ಮಿಡ್ ಬ್ರೈನ್, ಹೈಟ್ ಬ್ರೈನ್. ನೋಡಿ, ಈಗ ಹಾರ್ಟ್ ಬೀಟು, ವಾಮಿಟಿಂಗ್,
ರೆಸ್ಪಿರೇಷನ್ ನೀವು ಥಿಂಕ್ ಮಾಡ್ತೀರಿ ರೆಸ್ಪಿರೇಷನ್ ನೀವು ಉಸಿರಾಡ್ತಾ ಅಂತ ಗೊತ್ತೇ ಆಗಲ್ಲ ನಿಮಗೆ. ಯೋಚನೆ ಮಾಡ್ತೀರಾ, ನಾವು ಅದ್ರ ಯೋಚನೆ ಮಾಡಲ್ಲ, ಮಾಡ್ತಾ ಇರ್ತೀರಿ. ಸೊ ನೀವ್ ಏನಾರ ಉಸಿರಾಡೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಯಾವಾಗ ಮಾಡ್ತೀರಿ, ಅದು ಯಾರು ಉಸಿರಾಡ್ತಿರೋ ನೀನು ಅಂತ ಕೇಳಿದಾಗ ನೀವು ಉಸಿರಾಡೋದ್ರ ಬಗ್ಗೆ ಆಕ್ಸಿಜನ್ ತಗೊಳ್ತಿದೀನಿ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತೀನಿ ಅಂತ ನೀವು ಅವಾಗ ಅನ್ಕೋತೀರಿ. ಬಟ್ ನೀವು ಅನ್ಕೊಳ್ದಿದ್ರು ಅದು ಮಾಡ್ತಿದ್ದೀವಿ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡ್ತಾರೆ ಯಾವ್ದಂದ್ರೆ ನಮ್ಮ ಮಿಡ್ ಬ್ರೈನ್ ಮತ್ತೆ ಹಿಂಡ್ ಬ್ರೈನ್ ಎರಡು ಕಂಟ್ರೋಲ್ ಮಾಡ್ತಿರ್ತಾರೆ. ಹಾರ್ಟ್ ಬೀಟ್ ಅಷ್ಟೇ. ಹಾರ್ಟ್ ನೀವು ಮಲ್ಕೊಂಡ್ರು ಹಾರ್ಟ್ ಮಲ್ಕೊಂಡಿರಲ್ಲ, ಮಲ್ಕೊಬಿಟ್ರೆ ನಾವು ಪರ್ಮನೆಂಟ್ ಮಲ್ಕೊಬಿಡ್ತೀವಿ. ಸೊ ವಾಮಿಟಿಂಗ್ ಬಸ್ಸಲ್ಲಿ ನೋಡಿ, ಯಾವ್ದು ಗಾರ್ಡ್ ಸೆಕ್ಷನ್ ಬಸ್ ಅನ್ಕೊಳ್ಳಿ, ಇದು ಬಸ್ ಬಸ್ ಯಾವ್ದೋ ಗಾರ್ಡ್ ಸೆಕ್ಷನ್ ಹೋಗ್ತಿರ್ತೀರಿ, ಏನ ಸಿಕ್ಕಿದೆ ಚಾನ್ಸ್ ಅಂತ ಹೇಳ್ಬಿಟ್ಟು ಕಡಲೆ ಬೀಜ ಮರಿ ತಿನ್ಬಿಟ್ರಿ, ಏನ್ ಸಖತ್ ಕಡಲೆ ಬೀಜ ತಿಂದಿದ್ದು. ಅವಾಗ ಏನಾಯ್ತು, ಬಾಡಿಲಿ ಆ ಲಿವರ್ ಇಂದ ಬೈಲ್ ಜ್ಯೂಸ್ ಜಾಸ್ತಿ ಸೆಕ್ರೇಟ್ ಆಯ್ತು. ಸೆಕ್ರೇಟ್ ಆದ ತಕ್ಷಣ ಬ್ರೈನು ಕನ್ಫ್ಯೂಷನ್ ಆಯ್ತು. ಆ ಬೈಲ್ ಜ್ಯೂಸು ಅಲ್ಲಿ ಅಸಿಡಿಗಿಂತ ಜಾಸ್ತಿ ಬೈಲ್ ಸೆಕ್ರೇಟ್ ಆಗಿದ್ರಿಂದ ನ್ಯೂಟ್ರಿಷನ್ ರಿಯಾಕ್ಷನ್ ಆಗಲ್ಲ, ತಿಂದಿದೆಲ್ಲ ಆಚೆಗೆ ಬರುತ್ತೆ. ಸೊ ನೀವು ಅವಾಗ ಗಾಡಿಗೆಲ್ಲ ಏನ್ ಮಾಡ್ತೀರಿ, ಪೇಂಟ್ ಮಾಡ್ತೀರಿ. ಗಾಡಿ ಸುತ್ತ ಈ ಕಡೆ ಸೈಡ್ ಎಲ್ಲ ಇರುತ್ತಿರಲ್ಲ, ಸೈಡ್ ಕೂತಿರ್ತೀವಿ, ವಿಂಡೋ ಸೈಡ್ ಕೂತಿರ್ತಿರಲ್ಲ. ಸೊ ಅವಾಗ ವಿಂಡೋಗಿಂದ ಕತ್ತಾಚೆಗೋದು ಗಾಡಿಗೆ ಪೇಂಟ್ ಮಾಡೋದು. ಯಾಕಂದ್ರೆ ಕೊಡಿದ್ರೆ ಪೇಂಟ್ ರೆಡ್ ಕಲರ್ ಚೆನ್ನಾಗಿ ಕಾಣಲ್ಲ. ಸೊ ನೀವು ಅವಾಗ ಪೇಂಟ್ ಮಾಡ್ತೀರಿ. ಸೊ ಯಾಕೆ ಅಂದ್ರೆ ಬಿಕಾಸ್ ಆಫ್ ವಾಮಿಟಿಂಗ್ ನೀವು ಕಂಟ್ರೋಲ್ ಮಾಡಕ್ಕಾಗಲ್ಲ. ಕಂಟ್ರೋಲ್ ಮಾಡಂಗಿದ್ರೆ ಕಮ್ಮಿ ನಮ್ಮ ಬಸ್ಸಲ್ಲಿ ಇದೀನಿ ಕಂಟ್ರೋಲ್ ಮಾಡ್ಕೊಳ್ಳೋಣ ಅನ್ಸೋದಿತ್ತು. ಬಿಕಾಸ್ ಅದು ಕಂಟ್ರೋಲ್ ಯಾಕೆ ಮಾಡಕ್ಕಾಗಲ್ಲ, ಕಂಟ್ರೋಲ್ ಬೈ ಮಿಡ್ ಬ್ರೈನ್ ಅಂಡ್ ಹೈಂಡ್ ಬ್ರೈನ್, ದಟ್ ಇಸ್ ಇನ್ವ್ಯಾಲಿಟರಿ ಆಕ್ಷನ್. ಆಯ್ತಾ. ಸೊ ರಿಫ್ಲೆಕ್ಸ್ ಆಕ್ಷನ್ ಇಟ್ ಇಸ್ ಕಂಟ್ರೋಲ್ ಬೈ ಸ್ಪೈನಲ್ ಕಾರ್ಡ್. ನೋಡಿ ವೆರಿ ಇಂಪಾರ್ಟೆಂಟ್. ವಿತ್ ಡ್ರಾಯಿಂಗ್ ದ ಅವರ್ ಹ್ಯಾಂಡ್ ಬೈ ಟಚಿಂಗ್ ಅ ಹಾಟ್ ಆಬ್ಜೆಕ್ಟ್ ಟಚ್ ಮಾಡಿದ ತಕ್ಷಣ ನೀವು ಕೈನ ಆಚೆ ತೆಗಿತೀರಿ. ಓಕೆ, ಬೇಜಾರು ಮಾಡ್ಕೊಳಕ್ ಹೋಗ್ಬಿಡೋದು. ಆಮೇಲೆ ಹೆಂಗೆ ಎಕ್ಸಾಂಪಲ್ ಕೊಟ್ಟರು, ವಾಮಿಟು ಹಂಗೆ ಹಿಂಗೆ, ಅಯ್ಯೋ ನಾವು ಊಟ ಮಾಡ್ಬೇಕ್ರಿ ವಿಡಿಯೋ ನೋಡಿದೆ ಅಂತ ಬೇಜಾರು ಮಾಡ್ಕೊಳ್ಕೊಬಿಡಿ. ಆಯ್ತಾ. ಓಕೆ, ನಾನು ಟೈಮ್ ವೇಸ್ಟ್ ಮಾಡಕ್ ಹೋಗಲ್ಲ. ಸಮ್ ಸಿಚುವೇಶನ್ ಸಚ್ ಆಸ್ ಟಚಿಂಗ್ ಎ ಹಾಟ್ ಆಬ್ಜೆಕ್ಟ್ ಅಂಡ್ ಪಿಂಚಿಂಗ್, ವಿ ನೀಡ್ a quick act quickly, otherwise our body would be harmed. Hence the response is generated from the spinal cord instead of brain. ನೋಡಿ, ನಾವೀಗ ಹಾಟ್ ಆಬ್ಜೆಕ್ಟ್ ಟಚ್ ಮಾಡಿದಾಗ, ಅದು ಯಾರೋ ಪಿಂಚ್ ಮಾಡಿದಾಗ ಅಥವಾ ಇವಾಗ ಮಾಡಿದಾಗ ನೀವು ಹೋಗಿ ಆರ್ಟ್ ಆಬ್ಜೆಕ್ಟ್ ಅನ್ನು ಟಚ್ ಮಾಡಿದ್ರಿ, ಇಮಿಡಿಯೇಟ್ ನೀವು ಕೈ ತೆಗೆದ್ರೆ ಓಕೆ, ಇಲ್ಲ ಅಂದ್ರೆ ಏನಾಯ್ತು, ನೀವು ಕೈ ಸುಟ್ಟೋಯ್ತು, ನಿಮಗೆ ಆರ್ಮ್ ಆಯ್ತು. ಕರೆಕ್ಟಾ. ಇಟ್ ಇಸ್ ಹಾರ್ಮ್ಫುಲ್ ಟು ಯು. ಅದರಿಂದ ಬ್ರೈನಿಗೆ ಹೋಗಿ ಥಿಂಕ್ ಮಾಡಿ ನಿಮ್ಗೆ ಆನ್ಸರ್ ನೋಡಿದ್ರೆ ಕೈ ಸುಟ್ಟೋಗಿರುತ್ತೆ. ಸೊ ಅದಕ್ಕೆ ಇನ್ಸ್ಟೆಡ್ ಆಫ್ ಬ್ರೈನ್, ಸ್ಪೈನಲ್ ಕಾರ್ಡ್ ಏನ್ ಮಾಡುತ್ತೆ, ಬೇಗ ರೆಸ್ಪಾನ್ಸ್ ನ ಕೊಡುತ್ತೆ. ಅರ್ಥ ಹೇಳಿದ್ದು. ಸೊ ಇಷ್ಟು ಸ್ಪೈನಲ್ ಕಾರ್ಡ್. ನೆಕ್ಸ್ಟ್ ನೋಡಿ, ನಮ್ಮ ಮಾಸ್ಟರ್ ಗ್ಲ್ಯಾಂಡ್ ಕಿಂಗ್. ಇವರು ಯಾರು, ನಮ್ಮ ಹ್ಯೂಮನ್ ನರ್ವ್ ಸಿಸ್ಟಮ್ ಅಲ್ಲಿ ನಮ್ಮ ಬ್ರೈನ್ ಇಂಪಾರ್ಟೆಂಟ್. ಬ್ರೈನ್ ನೀವು ಡಯಾಗ್ರಾಮ್ ನಿಮ್ಗೆ ಕಂಪಲ್ಸರಿ 3 ಮಾರ್ಕ್ಸ್ ಕೇಳ್ತಾನೆ, ಮಿಸ್ಸೇ ಇಲ್ಲ. ಬ್ರೈನ್ ಇಸ್ ಹಾರ್ಟ್ 3 ಮಾರ್ಕ್ಸ್ ಇದ್ದೇ ಇರುತ್ತೆ. ನೋಡಿ, ಸೆರೆಬ್ರಮ್ಮು, ಕ್ರೋನಿಯಂ ನರ್ವ್, ಕ್ರೇನಿಯಂ ಅಥವಾ ಸ್ಕಲ್ ಅಂತ ಕರೀತಾರೆ. ಮಿಡ್ ಬ್ರೈನು, ದಟ್ ಇಸ್ ಸ್ಪೈನಲ್ ಕಾರ್ಡು, ದಿಸ್ ಇಸ್ ಸೆರೆಬೆಲ್ಲಮ್ಮು, ಮೆಡುಲ್ಲಾ, ಪೋನ್ಸು, ಹೈಂಡ್ ಬ್ರೈನ್ ಅಂತ ಕರೀತಾರೆ. ಸೊ ಹೈಪೋಥಾಲಮಸ್, ಪಿಟ್ಯೂಟರಿ ಗ್ಲ್ಯಾಂಡ್, ದಟ್ ಇಸ್ ಫೋರ್ ಬ್ರೈನ್ ಇಟ್ಸ್ ಲಾರ್ಜೆಸ್ಟ್ ಆಗಿರ್ತದೆ. ನೋಡಿ, ಹ್ಯೂಮನ್ ಬ್ರೈನ್ ಇಸ್ ಮೇನ್ ಕಂಟ್ರೋಲ್ ಕೋಆರ್ಡಿನೇಟಿಂಗ್ ಸೆಂಟರ್ ಆಫ್ ದಿ ಬಾಡಿ. ನಮ್ಮ ಬಾಡಿನ ಕೋಆರ್ಡಿನೇಟ್ ಮಾಡೋದು ಮೇನ್ ಸೆಂಟರ್ ಒಂದು ನಮ್ಮ ಬ್ರೈನ್. ದ ಬ್ರೈನ್ ಇಸ್ ಪ್ರೊಟೆಕ್ಟೆಡ್ ಬೈ ಸ್ಕಲ್ ಇಸ್ ಕಾಲ್ಡ್ ಎಸ್ ಕ್ರೇನಿಯಂ. ನೋಡಿ, ಸ್ಕಲ್ಲು ನಮ್ಮ ಬಾಡಿನ ಕವರ್ ಮಾಡಿರುತ್ತೆ, ಯಾವುದು ಸ್ಕಲ್ಲು. ಅದ್ರಲ್ಲಿ ತ್ರೀ ಮೇಜರ್ ಪಾರ್ಟ್, ಬ್ರೈನ್ ಅಲ್ಲಿ 3 ಮೇಜರ್ ಪಾರ್ಟ್ ಇದೆ. ಒಂದು ಫೋರ್ ಬ್ರೈನ್, ಮಿಡ್ ಬ್ರೈನ್, ಹೈಂಡ್ ಬ್ರೈನ್. ಈಗ ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಫೋರ್ ಬ್ರೈನ್ ಇಸ್ ದ ಮೋಸ್ಟ್ ಕಾಂಪ್ಲೆಕ್ಸ್ ಅಂಡ್ ಸ್ಪೆಷಲೈಸ್ಡ್ ಪಾರ್ಟ್ ಆಫ್ ದಿ ಬ್ರೈನ್. ಕಾಂಪ್ಲೆಕ್ಸ್ ಇದೆ ಮತ್ತೆ ಸ್ಪೆಷಲೈಸ್ಡ್ ಆಗಿದೆ. ಅದರಲ್ಲಿ ಯಾವ್ದಪ್ಪ ಅಂದ್ರೆ ನಮ್ಮ ಸೆರೆಬ್ರಮ್. ನೋಡಿ, ಸೆರೆಬ್ರಮ್ ಹೇಗೆ ಹೆಲ್ಪ್ ಮಾಡುತ್ತಂದ್ರೆ ಮೇನ್ಲಿ ಥಿಂಕಿಂಗ್. ನೋಡಿ, ಥಿಂಕಿಂಗ್ ಹೆಲ್ಪ್ ಮಾಡುತ್ತಾ, ಕಂಟ್ರೋಲ್ ದ ವಾಲಂಟರಿ ಆಕ್ಷನ್, ಸ್ಟೋರೇಜ್ ಆಫ್ ಇನ್ಫಾರ್ಮೇಶನ್, ರಿಸೀವಿಂಗ್ ದ ಸೆನ್ಸ್ ಇಂಪಲ್ಸ್ ಫ್ರಮ್ ದಿ ವೇರಿಯಸ್ ಪಾರ್ಟ್ ಆಫ್ ದಿ ಬಾಡಿ. ಇಟ್ ಈಸ್ ಸೆಂಟರ್ ಫಾರ್ ಅಸೋಸಿಯೇಟೆಡ್ ವಿತ್ ದಿ ಹಂಗರ್. ನೋಡಿ, ಇಷ್ಟು ಥಿಂಕಿಂಗು, ಸ್ಟೋರೇಜ್ ಆಫ್ ಇನ್ಫಾರ್ಮೇಶನ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ನಿಮಗೆ ಆಡಬೇಕು, ಸಿಂಗಿಂಗ್ ಮಾಡಬೇಕು ಅಂದ್ರೂ ಕೂಡ ಅದರಲ್ಲಿ ಸ್ಟೋರೇಜ್ ಆಗಿರ್ತಾರೆ ಇನ್ಫಾರ್ಮೇಶನ್, ಸ್ಟೋರೇಜ್ ಮಾಡ್ಕೊಳ್ಳೋದು, ರಿಸೀವ್ ಮಾಡ್ಕೊಳ್ಳೋದು, ಮತ್ತೆ ಅದನ್ನು ಮೆಮರೈಸ್ ಮಾಡೋದು, ಎಲ್ಲ ಕೆಲಸ ಯಾವ್ದು ಮಾಡೋದು ನಮ್ಮ ಸೆರೆಬ್ರಮ್. ರಿಸೀವಿಂಗು, ಸ್ಟೋರೇಜ್ ಆಫ್ ಇನ್ಫಾರ್ಮೇಶನ್, ಮತ್ತೆ ಸೆಂಟರ್ ಅಸೋಸಿಯೇಟೆಡ್ ವಿತ್ ದಿ ಹಂಗರ್. ನೀವು ಹೊಟ್ಟೆ ಹಸ್ತ ಊಟ ಮಾಡಬೇಕು ಅನ್ನೋದು ಕೂಡ ಡಿಸೈಡ್ ಮಾಡೋದು ಸೆರೆಬ್ರಮ್. ಮಿಡ್ ಬ್ರೈನ್ ಕಂಟ್ರೋಲ್ಸ್ ದ ಇನ್ವಾಲಂಟರಿ ಆಕ್ಷನ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮಿಡ್ ಬ್ರೈನ್ ಕಂಟ್ರೋಲ್ಸ್ ದ ಇನ್ವಾಲಂಟರಿ ಆಕ್ಷನ್, ಮತ್ತೆ ವಾಲಂಟರಿ ಆಕ್ಷನ್ ಸೆರೆಬ್ರಮ್ ಕಂಟ್ರೋಲ್ ಮಾಡುತ್ತೆ. ನೋಡಿ, ನೆಕ್ಸ್ಟ್ ಹಿಂಡ್ ಬ್ರೈನ್. ನೋಡಿ, ಅದರಲ್ಲಿ 3 ಪಾರ್ಟ್. ಒಂದು ಸೆರೆಬೆಲ್ಲಮ್, ಮತ್ತೆ ಇನ್ನೊಂದು ಮೆಡುಲ್ಲಾ, ಇನ್ನೊಂದು ಪೋನ್ಸು. ಸೆರೆಬೆಲ್ಲಮ್ ಹೇಳ್ಬೇಕಂದ್ರೆ ವೆರಿ ಇಂಪಾರ್ಟೆಂಟ್. ಈಗ ಇವನು ಯಾರನ್ನೊಬ್ಬ ಅನ್ಕೊಳ್ಳಿ. ನೋಡಿ, ಇದು ರೋಡ್ ಆಯ್ತಾ. ಇವನು ಯಾರೋ ಒಬ್ಬ ರಾಜು ಅನ್ಕೊಳ್ಳೋದು. ರಾಜು ದಾರಿಲಿ ಹೋಗ್ತಾನೆ, ಆಯ್ತಾ. ದಾರಿಲಿ ಹತ್ತಿರ್ಬೇಕಾರೆ ಚೆನ್ನಾಗಿ ಟಾನಿಕ್ ತಗೊಬಿಡ್ತಾನೆ. ಏನ್ ಟಾನಿಕ್? ಡ್ರಿಂಕ್ಸ್ ಕುಡ್ಬಿಟ್ಟ. ಆಮೇಲೆ ಏನ್ ಮಾಡ್ತಾನೆ, ಕುಡ್ಬಿಟ್ಟು ಈ ಕಡೆ ರೋಡ್ ಸರ್ವೆ ಮಾಡ್ಕೊಂಡು ಇಲ್ಲಿ ಗಟ್ರ ಚರಂಡಿ ಮಂಕೊಂಡಿರುತ್ತೆ. ಚರಂಡಿ ಮಂಕೊಂಡಿರ್ತಾನೆ. ಬೆಳಗ್ಗೆ ಎಚ್ಚರ ಆದಾಗ ನಾ ಮನೆಗೆ ಹೋಗ್ಬೇಕಾಯ್ತು, ಇಲ್ಲಿ ಮಲ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಮನೆಗೆ ಹೋಗ್ತಾನೆ. ಕರೆಕ್ಟಾ. ಸೊ ಯಾಕೆ ಹಂಗಾಯ್ತು? ಬಿಕಾಸ್ ಆಫ್ ವೆನ್ ಯು ಡ್ರಿಂಕ್, ನೀವು ಕುಡಿದಾಗ ನಿಮ್ಮ ಬ್ರೈನ್ ಮತ್ತೆ ಸ್ಪೈನಲ್ ಕಾರ್ಡ್ ಮಧ್ಯೆ ಏನಿರುತ್ತೆ, ಜಾಯ್ನಿಂಗ್ ಇರುತ್ತಲ್ಲ, ಜಾಯ್ನಿಂಗ್ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಆ ಕನೆಕ್ಷನ್ ಲೂಸ್ ಆಗ್ತಾ ಹೋಗುತ್ತೆ. ಸೊ ಅದ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಮಾಡೋದು ಕಡಿಮೆ ಆಗುತ್ತೆ ಸೆರೆಬೆಲ್ಲಮ್ಗೆ. ಸೊ ಅವಾಗ ಸೆರೆಬೆಲ್ಲಮ್ ಬಾಡಿ ಬ್ಯಾಲೆನ್ಸ್ ಮಾಡೋದನ್ನ ಮಿಸ್ ಮಾಡುತ್ತೆ. ಅವಾಗ ಬಾಡಿ ಬ್ಯಾಲೆನ್ಸ್
ಬಾಡಿ ಬ್ಯಾಲೆನ್ಸ್ ಕಡಿಮೆ ಆಗಿ ಅವರಿಗೆ ಸರಿಯಾಗಿ ರೋಡ್ಗೆ ಸ್ಟ್ರೈಟ್ ಅಲ್ಲಿ ನಡ್ಕೋಕ್ಕಾಗಲ್ಲ. ಅವಾಗ ಯಾವ್ದೋ ಚರಂಡಿ ಬೀಳ್ತಾರೆ, ಆಯ್ತಾ. ಸೊ ಸೆರೆಬೆಲ್ಲಮ್ ಅಲ್ಲಿ ಕಂಟ್ರೋಲ್ಸ್ ದ ಪಾಶ್ಚರ್ ಆಫ್ ದಿ ಬಾಡಿ. ಪಾಶ್ಚರ್ ಅಂದ್ರೆ ಏನಿಲ್ಲ ನೋಡಿ, ಈಗ ಇದು ಬಾಡಿ, ಮನುಷ್ಯ ಅನ್ಕಡೆ, ಮನುಷ್ಯ ಮನುಷ್ಯ, ನಮ್ಮ ಕೈ, ಇದು ಕಾಲು, ಈ ಕಡೆ ನೋಡಿ ರೈಟ್ ಸೈಡ್ ಬ್ರೈನ್ ಇರುತ್ತಲ್ಲ, ಈ ಲೆಫ್ಟ್ ಸೈಡ್ ಬ್ರೈನ್ ಅನ್ಕೊಳ್ಳಿ. ಲೆಫ್ಟ್ ಸೈಡ್ ಬ್ರೈನ್ ಇದು ರೈಟ್ ಸೈಡ್ ಪಾರ್ಟ್ ನ ಕಂಟ್ರೋಲ್ ಮಾಡುತ್ತೆ. ಲೆಫ್ಟ್ ಸೈಡ್ ಬ್ರೈನ್ ಕಂಟ್ರೋಲ್ಸ್ ರೈಟ್ ಸೈಡ್ ಪಾರ್ಟ್. ಸೊ ರೈಟ್ ಸೈಡ್ ಬ್ರೈನ್ ಕಂಟ್ರೋಲ್ಸ್ ದ ಲೆಫ್ಟ್ ಸೈಡ್ ಪೋರ್ಷನ್ಸ್ ನ ಕಂಟ್ರೋಲ್ ಮಾಡುತ್ತೆ. ನಿಮ್ಮ ಲೆಫ್ಟ್ ಸೈಡ್ ಬ್ರೈನ್ ಇಟ್ ಕಂಟ್ರೋಲ್ಸ್ ರೈಟ್ ಸೈಡ್ ಪೋರ್ಷನ್ಸ್. ರೈಟ್ ಸೈಡ್ ಬ್ರೈನ್ ಕಂಟ್ರೋಲ್ಸ್ ಲೆಫ್ಟ್ ಸೈಡ್ ಬಾಡಿ ಪಾರ್ಟ್ಸ್ ನ ಕಂಟ್ರೋಲ್ ಮಾಡುತ್ತೆ. ಸೊ ಇದನ್ನ ಮಾಡದೆ ಅದು ನಮ್ಮ ಸೆರೆಬೆಲ್ಲಮ್. ಮತ್ತೆ ಪ್ರೀಶಿಯಸ್ ಆಫ್ ವಾಲಂಟರಿ ಆಕ್ಷನ್ ಕಂಟ್ರೋಲ್ ಮಾಡುತ್ತೆ. ಎಕ್ಸಾಂಪಲ್ ಪಿಕಿಂಗ್ ದ ಪೆನ್ಸಿಲ್, ರೈಡಿಂಗ್ ಎ ಬೈಸಿಕಲ್. ಸೊ ಇವೆಲ್ಲ ಏನು ಸೆರೆಬೆಲ್ಲಮ್ ಮಾಡೋದು. ಮಿಡಲ್ ಕಂಟ್ರೋಲ್ ಇನ್ವಾಲಂಟರಿ ಆಕ್ಷನ್. ನೋಡಿ, ಯಾವ್ದು ವಾಲಂಟರಿ ಯಾವ್ದು ಇನ್ವಾಲಂಟರಿ ನೋಡ್ಕೋಬೇಕು. ಸೆರೆಬ್ರಮ್ಮು ವಾಲಂಟರಿ, ಮಿಡ್ ಬ್ರೈನು ಇನ್ವಾಲಂಟರಿ, ಸೆರೆಬೆಲ್ಲಮು ವಾಲಂಟರಿ, ಮತ್ತೆ ನಮ್ಮ ಮೆಡುಲ ಇನ್ವಾಲಂಟರಿ. ಫೋನ್ಸ್ ಕೂಡ ನೋಡಿ, ಫೋನ್ಸ್ ಕಂಟ್ರೋಲ್ ದ ವಾಲಂಟರಿ ಆಕ್ಷನ್ಸ್. ಮೆಡುಲ ಇನ್ವಾಲಂಟರಿ ಆಕ್ಷನ್ ದಟ್ ಇಸ್ BP, ಸಲೈವೇಷನ್, ವಾಮಿಟಿಂಗ್, ಇವೆಲ್ಲ ಇನ್ವಾಲಂಟರಿ ಆಕ್ಷನ್. ನೀವು ಈಗ ಬಿರಿಯಾನಿ ನೆನ್ಪು ಮಾಡ್ಕೊಂಡ್ರಪ್ಪ, ಅಥವಾ ಹುಣಸೆ ಹಣ್ಣು ತಿನ್ನಂಗ ಆಯ್ತು. ಸೊ ನಿಮ್ಗೇನಾದ್ರು ಹುಣಸೆಕಾಯಿಗೆ ಉಪ್ಪು ಖಾರ ಹಾಕೊಂಡು ತಿಂತಾ ಇದ್ರಿ ಅಂತ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಸಾಕು, ನಿಮಗೆ ಬಾಯಿಲ್ ಬರುತ್ತೆ, ನೀರು ಬರುತ್ತಲ್ವಾ. ಸೊ ಅದನ್ನ ನೀವು ಕಂಟ್ರೋಲ್ ಮಾಡಕ್ಕೆ ಆಗಲ್ಲ. ಸೊ ಯಾಕಂದ್ರೆ ದಟ್ ಇಸ್ ಇನ್ವಾಲಂಟರಿ ಆಕ್ಷನ್, ದಟ್ ಇಸ್ ಕಂಟ್ರೋಲ್ ಬೈ ಮೆಡುಲ. ನಿಮಗೆ BP ಬರ್ತದೆ, BP ಜಾಸ್ತಿ ಆಗ್ತದೆ ಅಂದ್ರೆ ಕೂಡ ಅದನ್ನೇನು ಮೆಡುಲ ಕಂಟ್ರೋಲ್ ಮಾಡ್ತಾ ಇರುತ್ತೆ. ವಾಮಿಟಿಂಗ್ ಹೇಳಿದ್ನಲ್ಲ ಅದಾಗ್ಲೇ. ನೆಕ್ಸ್ಟ್ ಫೋನ್ಸ್ ಕಂಟ್ರೋಲ್ ಬೈ ವಾಲಂಟರಿ ಆಕ್ಷನ್ಸ್. ಆ ವಾಲಂಟರಿ ಆಕ್ಷನ್ಸ್ ಅಂದ್ರೆ ನೋಡಿ, ಇಟ್ ಇಸ್ ಕಂಟ್ರೋಲ್ ಬೈ ಯಾವುದು ನಮ್ಮ ಇದು ಫೋರ್ ಬ್ರೈನ್ ಕಂಟ್ರೋಲ್ ಮಾಡ್ತದೆ. ಸೊ ಆಕ್ಷನ್ ಇಸ್ ಹೆಲ್ಪ್ ಟು ರೆಗ್ಯುಲೇಟ್ ದ ರೆಸ್ಪಿರೇಷನ್ ಅನ್ನ ಕಂಟ್ರೋಲ್ ಮಾಡ್ಬೋದಾ? ಎಸ್, ಕಂಟ್ರೋಲ್ ಮಾಡಬಹುದು. ಅವಂತ ತೀರಾ ಕಂಟ್ರೋಲ್ ಮಾಡಿದ್ರೆ ನಮ್ಮನ್ನು ಬೇರೆ ಕಂಟ್ರೋಲ್ ಮಾಡ್ತಾರೆ ಆಮೇಲೆ, ಅಲ್ವಾ? ಅಂದ್ರೆ ಬೇರೆ ಒತ್ಕೊಂಡು ಹೋಗ್ತಾರಂತ. ಸೊ ನೀವು ರೆಸ್ಪಿರೇಷನ್ ನ ವಿ ಕ್ಯಾನ್ ಕಂಟ್ರೋಲ್ ಫಾರ್ 1 minute 2 minutes 3 minutes. ಯಾವ್ದಾದ್ರೆ ನೀವು ಎಕ್ಸ್ಪರ್ಟ್ ಆಗಿದ್ರೆ ವಿ ಕ್ಯಾನ್ ಕಂಟ್ರೋಲ್. ನಾವೇನ್ ಬೇಕಾದ್ರೆ ಒಂದು 10 seconds ಹೋಲ್ಡ್ ಮಾಡಬಹುದು ಅಥವಾ 20 seconds ಹೋಲ್ಡ್ ಮಾಡಬಹುದು. ಇಫ್ ಯು ಆರ್ ನಾಟ್ ಸ್ವಿಮ್ಮರ್ ಅಥವಾ ನೀವು ಬ್ರೀತ್ ನ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂದ್ರೆ, ಸೊ ನೀವೇನ್ ಮಾಡಬಹುದು, ಒಂದು 10 seconds ಹೋಲ್ಡ್ ಮಾಡಬಹುದು. ಅಥವಾ ಏನೋ ಕಂಟ್ರೋಲ್ ಸ್ಪೆಷಲಿಸ್ಟ್ ಆಗಿದ್ರೆ 1 minute 2 minutes ಹೋಲ್ಡ್ ಮಾಡ್ತಾರೆ. ಸೊ ಅದಕ್ಕೆ ಇದನ್ನ ವಾಲಂಟರಿ ಆಕ್ಷನ್ಸ್. ನೆಕ್ಸ್ಟ್ ಎಂಡೋಕ್ರೈನ್ ಸಿಸ್ಟಮ್. ನೋಡಿ, ಎಂಡೋಕ್ರೈನ್ ಸಿಸ್ಟಮ್ ಕಂಪೇರ್ಡ್ ಟು ಎಂಡೋಕ್ರೈನ್ and secretion is called as hormone. Endocrine glands and its secretions. Endocrine system compares and endocrine gland and secretion. Endocrine gland ಏನ್ ಮಾಡ್ತವೆ, ಒಂದು ಸೆಕ್ರೀಷನ್ ನ ಮಾಡ್ತವೆ. ಆ ಸೆಕ್ರೀಷನ್ ಏನು? ಹಾರ್ಮೋನ್ ಇಸ್ ಎ ಕೆಮಿಕಲ್ ಸಬ್ಸ್ಟೆನ್ಸ್. ಇಟ್ಸ್ ಹೆಲ್ಪ್ಸ್ ಟು ಕಮ್ಯುನಿಕೇಟ್ ವಿತ್ ಮೆಸೇಜ್ ಮಾಡೋದಕ್ಕೆ, ಅಂದ್ರೆ ಇನ್ಫಾರ್ಮೇಶನ್ ಸ್ಟೇರ್ ಮಾಡೋಕ್ಕೋಸ್ಕರ ಹೆಲ್ಪ್ ಮಾಡ್ತವೆ. ಹಾರ್ಮೋನ್ ಆರ್ ದಿ ಕೆಮಿಕಲ್ ಮೆಸೆಂಜರ್ ಸೆಕ್ರೆಟೆಡ್ ಇನ್ ದ ವೆರಿ ಸ್ಮಾಲ್ ಅಮೌಂಟ್ ಬೈ ಸ್ಪೆಸಿಫಿಕ್ ಟಿಶ್ಯೂ ದಟ್ ಈಸ್ ಕಾಲ್ಡ್ ಎಂಡೋಕ್ರೈನ್ ಆರ್ ಡಕ್ಟ್ಲೆಸ್ ಗ್ಲ್ಯಾಂಡ್. ನೋಡಿ, ಎಂಡೋಕ್ರೈನ್ ಅಂದ್ರೆ ಡಕ್ಟ್ಲೆಸ್ ಗ್ಲ್ಯಾಂಡ್ ಅಂತ. ನೋಡಿ, ಸ್ಮಾಲ್ ಕೆಮಿಕಲ್ ಸಬ್ಸ್ಟೆನ್ಸ್ ದಟ್ ಇಸ್ ಸೆಕ್ರೆಟೆಡ್ ವೆರಿ ಸ್ಮಾಲ್ ಅಮೌಂಟ್ ಆಫ್ ಸ್ಪೆಷಲೈಸ್ಡ್ ಟಿಶ್ಯೂ ದಟ್ ಈಸ್ ಕಾಲ್ಡ್ ಆಸ್ ಎಂಡೋಕ್ರೈನ್ ಆರ್ ಇಟ್ ಇಸ್ ಕಾಲ್ಡ್ ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ ಅಂತ ಕರೀತಾರೆ. ದಟ್ ಈಸ್ ಆಕ್ಟ್ ಆನ್ ಟಾರ್ಗೆಟ್ ಟಿಶ್ಯೂ ಆರ್ಗನ್ಸ್ ಯೂಶಲಿ ಅವೇ ಫ್ರಮ್ ದೇರ್ ಸೋರ್ಸ್. ಓಕೆ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಒಂದೊಂದಾಗಿ ಹೋಗ್ಬಿಡೋಣ. ಪಿಟ್ಯೂಟರಿ ಗ್ಲ್ಯಾಂಡ್ ಎಲ್ಲಿರುತ್ತೆ? ಪಿಟ್ಯೂಟರಿ ಗ್ಲ್ಯಾಂಡ್ ನಮ್ಮ ಬ್ರೈನ್. ನೋಡಿ, ಬ್ರೈನ್ ಹೇಳಿದ ಈ ಬ್ರೈನ್ ಒಳಗಡೆ ಇರ್ತದೆ ಪಿಟ್ಯೂಟರಿ ಗ್ಲ್ಯಾಂಡ್, ಸ್ಮಾಲೆಸ್ಟ್ ಗ್ಲ್ಯಾಂಡ್ ಇನ್ ದ ಬಾಡಿ, ಸ್ಮಾಲೆಸ್ಟ್ ಗ್ಲ್ಯಾಂಡ್. ಈ ಸೆಕ್ರೆಟ್ ದ ಗ್ರೋತ್ ಹಾರ್ಮೋನ್. ನಮ್ಮ ಬಾಡಿ ಗ್ರೋತ್ ಆಗಕ್ಕೆ ಹೆಲ್ಪ್ ಮಾಡೋದು ಪಿಟ್ಯೂಟರಿ ಗ್ಲ್ಯಾಂಡ್. ಗ್ರೋತ್ ಹಾರ್ಮೋನ್ ರೆಗ್ಯುಲೇಟ್ಸ್ ಬೈ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ದಿ ಬಾಡಿ. ನಮ್ಮ ಗ್ರೋತ್ ಮತ್ತೆ ಡೆವಲಪ್ಮೆಂಟ್ ಆಗಕ್ಕೆ ಪಿಟ್ಯೂಟರಿ ಹಾರ್ಮೋನ್ ಇಂಪಾರ್ಟೆಂಟ್. ನಿಮ್ಗೆ ಏನಾದ್ರು ಜಾಸ್ತಿ ಸೆಕ್ರೆಟ್ ಆಚಾ, ಜಾಸ್ತಿ ಪಿಟ್ಯೂಟರಿ ಹಾರ್ಮೋನ್ ಸೆಕ್ರೆಟ್ ಆದ್ರೆ ಉದ್ದಕ್ಕೆ ಆಯ್ತಾ. ನಿಮ್ಗೆ ಏನಾದ್ರು ಕಡಿಮೆ ಸೆಕ್ರೆಟ್ ಆದ್ರೆ ಡ್ವಾರ್ಫಿಸಮ್, ಚಿಕ್ಕಕ್ಕಿರ್ತೀರಿ ಅಷ್ಟೇ. ನೋಡಿ ಇಲ್ಲಿ, ದರ್ ಇಸ್ ಎ ಡೆಫಿಷಿಯನ್ಸಿ ಆಫ್ ದಿಸ್ ಹಾರ್ಮೋನ್ ದಿಸ್ ಚೈಲ್ಡ್ಹುಡ್ ದಿಸ್ ಲೀಡ್ಸ್ ಟು ದಿ ಡ್ವಾರ್ಫಿಸಮ್. ಕುಳ್ಳಕ್ಕಿರ್ತೀರಿ, ವೆರಿ ಶಾರ್ಟ್. ಓವರ್ ಸೆಕ್ರೇಷನ್ ಆಗ್ಬಿಟ್ರೆ ಹಾರ್ಮೋನ್ ಲೀಡ್ಸ್ ಟು ದಿ ಗೈಗ್ಯಾಂಟಿಸಮ್, ಎಕ್ಸ್ಟ್ರೀಮ್ಲಿ ಟಾಲ್. ನೀವು ಜಾಸ್ತಿ ಉದ್ದಕ್ಕಿರ್ತೀರ ಅಂದ್ರೆ ಗೈಗ್ಯಾಂಟಿಸಮ್, ಶಾರ್ಟ್ ಕುಳ್ಳಕ್ಕಿದ್ರಿ ಅಂದ್ರೆ ಡ್ವಾರ್ಫಿಸಮ್ ಆಗುತ್ತೆ, ಕಡಿಮೆ ಹಾರ್ಮೋನ್ ಸೆಕ್ರೆಟ್ ಆಗಿದೆ ಅಂತ. ನೆಕ್ಸ್ಟ್ ಥೈರಾಯ್ಡ್ ಗ್ಲ್ಯಾಂಡ್. ಇದು ನಿಮ್ ಕುತ್ತಿಗೆ ಅನ್ಕೊಳ್ಳಿ. ಈ ಕುತ್ತಿಗೆಯಲ್ಲಿ ಏನಿರುತ್ತೆ? ಥೈರಾಯ್ಡ್ ಇರುತ್ತೆ. ಥೈರಾಯ್ಡ್ ನೋಡಿ, ಥೈರಾಯ್ಡ್ ಗ್ಲ್ಯಾಂಡ್ ಇರುತ್ತೆ. ಈ ಥೈರಾಯ್ಡ್ ಗ್ಲ್ಯಾಂಡ್ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಥೈರಾಕ್ಸಿನ್ ಹಾರ್ಮೋನ್ ನ ಸೆಕ್ರೆಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಥೈರಾಕ್ಸಿನ್ ಹಾರ್ಮೋನ್. ಆ ಥೈರಾಕ್ಸಿನ್ ಹಾರ್ಮೋನ್ ಏನ್ ಮಾಡುತ್ತೆ ನೋಡಿ, ಥೈರಾಯ್ಡ್ ಗ್ಲ್ಯಾಂಡ್ ರಿಲೀಸ್ ಥೈರಾಕ್ಸಿನ್ ಹಾರ್ಮೋನ್ helpful for the metabolism of carbohydrate to protein to fat to metabolism of the body, so that provides the best balance for the growth. Metabolism of protein, carbohydrates, lipids ಅಥವಾ ಫ್ಯಾಟ್ ಮಾಡೋದು ಏನಕ್ಕೆ? ಬೆಸ್ಟ್ ಬ್ಯಾಲೆನ್ಸ್ ಫಾರ್ ದಿ ಗ್ರೋತ್ ಚೆನ್ನಾಗಿ ಆಗಕ್ಕೆ. ಸೊ ಅಯೋಡಿನ್ ಇಸ್ ಎಸೆನ್ಷಿಯಲ್ ಫಾರ್ ದಿ, ನೋಡಿ, ಥೈರಾಕ್ಸಿನ್ ಹಾರ್ಮೋನ್ ರಿಲೀಸ್ ಆಗ್ಲೇಬೇಕು ಅಂದ್ರೆ ಏನ್ ಬೇಕಂದ್ರೆ ಥೈರಾಕ್ಸಿನ್ ಹಾರ್ಮೋನ್ ರಿಲೀಸ್ ಮಾಡ್ಕೊಂಡ್ರೆ ಅಯೋಡಿನ್ ಬೇಕು. Iodine is essential for the secretion of thyroxine. In case of iodine is deficient in our body, that is possible of might be suffering from goiter. Goiter ಬಂದ್ಬಿಡುತ್ತೆ. ನೋಡಿ, ನಾವು ತಿನ್ನುವಂತ ಫುಡ್ ಅಲ್ಲಿ ಅಯೋಡಿನ್ ಇರಬೇಕು. ಅಯೋಡಿನ್ ಇದ್ದಾಗ ಮಾತ್ರ ಥೈರಾಕ್ಸಿನ್ ಹಾರ್ಮೋನ್ ಸೆಕ್ರೆಟ್ ಆಗುತ್ತೆ. ಅಯೋಡಿನ್ ಇಲ್ಲ ಅಂದ್ರೆ ನಿಮಗೆ ಗಾಯಿಟರ್ ಬರ್ತದೆ. ಆ ಗಾಯಿಟರ್ ಅಂದ್ರೆ ಸ್ವೆಲನ್ ಕುತ್ತಿಗೆ ಊದ್ಕೊಳ್ಳುತ್ತೆ.
ಸೊ ಒನ್ ಸಿಂಪ್ಟಮ್ ಆಫ್ ದಿಸ್ ಡಿಸೀಸ್ ಇಸ್ ನೋಡಿ ಸ್ವೋಲನ್ ನೆಕ್. ದಟ್ ಇಸ್ ಇಂಪಾರ್ಟೆಂಟ್ ಟು ಯೂಸ್ ಅಯೋಡೈಸ್ ಸಾಲ್ಟ್. ನೋಡಿ ಅಯೋಡೈಸ್ ಸಾಲ್ಟ್ ನ ನಾವು ನಮ್ಮ ಡಯಟ್ ಅಲ್ಲಿ ಫಾಲೋ ಮಾಡಬೇಕು. ಅಡ್ರಿನಲಿನ್ ಗ್ಲ್ಯಾಂಡ್ ನೋಡಿ ವೆರಿ ಇಂಪಾರ್ಟೆಂಟ್. ಈ ಕಿಡ್ನಿ ಅನ್ಕೊಳ್ಳಿ, ಈ ಕಿಡ್ನಿ, ಈಗ ಕಿಡ್ನಿ ಇದು ಪೇರ್ ಆಫ್ ಕಿಡ್ನಿ ಇರುತ್ತಲ್ಲ, ಈ ಕಿಡ್ನಿ ಮೇಲೆ ಈ ತರ ಕ್ಯಾಪ್ ತರ ಇರುತ್ತೆ, ಈ ಕ್ಯಾಪ್ ತರ, ದಟ್ ಇಸ್ ಅಡ್ರಿನಲಿನ್ ಗ್ಲ್ಯಾಂಡ್. ಇದೇನಕ್ಕೆ ಹೆಲ್ಪ್ ಮಾಡ್ತಪ್ಪ ಅಂದ್ರೆ ನೋಡಿ ನೀವು ದಾರಿಯಲ್ಲಿ ನಡ್ಕೊ ಹೋಗ್ತಿರ್ತೀರ ಅನ್ಕೊಳ್ಳಿ, ಈಗ ದಾರಿ ಸೊ ಈ ದಾರಿ ನಡ್ಕೊ ಹೋಗ್ತಿರ್ತೀರಿ, ದಾರಿ ನಡ್ಕೋತೀವಿ, ಸಡನ್ ಆಗಿ ಸ್ನೇಕ್ ಬಂತು ಅನ್ಕೊಳ್ಳಿ, ಇದು ಸ್ನೇಕ್, ಆಯ್ತಾ ಸ್ನೇಕ್. ನೀವೇನ್ ಮಾಡ್ತೀರಪ್ಪ, ಸ್ನೇಕ್ ನೋಡಿದ ತಕ್ಷಣ ಅಯ್ಯೋ ಅಮ್ಮ ಸ್ನೇಕು ಅಂತ ಹೇಳಿ ಸ್ನೇಕ್ ಇಂದ ಒಂದು ಓಡೋಗ್ತೀರಿ, ಇಲ್ಲ ಕೋಲ್ ತಗೊಂಡು ಈ ಸ್ನೇಕ್ ನ ಹೊಡೆದು ಸಾಯಿಸ್ತೀರಿ, ಇಲ್ಲ ಸ್ನೇಕೆ ಓಡೋಗ್ಬೋದು. ಕರೆಕ್ಟಾ? 3 ಸಿಚುವೇಶನ್. ನೀವು ಸ್ನೇಕ್ ಇಂದ ಓಡೋಗ್ಬೋದು, ಅಥವಾ ಸ್ನೇಕ್ ನ ನೀವೇನಾರ ಇನ್ ಕೇಸ್ ಸ್ನೇಕ್ ಸಣ್ಣ ಇದ್ರೆ, ಅದೇ ಹಬ್ಬ ವೈಪರ್ ರೆಸಲ್ಸ್ ಅಂತ ಒಳ್ಳೆ ಒಂದು ಏನಪ್ಪ ಪಾಯ್ಸನಸ್ ಸ್ನೇಕ್ ಆಗಿದ್ರೆ, ಅಥವಾ ನಮ್ಮ ಯಾವ್ದು ಕಿಂಗ್ ಕೋಬ್ರಾ ಆಗಿದ್ರೆ, ಈ ತರದ ಯಾವ್ದು ಕಾಳಿಂಗ ಸರ್ಪ, ಆ ಸರ್ಪ, ಈ ಸರ್ಪ ಯಾವ್ದಾರ ಆಗಿದ್ರೆ ನೀವೇನ್ ಮಾಡ್ತೀರಿ, ಬಾರಪ್ಪ ಹೊಡಿತೀನಿ ಅಂತ ಹೋಯ್ತಾ ಓಟ. ಅದೇ ಯಾವ ಸಣ್ಣ ಮರಿ, ಸಣ್ಣ ನಿಮ್ಗೆ ಏನೋ ತೊಂದರೆ ಕೊಡದಿರಂತ ಹಾವಾಗಿದ್ರೆ ನೀವೇನ್ ಮಾಡ್ತೀರಿ, ಹೊಡೆಯಕ್ ಹೋಯ್ತೀರಿ. ಕರೆಕ್ಟಾ? ಸೊ ಇದು ನೀವೇನ್ ಮಾಡ್ತೀರಿ, ಫೈಟ್ ಆರ್ ಫ್ಲೈಟ್, ಅಥವಾ ಹೋರಾಡು ಇಲ್ಲ ಓಡೋಗು. ಕರೆಕ್ಟಾ? ಇದನ್ನ ಮಾಡೋದು ಯಾವ್ದು, ನಮ್ಮ ಅಡ್ರಿನಲಿನ್ ಹಾರ್ಮೋನ್. ಅಡ್ರಿನಲಿನ್ ಹಾರ್ಮೋನು, ಅಡ್ರಿನಲಿನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ ಅಂತ ಕರಿತೀವಿ. ಅಂಡ್ ಇಸ್ ಆಲ್ಸೋ ಕಾಲ್ಡ್ ಎಮರ್ಜೆನ್ಸಿ ಹಾರ್ಮೋನ್. ಎಮರ್ಜೆನ್ಸಿ ಸಿಚುವೇಶನ್ ಮಾತ್ರ ಈ ಹಾರ್ಮೋನ್ ರಿಲೀಸ್ ಆಗುತ್ತೆ. ನೀವು ಫುಲ್ಲು ಖುಷಿಯಾಗಿದ್ರಿ, ಫುಲ್ಲು ಸಿಟ್ಟು, ನೀವು ಸಿಟ್ಟು ಬಿಟ್ಟಿದೀವಿ, ನೀವು ಹೊಡೆಯಲೇಬೇಕು ಈಗ, ನಾ ಕೈ ಹತ್ತಿದ್ದೀನಿ ಅಂದಾಗ ನನ್ನ ಆ ಹಾರ್ಮೋನ್ ಕೈಗೆ ಪರ್ಟಿಕ್ಯುಲರ್ ಟಿಶ್ಯೂಗೆ ರೀಚ್ ಆಯ್ತು, ಹೊಡಿ. ಅವಾಗ ನೀವು ಹೊಡೆಯಕ್ ಹೋದ, ಈಗ ಅವನ ಜೊತೆ ಫೈಟ್ ಮಾಡಕ್ ರೆಡಿ ಆಯ್ತೈತ್ರಿ, ಅಥವಾ ಈಗ ಅವ್ನು ನೋಡಿದಾಗ ಓಡಕ್ ರೆಡಿ ಆಯ್ತೈತ್ರಿ. ಓಡೋಬೇಕಾರೆ ನಿಮ್ಗೆ ಏನ್ ಅನ್ಸ್ತಿರ್ತದೆ, ನಿಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗ್ತದ. ಕರೆಕ್ಟಾ? ಹಾರ್ಟ್ ಬೀಟು ಜಾಸ್ತಿ ಆಯ್ತು. ಇನ್ನೇನ್ ಜಾಸ್ತಿ ಆಯ್ತು, ಬ್ರೀತಿಂಗ್ ಜಾಸ್ತಿ ಆಯ್ತು. ಕರೆಕ್ಟಾ? ಬ್ರೀತಿಂಗ್, ಉಸಿರೋದು ಹೂ 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 ಅಂತ ಉಸಿರಾಡ್ತಿರ್ತೀರಿ, ಮತ್ತೆ ಹಾರ್ಟ್ ಬೀಟ್ ಜಾಸ್ತಿ ಆಯ್ತು. ಆಮೇಲೆ ಇನ್ನೇನ್ ಜಾಸ್ತಿ ಆಯ್ತು, ನಿಮಗೆ ಉಸಿರಾಡ್ಬೇಕ್ರೆ 3 ಆಕ್ಸಿಜನ್ ತಗೊಳ್ತೀರಾ, ಆ ಆಕ್ಸಿಜನ್ ಎಲ್ಲಾ ಟಿಶ್ಯೂಸ್ಗೆ ಹೋಯ್ತಾ ಒಳ್ಳೆ ಸ್ಟ್ರೆಂತ್ ಬಂದ್ಬಿಡುತ್ತೆ, ಹುಚ್ಚರ ತರ ಓಡಾಗಿರುತ್ತೆ. ಆವೇ ಪಾಪ ನಿಮ್ಗೆ 1 ಕಿಲೋಮೀಟರ್ ದೂರ ಆ ಕಡೆಗೆ ವಾಪಸ್ ಓಡಾಗಿರುತ್ತೆ. ಇದು ಹುಚ್ಚನಾಗಿ ಓಡಿಸ್ಕೊ ಬಂತು ಅಂದ ತಕ್ಷಣ ನಾಯಿನ ದೂರ ಓಡಾಗಿರ್ತೀವಿ. ಕರೆಕ್ಟಾ? ನೋಡಿ ಅಡ್ರಿನಲಿನ್ ಹಾರ್ಮೋನ್ ನೋಡಿ, ಅಥವಾ ಎಮರ್ಜೆನ್ಸಿ ಹಾರ್ಮೋನ್, ಬಿಕಾಸ್ ಯಾಕೆಂದ್ರೆ ದಟ್ ಈಸ್ ಪ್ರಿಪೇರ್ಡ್ ಅವರ್ ಬಾಡಿ ಟು ಸ್ಕೇರಿ ಸಿಚುವೇಶನ್. ತುಂಬಾ ಹೆದರ್ಕೊಳ್ಳೋ ಸಿಚುವೇಶನ್ ಅದೇನಾಗುತ್ತೆ, ಸೆಕ್ರೆಟ್ ಆಗುತ್ತೆ. ಸೊ ಅಡ್ರಿನಲಿನ್ is secreted directly into the blood and controls the different part of the body. So it is as a result, heartbeat is very important. Heartbeat rate, breath of beating will be faster. Heartbeat increase ಆಗುತ್ತೆ, breath of rating will be increase ಆಗುತ್ತೆ. Supplies the more oxygen, ಜಾಸ್ತಿ ಆಕ್ಸಿಜನ್ ಟು ಅವರ್ ಮಸಲ್ಸ್. ನಮ್ಮ ಮಸಲ್ಸ್ ಗಳಿಗೆ ಆಕ್ಸಿಜನ್ ಜಾಸ್ತಿ ಸೆಕ್ರೆಟ್ ಮಾಡುತ್ತೆ. This is responsible towards the enables our body to ready to deal the situation. Very important ಇದು, to deal the situation. ಸಿಚುವೇಶನ್ ಟಕ್ಕಂತ ಡೀಲ್ ಮಾಡಕ್ಕೆ ಹೆಲ್ಪ್ ಮಾಡೋದು ಯಾವ್ದಪ್ಪ, ನಮ್ಮ ಅಡ್ರಿನಲಿನ್ ಹಾರ್ಮೋನ್. ಆಯ್ತಾ? ಓಕೆ, ಪ್ಯಾಂಕ್ರಿಯಾಸ್ ನೋಡಿ, ಪ್ಯಾಂಕ್ರಿಯಾಸ್ ಗ್ಲ್ಯಾಂಡ್ ಡ್ಯೂ ಟು ದಿ ನೇಚರ್ ಆಫ್ ದಿ ಬೋತ್. ನೋಡಿ ಇದು ವೆರಿ ಇಂಪಾರ್ಟೆಂಟ್, ಎಕ್ಸೋಕ್ರೈನ್ ಗ್ಲ್ಯಾಂಡ್ ಆಸ್ ವೆಲ್ ಆಸ್ ಎಂಡೋಕ್ರೈನ್ ಗ್ಲ್ಯಾಂಡ್. ಇದು ಡಕ್ಲೆಸ್ ಮತ್ತೆ ಡಕ್ಟ್ ಗ್ಲ್ಯಾಂಡ್. ಇನ್ಸ್ ಇಟ್ ಇಸ್ ಕಾಲ್ಡ್ ಆಸ್ ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಕರೀತಾರೆ ಪ್ಯಾಂಕ್ರಿಯಾಸ್ ನ. ಈ ಸೆಕ್ರೆಟ್ ಇನ್ಸುಲಿನ್ ಹಾರ್ಮೋನ್. ನೋಡಿ ಇನ್ಸುಲಿನ್ ಹಾರ್ಮೋನ್ ಸೆಕ್ರೆಟ್ ಮಾಡುತ್ತೆ. ಏನ್ ಹೆಲ್ಪ್ ಮಾಡುತ್ತೆ, ಇಟ್ ರೆಗ್ಯುಲೇಟ್ ದ ಬ್ಲಡ್ ಶುಗರ್ ಲೆವೆಲ್. ನಮ್ಮ ಬ್ಲಡ್ ಅಲ್ಲಿ ಇರುವಂತಹ ಶುಗರ್ ಲೆವೆಲ್ ನ ರೆಗ್ಯುಲೇಟ್ ಮಾಡಕ್ಕೆ ಇನ್ಸುಲಿನ್ ಹಾರ್ಮೋನ್ ಸೆಕ್ರೆಟ್ ಆಗುತ್ತೆ. ಇಟ್ ಇಸ್ ನಾಟ್ ಸೆಕ್ರೆಟೆಡ್, ಇದು ಕರೆಕ್ಟ್ ಆಗಿ ಪ್ರಾಪರ್ ಸೆಕ್ರೆಟ್ ಆಗಿಲ್ಲ ಅಂದ್ರೆ ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆದ ತಕ್ಷಣ ಶುಗರ್ ಪೇಷಂಟ್ ಆಗ್ತೀವಿ, ಅಥವಾ ಡಯಾಬಿಟಿಸ್ ಪೇಷಂಟ್ ಅಂತ ಆಗ್ತೀವಿ. ಕರೆಕ್ಟಾ? ದ ಶುಗರ್ ಲೆವೆಲ್ ರೈಸಸ್ ಇನ್ ಕಾಸಸ್ ದ ಡಯಾಬಿಟಿಸ್. ನೋಡಿ ಡಯಾಬಿಟಿಸ್ ಬರ್ತದೆ ನಮಗೆ. ಅವಾಗ ಟ್ರೀಟ್ಮೆಂಟ್ ಅಂತ ತಗೋಬೇಕು. ನೋಡಿ ಬ್ಲಡ್ ಶುಗರ್ ಲೆವೆಲ್, ಡಯಾಬಿಟಿಸ್ ಪೇಷಂಟ್ ಟ್ರೀಟೆಡ್ ಗಿವಿಂಗ್ ಆರ್ಟಿಫಿಷಿಯಲ್ ಇನ್ಸುಲಿನ್ ಇಂಜೆಕ್ಷನ್. ಇನ್ಸುಲಿನ್ ಇಂಜೆಕ್ಷನ್ ಕೊಡ್ತಾರೆ, ಆರ್ಟಿಫಿಷಿಯಲ್ ಇನ್ಸುಲಿನ್ ಇಂಜೆಕ್ಷನ್. ಸೊ ತಗೊಂಡು ಇನ್ಸುಲಿನ್ ಕಡಿಮೆ ಮಾಡೋದು, ಅದು ಮೀನ್ಸ್ ಇದು ಬ್ಲಡ್ ಶುಗರ್ ಲೆವೆಲ್ ನ ಕಡಿಮೆ ಮಾಡಬಹುದು. ನೆಕ್ಸ್ಟ್ ಸೆಕ್ಸ್ ಹಾರ್ಮೋನ್ಸ್. ನೋಡಿ ಮೇಲ್ ಆದ್ರೆ ಟೆಸ್ಟೋಸ್ಟಿರಾನ್ ಇಸ್ ಎ ಸೆಕ್ಸ್ ಹಾರ್ಮೋನ್. ಈಸ್ಟ್ರೋಜನ್ ಇಸ್ ಅ ಫೀಮೇಲ್ ಸೆಕ್ಸ್ ಹಾರ್ಮೋನ್. ಸೊ ಬ್ರಿಂಗ್ ಚೇಂಜಸ್ ಇನ್ ದ ಅಸೋಸಿಯೇಟೆಡ್ ವಿತ್ ಪ್ಯೂಬರ್ಟಿ. ಪ್ಯೂಬರ್ಟಿ ಏಜಿಗೆ ಬಂದ ತಕ್ಷಣ ಮೇಲು ಮತ್ತೆ ಫೀಮೇಲ್ ಪ್ಯೂಬರ್ಟಿ ಏಜಿಗೆ ಬಂದ ತಕ್ಷಣ ಮೇಲ್ ಅಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್, ಫೀಮೇಲ್ ಅಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಬರ್ತದೆ. ಟೆಸ್ಟೋಸ್ಟಿರಾನ್ ಇಸ್ ಸೆಕ್ರೆಟೆಡ್ ಬೈ ಟೆಸ್ಟಿಸ್. ನೋಡಿ ಟೆಸ್ಟಿಸ್ ಇಂದ ಟೆಸ್ಟೋಸ್ಟಿರಾನ್ ಸೆಕ್ರೆಟ್ ಆಯ್ತಾ, ಪ್ರಮೋಟ್ಸ್ ಅಪಿಯರೆನ್ಸ್ ಆಫ್ ದಿ ಮೇಲ್ ಸೆಕ್ಸ್ ಕ್ಯಾರೆಕ್ಟರ್ಸ್ ಲೈಕ್ ವಾಯ್ಸ್ ಡೀಪನಿಂಗ್ ಅಂಡ್ ಗ್ರೋತ್ ಆಫ್ ಆರ್ಮ್ ಪಿಟ್ ಅಂಡ್ ಚೆಸ್ಟ್ ಇನ್ ದ ಪ್ಯೂಬಿಕ್ ಹೇರ್. ಆರ್ಮ್ ಪಿಟ್ ಅಲ್ಲಿ, ಚೆಸ್ಟ್ ಅಲ್ಲಿ ಮತ್ತೆ ಪ್ಯೂಬಿಕ್ ಪ್ಲೇಸಸ್ ಗಳಲ್ಲಿ ಹೇರ್ ಡೆವಲಪ್ ಆಗ್ತದೆ, ಮತ್ತೆ ವಾಯ್ಸ್ ಬಿಕಮ್ ಡೀಪ್ ವಾಯ್ಸ್ ಅಲ್ಲಿ. ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಪ್ರಮೋಟ್ಸ್ ದ ಪ್ರೊಡಕ್ಷನ್ ಆಫ್ ಸ್ಪರ್ಮ್ಸ್. ಇದು ಸೆಕೆಂಡರಿ ಕ್ಯಾರೆಕ್ಟರ್ಸ್ ಇನ್ ಮೇಲ್. ಅದೇ ಈಸ್ಟ್ರೋಜನ್ ಫೀಮೇಲ್ಸ್ ಅಲ್ಲಾದ್ರೆ ಸೆಕ್ರೆಟೆಡ್ ಓವರಿ ಅಂಡ್ ಇಟ್ ಪ್ರಮೋಟ್ಸ್ ದ ಅಪಿಯರೆನ್ಸ್ ಆಫ್ ಫೀಮೇಲ್ ಸೆಕ್ಸ್ ಕ್ಯಾರೆಕ್ಟರಿಸ್ಟಿಕ್ ಲೈಕ್ ಎನ್ಲಾರ್ಜ್ಮೆಂಟ್ ಆಫ್ ದಿ ಬ್ರೆಸ್ಟ್ ಅಂಡ್ ಎರೆಕ್ಷನ್ ಆಫ್ ನಿಪ್ಪಲ್ಸ್, ದ ಗ್ರೋತ್ ಆಫ್ ಬಾಡಿ ಹೇರ್ಸ್, ಬಾಡಿ ಮೇಲೆ ಹೇರ್ ಗ್ರೋತ್ ಆಗುತ್ತೆ. ಅಂಡ್ ಮೋಸ್ಟ್ ಪ್ರಾಮಿನೆಂಟ್ಲಿ ಅಂಡರ್ ಆರ್ಮ್ಸ್ ಆಫ್ ಪ್ಯೂಬಿಕ್ ಹೇರ್ಸ್. ಅಂಡರ್ ಆರ್ಮ್ಸ್ ಪ್ಯೂಬಿಕ್ ಹೇರ್ ಗಳು ಡೆವಲಪ್ ಆಗ್ತದೆ. ದ ವೈಡನಿಂಗ್ ಆಫ್ ಹಿಪ್ ವೈಡ್ ಆಗುತ್ತೆ. ಸೊ ಈಸ್ಟ್ರೋಜನ್ ಪ್ರಮೋಟ್ಸ್ ದ ಪ್ರೊಡಕ್ಷನ್ ಆಫ್ ಎಗ್ ಅಂಡ್ ರೆಗ್ಯುಲೇಟ್ ದ ಮೆನ್ಸ್ಟ್ರುಯಲ್ ಸೈಕಲ್. ಮೆನ್ಸ್ಟ್ರುಯಲ್ ಸೈಕಲ್ ಸ್ಟಾರ್ಟ್ ಆಗುತ್ತೆ ಯಾರಲ್ಲಿ, ಫೀಮೇಲ್ ಅಲ್ಲಿ, ಈಸ್ಟ್ರೋಜನ್ ಹಾರ್ಮೋನ್ ಇಂದ. ನೋಡಿ ಫೀಡ್ಬ್ಯಾಕ್ಸ್ ಆಫ್ ಮೆಕ್ಯಾನಿಸಮ್. ಏನಿದೆ ಫೀಡ್ಬ್ಯಾಕ್ ಅಂದ್ರೆ ಏನಿಲ್ಲ, ಈಗ ನೀವು
ಏನಪ್ಪಾ ಬ್ಲಡ್ ಅಲ್ಲಿ ಶುಗರ್ ಜಾಸ್ತಿ ಆಯ್ತು, ಅದನ್ನ ಟಿಶ್ಯೂ ಏನ್ ಮಾಡ್ತು ರೆಕಗ್ನೈಸ್ ಮಾಡ್ಕೊಂಡು ಓ ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗಿದೆ, ಓ ಇನ್ಸುಲಿನ್ ಸೆಕ್ರೆಟ್ ಮಾಡಪ್ಪ ಪ್ಯಾಂಕ್ರಿಯಾಸ್ ಅಂತ ಹೇಳುತ್ತೆ. ಸೊ ಅಲ್ಲಿಗೆ ಫೀಡ್ಬ್ಯಾಕ್ ಕೊಡ್ತು, ಕರೆಕ್ಟಾ. ಮತ್ತೆ ಈಗ ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ ಕಡಿಮೆ ಆಯ್ತು, ಓ ಇನ್ಸುಲಿನ್ ನೀನ್ ಸ್ಟಾಪ್ ಮಾಡಪ್ಪ, ಪ್ಯಾಂಕ್ರಿಯಾಸ್ ನೀನ್ ಸ್ಟಾಪ್ ಮಾಡು, ಇನ್ಸುಲಿನ್ ಬೇಡ, ಈಗ ಬ್ಲಡ್ ಆಲ್ರೆಡಿ ಶುಗರ್ ಲೆವೆಲ್ ಕಡಿಮೆ ಆಗಿದೆ ಅನ್ನನ್ನ ಏನ್ ಮಾಡುತ್ತೆ, ಇನ್ಫಾರ್ಮೇಶನ್ ಕೊಡುತ್ತಲ್ಲ, ಆ ಇನ್ಫಾರ್ಮೇಶನ್ ನಾವ್ ಎಂತ ಕರಿತೀವಿ, ದಟ್ ಇಸ್ ಕಾಲ್ಡ್ ಅಸ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂತ ಕರಿತೀವಿ ಅಷ್ಟೇ. ಈಗ ಇಲ್ಲಿಗೆ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ನಿಮ್ಮಲ್ಲಿ ಮುಗಿತು. ಈಗ ನೆಕ್ಸ್ಟ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಪ್ಲಾಂಟ್. ಈಗ ಪ್ಲಾಂಟ್ ಅಲ್ಲಿ ಹೆಂಗಾಗುತ್ತೆ, ವೆರಿ ಇಂಪಾರ್ಟೆಂಟ್. ಇದರಲ್ಲಿ 3 ಮಾರ್ಕ್ಸ್ ಕ್ವಶನ್ ಫಿಕ್ಸ್, ನಿಮಗೆ ಮಿಸ್ಸೇ ಇಲ್ಲ. ನೋಡಿ ನಿಮಗೆ 3 ಮಾರ್ಕ್ಸ್ ಪ್ಲಾಂಟ್ ಬರ್ತದೆ. ಸೊ ಏನು ಅನಿಮಲ್ ಬಂದ್ರೆ 3 ಮಾರ್ಕ್ಸ್ ಪ್ಲಾಂಟ್ ಅಲ್ಲಿ ಬಂದೇ ಬರುತ್ತೆ. ಪ್ಲಾಂಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ರಿಯಾಕ್ಟರ್ ಚೇಂಜಸ್ ಇನ್ ದ ಹ್ಯಾಪನ್ಸ್ ಇನ್ ದ ಎನ್ವೈರನ್ಮೆಂಟ್ ಅರೌಂಡ್ ದೆಮ್. ನೋಡಿ ಯಾವುದು ಒಂದು ಸ್ಟಿಮ್ಯುಲಿಗಳು ಯಾವ್ದಪ್ಪ, ಸಚ್ ಆಸ್ ಲೈಟು, ಗ್ರಾವಿಟಿ, ಕೆಮಿಕಲ್ಸ್, ಟಚ್, ಇವೆಲ್ಲ ಏನು ಸ್ಟಿಮ್ಯುಲೈಗಳು. ನೋಡಿ ಟ್ರೋಪಿಕ್ ಮೂವ್ಮೆಂಟ್. ಏನ್ ಟ್ರೋಪಿಕ್ ಮೂವ್ಮೆಂಟ್, ದ ಡೈರೆಕ್ಟ್ ಗ್ರೋತ್. ನೋಡಿ ದ ಡೈರೆಕ್ಟ್ ಗ್ರೋತ್ ಮೂವ್ಮೆಂಟ್ ಆಫ್ ದಿ ಪ್ಲಾಂಟ್ ಆರ್ಗನ್ಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಎಕ್ಸ್ಟರ್ನಲ್ ಸ್ಟಿಮ್ಯುಲೈ, ದ ಗ್ರೋತ್ ಟುವರ್ಡ್ಸ್ ದಿ ಸ್ಟಿಮ್ಯುಲೈ, ದ ಪಾಸಿಟಿವ್ ಟ್ರೋಪಿಸಮ್, ಗ್ರೋತ್ ಅವೇ ಫ್ರಮ್ ದಿ ಸ್ಟಿಮ್ಯುಲೈ, ದಟ್ ಇಸ್ ಕಾಲ್ಡ್ ಅಸ್ ನೆಗೆಟಿವ್ ಟ್ರೋಪಿಸಮ್. ಏನಾದ್ರೂ ಗ್ರೋತ್ ಸ್ಟಿಮ್ಯುಲೈ ಕಡೆಗೆ ಮೂವ್ ಆದ್ರೆ, ಈಗ ಫಾರ್ ಎಕ್ಸಾಂಪಲ್ ಇದು ಪ್ಲಾಂಟ್ ಅನ್ಕೊಳ್ಳಿ, ಈ ಪ್ಲಾಂಟ್ ಇದು ಸನ್ಲೈಟ್ ಇದೆ ಅನ್ಕೊಳ್ಳಿ, ಈ ಸನ್ಲೈಟ್ ಕಡೆಗೆ ಮೂವ್ ಆದ್ರೆ ದಟ್ ಇಸ್ ಪಾಸಿಟಿವ್ ಟ್ರೋಪಿಸಮ್. ಸನ್ಲೈಟ್ ಅನ್ನೋದೇನು ಸ್ಟಿಮ್ಯುಲೈ ಕಡೆಗೆ ಮೂವ್ ಆಯ್ತಿದೆ ಪ್ಲಾಂಟ್, ಸೊ ಇಟ್ ಇಸ್ ಎ ಪಾಸಿಟಿವ್ ಟ್ರೋಪಿಸಮ್. ಹಾಗಾದ್ರೆ ರೂಟ್ ಸೂರ್ಯನಿಂದ ದೂರ ಹೋಗ್ತದೆ, ಕರೆಕ್ಟಾ, ದಟ್ ಇಸ್ ನೆಗೆಟಿವ್ ಟ್ರೋಪಿಸಮ್. ಗ್ರೋತ್ ಮೂವ್ಮೆಂಟ್ ಆಫ್ ದಿ ಪ್ಲಾಂಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಎಕ್ಸ್ಟರ್ನಲ್ ಸ್ಟಿಮ್ಯುಲೈ. ಡಿಫ್ರೆಂಟ್ ಟೈಪ್ಸ್ ಆಫ್ ಮೂವ್ಮೆಂಟ್ ಗಳಿದಾವೆ ನೋಡಿ. ಗ್ರೋತ್ ಇಂಡಿಪೆಂಡೆಂಟ್ ಮೂವ್ಮೆಂಟ್, ವೆರಿ ಇಂಪಾರ್ಟೆಂಟ್. ಗ್ರೋತ್ ಇಂಡಿಪೆಂಡೆಂಟ್ ಮೂವ್ಮೆಂಟ್ ನೋಡಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಮೂವ್ಮೆಂಟ್ ಅಲ್ಲಿ ಇದು ಒಂದು ಇಂಪಾರ್ಟೆಂಟ್. ಮತ್ತೆ ಗ್ರೋತ್ ಡಿಪೆಂಡೆಂಟ್ ಮೂವ್ಮೆಂಟ್ ಇದು ಕೂಡ ಇಂಪಾರ್ಟೆಂಟ್. ದಿಸ್ ಡೈರೆಕ್ಷನ್ಲೆಸ್ ಮೂವ್ಮೆಂಟ್ ದಟ್ಸ್ ಪ್ಲಾಂಟ್ ಕಾಸ್ ಡ್ಯೂ ಟು ದಿ ವೇರಿಯೇಷನ್ ಇನ್ ದ ಔಟ್ಸೈಡ್ ಎನ್ವೈರನ್ಮೆಂಟ್, ಫೋಲ್ಡಿಂಗ್ ಆಫ್ ಡ್ರೂಪಿಂಗ್ ಆಫ್ ಲೀಫ್ ಅಂಡ್ ಟಚ್ಪಿನ್ ಅಟ್ ಪ್ಲಾಂಟ್ ಇಸ್ ನೋನ್ ಆಸ್ ಥಿಗ್ಮೋಟ್ರೋಪಿಸಮ್. ನೋಡಿ ಇದು ಏನು ಡೈರೆಕ್ಷನಲ್ ಮೂವ್ಮೆಂಟ್ ಇರಲ್ಲ, ಮತ್ತೆ ಇಟ್ ಈಸ್ ಕಾಸ್ ಡ್ಯೂ ಟು ವೇರಿಯೇಷನ್ ಔಟ್ಸೈಡ್ ಎನ್ವೈರನ್ಮೆಂಟಲ್ ಚೇಂಜಸ್ ಇಂದ ಅಥವಾ ಎನ್ವೈರನ್ಮೆಂಟಲ್ ಸ್ಟಿಮ್ಯುಲೈ ಇಂದ ಇದೇನಾಗುತ್ತೆ, ಚೇಂಜಸ್ ನ ಮಾಡ್ಕೊಳ್ಳುತ್ತೆ. ಸೊ ದಟ್ ಈಸ್ ಏನು ಗ್ರೋತ್ ಇಂಡಿಪೆಂಡೆಂಟ್ ಮೂವ್ಮೆಂಟ್, ಯಾರ ಮೇಲೆ ಡಿಪೆಂಡ್ ಆಗಿರಲ್ಲ ಅಂತ ಇದು. ಸೊ ಗ್ರೋತ್ ಡಿಪೆಂಡೆಂಟ್ ಮೂವ್ಮೆಂಟ್ ಅಂದ್ರೆ ದಟ್ ಇಸ್ ಡೈರೆಕ್ಷನಲ್ ಮೂವ್ಮೆಂಟ್ ಪ್ಲಾಂಟ್ ಕಾಸಸ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ದ ಸ್ಪೆಸಿಫಿಕ್ ಸ್ಟಿಮ್ಯುಲೈ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಗ್ರೋತ್ ಡಿಪೆಂಡೆಂಟ್ ಮೂವ್ಮೆಂಟ್. ಏನೇ ಸ್ಟಿಮ್ಯುಲೈ, ಲೈಟು, ವಾಟರು, ಕೆಮಿಕಲ್ಸು, ಮತ್ತೆ ಟಚ್ಚು, ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ ದ ಫೋಟೋಟ್ರೋಪಿಸಮ್. ಈಗ ಫೋಟೋಟ್ರೋಪಿಸಮ್ ಅಲ್ಲಿ ದ ಪ್ಲಾಂಟ್ ವಿಚ್ ಇಸ್ ಮೂವ್ ಟುವರ್ಡ್ಸ್ ದಿ ಲೈಟ್, ಅಷ್ಟೇ ಮುಗಿತು, ಪ್ಲಾಂಟ್ ಮೂವ್ ಟುವರ್ಡ್ಸ್ ದಿ ಲೈಟ್. ನೋಡಿ ಈಗ ಇದು ಒಂದು ಬಾಕ್ಸ್ ಅನ್ಕೊಳ್ಳಿ, ಈ ಬಾಕ್ಸ್ ಒಳಗಡೆ ಪ್ಲಾಂಟ್ ಇದೆ. ಈ ಪ್ಲಾಂಟ್ ಈ ಹೋಲ್ಸ್ ಅಲ್ಲಿ ಸನ್ಲೈಟ್ ಬರ್ತದೆ ಅಂತ ಕಳೆದ. ಸೊ ಅದೇನಂತ ಪ್ಲಾಂಟ್ ಮೂವ್ ಬೆಂಡ್ ಆಯ್ತಲ್ಲ, ಬೆಂಡಿಂಗ್ ಆಫ್ ಲೈಟ್ ಆಯ್ತು. ಈಗ ಈ ಶೂಟು ಪಾಸಿಟಿವ್ ಫೋಟೋಟ್ರೋಪಿಸಮ್. ಹಾಗಾದ್ರೆ ರೂಟ್ ಏನ್ ತೋರಿಸುತ್ತೆ, ರೂಟ್ ನೆಗೆಟಿವ್ ಫೋಟೋಟ್ರೋಪಿಸಮ್ ತೋರಿಸುತ್ತೆ, ನೆಗೆಟಿವ್ ಫೋಟೋಟ್ರೋಪಿಸಮ್. ಇಷ್ಟೇ ನೋಡಿ, ಇಲ್ಲಿ ರೂಟ್ ಶೋ ದ ಪಾಸಿಟಿವ್ ಫೋಟೋಟ್ರೋಪಿಸಮ್, ರೂಟ್ ಶೋಸ್ ದ ನೆಗೆಟಿವ್ ಫೋಟೋಟ್ರೋಪಿಸಮ್, ಮುಗಿತು. ಜಿಯೋ ಅಂದ್ರೆ ಇಲ್ಲ, ಅರ್ತ್. ದ ಪ್ಲಾಂಟ್ ವಿಚ್ ಇಸ್ ಮೂವ್ ಟುವರ್ಡ್ಸ್ ದಿ ಗ್ರಾವಿಟಿ. ಜಿಯೋ ಅಂದ್ರೆ ಅರ್ತ್, ಗ್ರಾವಿಟಿ ಕಡೆಗೆ ಮೂವ್ ಆಗುತ್ತೆ. ಅದ್ರಲ್ಲಿ ನೋಡಿ ಗ್ರಾವಿಟಿ ನೋಡಿ, ರೂಟು ಗ್ರಾವಿಟೇಷನ್ ಕಡೆಗೆ ಮೂವ್ ಆಗ್ತಿದೆಯಾ, ದಟ್ಸ್ ವೈ ಇಟ್ ಇಸ್ ಪಾಸಿಟಿವ್ ಜಿಯೋಟ್ರೋಪಿಸಮ್. ಶೂಟು ಗ್ರಾವಿಟಿಯಿಂದ ಮೇಲೆ ಹೋಗ್ತದೆ, ದಟ್ಸ್ ವೈ ಇಟ್ ಇಸ್ ನೆಗೆಟಿವ್ ಜಿಯೋಟ್ರೋಪಿಸಮ್. ಕೀಮೋ ಅಂದ್ರೆ ಏನಿಲ್ಲ, ಮೂವಿಂಗ್ ಟುವರ್ಡ್ಸ್ ದಿ ಕೆಮಿಕಲ್ಸ್ ಕಡೆಗೆ ಮೂವ್ ಆಗುತ್ತೆ. ಸೊ ಇದರಲ್ಲಿ ಗ್ರೋತ್ ಆಫ್ ಪೋಲನ್ ಟ್ಯೂಬ್ಸ್ ಟುವರ್ಡ್ಸ್ ದಿ ಓವಿಲ್ಸ್. ಆ ಪೋಲನ್ ಟ್ಯೂಬ್ಸ್ ಇಲ್ಲಿ ಹೋಗುತ್ತೆ, ಪೋಲನ್ ಗ್ರೈನ್ಸ್ ಆ ಓವಿಲ್ಸ್ ಕಡೆಗೆ ಹೋಗುತ್ತೆ, ದಟ್ ಇಸ್ ಕೀಮೋಟ್ರೋಪಿಸಮ್. ಹೈಡ್ರೋ ಅಂದ್ರೆ ಇಲ್ಲ, ವಾಟರ್ ಮೂವ್ ಟುವರ್ಡ್ಸ್ ದಿ ವಾಟರ್. ದ ಮೂವ್ಮೆಂಟ್ ಆಫ್ ಪ್ಲಾಂಟ್ ಟುವರ್ಡ್ಸ್ ದಿ ವಾಟರ್, ದಟ್ ಇಸ್ ಪಾಸಿಟಿವ್ ಹೈಡ್ರೋಟ್ರೋಪಿಸಮ್. ನೋಡಿ ಪ್ಲಾಂಟ್ ಹಾರ್ಮೋನ್ಸ್ ಯಾವ್ದಿದೆ ನೋಡಿ, ಹಾರ್ಮೋನ್ ದಟ್ ಇಸ್ ಕೋಆರ್ಡಿನೇಟ್ ಡೆವಲಪ್ಮೆಂಟ್ ರೆಸ್ಪಾನ್ಸಿಬಲ್ ಟು ದಿ ಎನ್ವೈರನ್ಮೆಂಟಲ್, ದಟ್ ಇಸ್ ಕಾಲ್ಡ್ ಅಸ್ ಪ್ಲಾಂಟ್ ಹಾರ್ಮೋನ್ ಅಥವಾ ಫೈಟೋ ಹಾರ್ಮೋನ್ಸ್ ಅಂತ ಕರೀತಾರೆ. ಪ್ಲಾಂಟ್ ಹಾರ್ಮೋನ್ ಅಂತ ಕೊಡ್ಬೋದು ಅಥವಾ ಫೈಟೋ ಹಾರ್ಮೋನ್ಸ್ ಅಂತ ಕೊಡ್ಬೋದು. ನೋಡಿ ಅದ್ರ ಫಸ್ಟ್ ಹಾರ್ಮೋನ್ ಬಂದು ಆಕ್ಸಿನ್, ಸಿಂಥಸೈಸ್ಡ್ ಅಟ್ ಅ ಶೂಟ್ ಟಿಪ್, helps to cell grow longer and involves in the tropic movement of the plant. ನೋಡಿ ಸಿಂಥಸೈಸ್ ಇಂದ ಶೂಟ್ ಟಿಪ್ ಅಂತಲ್ಲ, ರೂಟ್ ಟಿಪ್ ಅಲ್ಲೂ ಇರುತ್ತದೆ. ಸೊ ಶೂಟ್ ರೂಟ್ ಎಲ್ಲ ಕಡೆ ಟಿಪ್ ಅಲ್ಲಿ ಇರ್ತದೆ. ಏನಕ್ಕೆ, ಆ ರ್ಯಾಪಿಡ್ ಸೆಲ್ ಡಿವಿಷನ್ ಆಗಿ ಆ ಪ್ಲಾಂಟ್ ಫಾಸ್ಟ್ ಆಗಿ ಗ್ರೋ ಆಗಿ ಹೆಲ್ಪ್ ಮಾಡುತ್ತೆ, ಗ್ರೋತ್ ಲಾಂಗರ್ ಆಗಕ್ಕೆ. ಜಿಬ್ಬರ್ಲಿ ಏನಿಲ್ಲ, ಎಲ್ಸ್ ಟು ಗ್ರೋತ್ ಆಫ್ ಸ್ಟೆಮ್ ಗ್ರೋತ್ ಆಗಿ ಹೆಲ್ಪ್ ಮಾಡುತ್ತೆ. ಸೈಟೋ ಅಂದ್ರೆ ಸೈಟೋ ಮೀನ್ಸ್ ಸೆಲ್, ಕೈನಿನ್ ಮೀನ್ಸ್ ಡಿವಿಷನ್. ಸೈಟೋ ಮೀನ್ಸ್ ಸೆಲ್, ಕೈನಿನ್ ಮೀನ್ಸ್ ಡಿವಿಷನ್. ಇಟ್ ಪ್ರಮೋಟ್ಸ್ ಸೆಲ್ ಡಿವಿಷನ್ ಹೆಲ್ಪ್ ಮಾಡುತ್ತೆ. ಪ್ರೆಸೆನ್ಸ್ ಇನ್ ದ ಗ್ರೇಟರ್ ಕಾನ್ಸಂಟ್ರೇಷನ್ ಇನ್ ದ ಫ್ರೂಟ್ ಅಂಡ್ ಸೀಡ್ಸ್. ಫ್ರೂಟ್ಸ್ ಮತ್ತೆ ಸೀಡ್ಸ್ ಅಲ್ಲಿ ಜಾಸ್ತಿ ಸೈಟೋಕೈನಿನ್ ಇರೋದ್ರಿಂದ ಆ ಫ್ರೂಟ್ಸ್ ಅಲ್ಲಿ ಬೇಗ ಸೆಲ್ ಡಿವಿಷನ್ ಆಗುತ್ತೆ. ಅಬ್ಸಿಸಿಕ್ ಆಸಿಡ್ ದಟ್ ಈಸ್ ಇನ್ಹಿಬಿಟ್ ದ ಗ್ರೋತ್ ಇನ್ಹಿಬಿಟ್ ಮಾಡುತ್ತೆ, ಕಾಸಸ್ ದ ವಿಲ್ಟಿಂಗ್ ಆಫ್ ಲೀಫ್ ಆಗುತ್ತೆ. ಮತ್ತೆ ಇನ್ನೊಂದು ಬರುತ್ತೆ ಇಥಲೈನ್ ಏನಕ್ಕಂದ್ರೆ ದಟ್ ಈಸ್ ರೈಪನಿಂಗ್ ಆಫ್ ಫ್ರೂಟ್ ರೈಪನಿಂಗ್ ಹೆಲ್ಪ್ ಮಾಡುತ್ತೆ, ಫ್ರೂಟ್ ರೈಪನಿಂಗ್. ನೆಕ್ಸ್ಟ್ ಈಗ ಒಂದೊಂದಾಗೆ ತಿಳ್ಕೊಂಡು ಹೋಗೋಣ.
ಯಾವ್ಯಾವ ಹಾರ್ಮೋನು ಈಗ ಆಕ್ಸಿನ್ ಬಗ್ಗೆ ಕೇಳಿದ್ರೆ ನಾವೇನ್ ಬರೀಬೇಕು 3 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ ಕೇಳಿದ್ರೆ ಸೊ ಈ ತರ ಬರೀಬೇಕು ನೀವು ಪಾಯಿಂಟ್. ವೆನ್ ಅ ಪ್ಲಾಂಟ್ ಗ್ರೋ ಪ್ಲಾಂಟ್ ಡಿಟೆಕ್ಟ್ ದ ಲೈಟ್ ದ ಹಾರ್ಮೋನ್ ಇಸ್ ಕಾಲ್ಡ್ ಆಕ್ಸಿನ್. ನೋಡಿ ಇದು ರೋಲ್ ಆಫ್ ಆಕ್ಸಿನ್ ಅಂತ ಕೇಳ್ಬೋದು. ಆ ಕೇಳಿದಾಗ ಈ ಪಾಯಿಂಟ್ ಬರೀರಿ. ವೆನ್ ಅ ಗ್ರೋಯಿಂಗ್ ಪ್ಲಾಂಟ್ ಡಿಟೆಕ್ಟ್ ದ ಲೈಟ್ ಡಿಟೆಕ್ಟ್ ಮಾಡಿದಾಗ ಸೊ ಹಾರ್ಮೋನ್ ಸೆಕ್ರೆಟ್ ಆಗುತ್ತೆ. ಆಕ್ಸಿನ್ ಅನ್ನೋ ಹಾರ್ಮೋನು ಸಿಂಥಸೈಸ್ಡ್ ಎಟ್ ಟಿ ಟಿಪ್. ನೋಡಿ ಎಲ್ಲಿ ಶೂಟ್ ಟಿಪ್ಪು ಎಲ್ಲಷ್ಟು ಕಾಸ್ ಸೆಲ್ ಗ್ರೋ ಲಾಂಗರ್. ಸೆಲ್ ಲಾಂಗರ್ ಗ್ರೋತ್ ಆಗುತ್ತೆ. ವೆನ್ light is coming from the one side of the plant, the oxygen diffuses towards the shady side of the shoot. ಯಾವ್ದಾರ ಒಂದ್ ಕಡೆಗೆ ಮಾತ್ರ ಹಾರ್ಮೋನ್ ಸೆಕ್ರೆಟ್ ಆಗುತ್ತೆ. ನೋಡಿ ಈಗ ಈ ಕಡೆ ಇದ್ರ ಸನ್ ಲೈಟ್ ಇದೆ ಅಲ್ವಾ, ಈ ಕಡೆ ಸೈಡ್ ಇಲ್ಲಿ ಜಾಸ್ತಿ ಸೆಕ್ರೆಟ್ ಆಗುತ್ತೆ. ಹಾರ್ಮೋನ್ ಜಾಸ್ತಿ ಸೆಕ್ರೆಟ್ ಆಗಿ ಪ್ಲಾಂಟ್ ಏನಾಗುತ್ತೆ ಕಡೆಗೆ ಬೆಂಡ್ ಆಗ್ಬಿಡುತ್ತೆ. ಸೊ ದಟ್ ಇಸ್ ಬಿಕಾಸ್ ಆಫ್ stimuli. The concentration of oxygen stimulate the cell to grow longer on the side of the shoot, which helps to away from the light. Thus the plant is appears bend towards the light. ಯಾಕೆ ಬೆಂಡ್ ಆಯ್ತು? ಬಿಕಾಸ್ ಆಫ್ ಸ್ಟೆಮಿಲೈ. ಮತ್ತೆ ಈ ಬೆಂಡ್ ಕಾರಣ ಏನು? ಆ ಶೇಡಿ ಏರಿಯಾ ಕಡೆ ಜಾಸ್ತಿ ಏನಾಯ್ತು ಆಕ್ಸಿನ್ ಹಾರ್ಮೋನ್ ಸೆಕ್ರೆಟ್ ಆಗಿ ಪ್ಲಾಂಟ್ ಬೆಂಡ್ ಆಯ್ತು. ಇದೆ ಜಾಸ್ತಿ ಬೆಂಡ್ ಆಗಿ. ನೋಡಿ ಟೆಂಡ್ರಿಲ್ ಬಗ್ಗೆ ಕೇಳ್ತಾನೆ. ಟೆಂಡ್ರಿಲ್ಸ್ ಕಮ್ ಕಾಂಟ್ಯಾಕ್ಟ್ ವಿತ್ ದ ಸಪೋರ್ಟ್ ಆಫ್ ಆಕ್ಸಿನ್ ಸ್ಟಿಮ್ಯುಲೇಟ್ ದ ಫಾಸ್ಟರ್ ಗ್ರೋತ್. ದ ಸೆಲ್ ಇಸ್ ಆಪೋಸಿಟ್ ಸೈಡ್ ದಟ್ ಇಸ್ ಟೆಂಡ್ರಿಲ್ಸ್ ಫಾರ್ಮ್ಸ್ ಎ ಕಾಯಿಲ್ ಅರೌಂಡ್ ದಿ ಸಪೋರ್ಟ್. ದಟ್ ಇಸ್ ಟ್ರಿಗ್ಮೋಟ್ರೋಪಿಸಮ್ ಆಗುತ್ತೆ. ನೆಕ್ಸ್ಟ್, ಹೌ ಡು ಆರ್ಗನಿಸಮ್ ರೀಪ್ರೊಡ್ಯೂಸ್? ನೋಡಿ ಆರ್ಗನಿಸಮ್ ಯಾವ ರೀತಿ ರೀಪ್ರೊಡ್ಯೂಸ್ ಮಾಡ್ತವೆ, ವೆರಿ ಇಂಪಾರ್ಟೆಂಟ್. ಸೊ asexual reproduction. The reproduction is a process which is a living organism is responsible for new individuals similar to themselves. ನೋಡಿ ಹೊಸ ಇಂಡಿವಿಜುವಲ್, ಈಗ ಪೇರೆಂಟ್ಸ್ ಅಪ್ಪ ಅಮ್ಮನಿಂದ ನೆಕ್ಸ್ಟ್ ಫ್ಯೂಚರ್ ಬರುತ್ತಲ್ಲ ಇಂಡಿವಿಜುವಲ್ಸ್, ಅಂದ್ರೆ ನೆಕ್ಸ್ಟ್ ಆಫ್ ಸ್ಪ್ರಿಂಗ್ ಬೇಬಿ ಬರುತ್ತಲ್ಲ, ಆ ಬೇಬಿ ಆ ಪೇರೆಂಟ್ಸ್ ಏನಾಗಿರುತ್ತೆ ಸಿಮಿಲಾರ್ ಇರುತ್ತೆ. ಕರೆಕ್ಟಾ? ಸಿಮಿಲಾರ್ ಟು ದೇರ್ ಪೇರೆಂಟ್ಸ್, ಸಿಮಿಲಾರ್ ಟು ದೆಮ್ಸೆಲ್ಫ್. ಸೊ ದೇ ಎನ್ಶೋರ್ ದ continuity of the life on the earth. ಅಲ್ಲಿ ಲೈಫ್ ಏನಾಯ್ತು ಕಂಟಿನ್ಯೂಟಿ ಆಯ್ತು. ಓಕೆ. Chromosomes in the nucleus of cell containing a information of the inheritance of the features from the parent to the next generation in the DNA. ನೋಡಿ ಈಗ ಇದು ಸೆಲ್ ಅನ್ಕೊಳ್ಳಿ. ಸೆಲ್ ಅಲ್ಲಿ ಇರುತ್ತೆ ನಿಮ್ಗೆ ಗೊತ್ತು, ನ್ಯೂಕ್ಲಿಯಸ್ ಇರುತ್ತಾ? ಈ ನ್ಯೂಕ್ಲಿಯಸ್ ಏನಿರುತ್ತೆ DNA ಇರುತ್ತೆ. ಈ DNA ಕ್ಯಾರಿ ಮಾಡುತ್ತೆ ಜೆನೆಟಿಕ್ ಮೆಟೀರಿಯಲ್ ಕ್ಯಾರಿ ಮಾಡುತ್ತೆ. ಎಲ್ಲಿಂದ? ಫ್ರಮ್ ಒನ್ ಜನರೇಷನ್ ಇಂದ ನೆಕ್ಸ್ಟ್ ಜನರೇಷನ್ ಕ್ಯಾರಿ ಮಾಡುತ್ತೆ. ಸೊ ಇದು ಬೇಸಿಕ್ ಈವೆಂಟ್ ಆಫ್ ರಿಪ್ರೊಡಕ್ಷನ್ ಕ್ರಿಯೇಷನ್ ಆಫ್ DNA ಕಾಪಿನ ಮಾಡುತ್ತೆ. So copying of DNA will be some variations in each time as the result in the DNA copying generated will be similar but may not be the identical to the original. ನೋಡಿ ಸಿಮಿಲಾರ್ ಇರ್ಬೋದು, ನೀವು ನಿಮ್ಮ ಅಪ್ಪ ಅಮ್ಮ ತರ ಇರ್ಬೋದು, ಬಟ್ ಯು ಆರ್ ನಾಟ್ ಎಕ್ಸಾಕ್ಟ್ ಕಾಪಿ ಆಫ್ ಯುವರ್ ಪೇರೆಂಟ್ಸ್ ತರನೇ ಇಲ್ಲ ನೀವು. ಕರೆಕ್ಟಾ? ಡಿಫ್ರೆಂಟ್ ಇದೆ. ನೀವು ಮೂಗು, ಕಣ್ಣು, ಕಿವಿ, ಹೇರ್ ಸ್ಟೈಲು, ಹೈಟು, ಕಲರ್ ಇಟ್ ಮೇ ಬಿ ಸೇಮ್, ಬಟ್ ಯು ಆರ್ ನಾಟ್ ಎಕ್ಸಾಕ್ಟ್ ಜೆರಾಕ್ಸ್ ಕಾಪಿ ಆಫ್ ಯುವರ್ ಪೇರೆಂಟ್ಸ್ ತರನೇ ಇಲ್ಲ ನೀವು. ಯು ಹ್ಯಾವ್ ಎ ವೇರಿಯೇಷನ್. ನೀವು ನಿಮ್ಮ ಪೇರೆಂಟ್ಸ್ ಏನಾಗಿದ್ರೆ ವೇರಿಯೇಷನ್ ಆಗಿದೆ. ದಿಸ್ inbuilt tendency of the variation during the reproduction basic of evolution. ಇದನ್ನೇ ನಾವು ಯಾವ್ದು ಕರಿತೀವಿ? ಎವಲ್ಯೂಷನ್ ಅಂತ ಕರಿತೀವಿ. ನೋಡಿ ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ನೆಕ್ಸ್ಟ್ ಪಾಯಿಂಟ್ ಇಸ್ ನೆಕ್ಸ್ಟ್ ದ ಇಂಪಾರ್ಟೆನ್ಸ್ ಆಫ್ ವೇರಿಯೇಷನ್. ಏನಕ್ಕೆ ವೇರಿಯೇಷನ್ಸ್ ಬೇಕು? ಆಲ್ ಆರ್ಗಾನಿಸಮ್ಸ್ ಆರ್ ಲಿವಿಂಗ್. ನೋಡಿ ಲಿವಿಂಗ್ ಇನ್ ದ ಪರ್ಟಿಕ್ಯುಲರ್ ನೈಕೆ ಆಫ್ ಹ್ಯಾಬಿಟೇಟ್. So Nike where the drastically altered, the population of the organism could be wiped out. Variation in ಅಂದ್ರೆ organism population ಏನಾಗುತ್ತೆ ವೈಪ್ ಔಟ್ ಆಗಿಬಿಡುತ್ತೆ. ಸೊ ವೇರಿಯೇಷನ್ ಇಸ್ ಎ ನ್ಯೂ ಇಂಡಿವಿಜುವಲ್ ಇನ್ ದ ಪಾಪ್ಯುಲೇಷನ್. ದರ್ ಇಸ್ ವುಡ್ ಬಿ ದ ಸಮ್ ಚೇಂಜಸ್ ಇನ್ ದೆಮ್ಸೆಲ್ಫ್ ಟು ಸರ್ವೈವ್. ನೋಡಿ ಈಗ ನಾವು ಈ ಜನರೇಷನ್ ಸರ್ವೈವ್ ಆಗ್ಬೇಕಂದ್ರೆ ನಾವು ಡೆಫಿನೆಟ್ ಚೇಂಜಸ್ ಮಾಡ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಸರ್ವೈವ್ ಆಗೋದು ಕಷ್ಟ ಇದೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಸುಮ್ಮನೆ ಜನರಲ್ ಹೇಳ್ತೀನಿ. ನೋಡಿ ಇದು ನಿಮ್ಮ ಪೇರೆಂಟ್ಸ್ ಅನ್ಕೊಳ್ಳೋಣ. ಈಗ ನಿಮ್ಮ ಪೇರೆಂಟ್ಸ್. ಸೊ ಅವರು ಇಲ್ಲಿಗೆ ಬಟ್ಟೆ ನೋಡಿ ಫುಲ್ ಕವರು, ಪ್ಯಾಂಟು, ಇಲ್ಲಿವರೆಗೂ ಪ್ಯಾಂಟು. ಸೊ ಪ್ಯಾಂಟ್ ಓಕೆ. ಈಗ ನೀವ್ ಹೆಂಗ್ ಹಾಕಿದ್ರಿ? ನೀವು ಫುಲ್ಲು ಎಲ್ಲ ಹರಿದೋಗಿರೋ ಪ್ಯಾಂಟು ಡಿಸೈನ್. ಅವಾಗ ಹರಿದೋಗಿರೋದಕ್ಕಂದ್ರೆ ಭಿಕ್ಷುಕ, ಇವಾಗ ಹರಿದೋಗಿರೋದಕ್ಕಂದ್ರೆ ಫ್ಯಾಷನ್. ಸೊ ಆಮೇಲೆ ಏನು ದೊಗ್ಲ ಇದು ಅಂತಪ್ಪ ಬ್ಯಾಗಿ ಪ್ಯಾಂಟು, ಬ್ಯಾಗಿ ಶರ್ಟು, ಫುಲ್ಲು ದಗ್ಲ ಹೇರ್ ಸ್ಟೈಲ್ ಫುಲ್ಲು ಜಿಗಿ ಹೇರ್ ಸ್ಟೈಲು. ಸೊ ಈ ತರ ಎಲ್ಲ ಮಾಡ್ಕೊಂಡಾಗ ನಿಮ್ಗೆ ಸೊ ಅದ್ರ ನಿಮ್ ಪೇರೆಂಟ್ಸ್ ನೋಡಿ, ಪೇರೆಂಟ್ಸ್ ಫುಲ್ಲು ಅವ್ರು ಫ್ಯಾಷನ್ ನ ಅವ್ರು ಮಾಡ್ತಿರ್ತಾರೆ. ಸೊ ಈಗ ನಾವು ಈ ತರ ಮಾಡ್ಕೊಳ್ತಾರೆ. ನಿಮ್ ಪೇರೆಂಟ್ಸ್ ತರ ನೀವಿದ್ರೆ ಎಲ್ಲರೂ ನಮ್ ನೋಡಿ ಏನ್ ಮಾಡ್ತಾರೆ, ಹಾಡ್ಕೊಳ್ತಾರೆ. ಕರೆಕ್ಟಾ? ಸೊ ಅಂದ್ರೆ ಅದನ್ನೇನಂತ ಕರಿತೀವಿ ನಾವು ವೇರಿಯೇಷನ್ಸ್. ನಾವು ನಮ್ ಬಿಹೇವಿಯರ್ ನ, ನಮ್ಮ ಹ್ಯಾಬಿಟ್ ಗಳನ್ನ ಚೇಂಜ್ ಮಾಡ್ಕೊಳ್ತಾ ಹೋಗ್ಬೇಕು. ಯಾಕಂದ್ರೆ ಜನರೇಷನ್ಗೆ ದ ವೇರಿಯೇಷನ್ ಈಸ್ ಯೂಸ್ಫುಲ್ ಟು ಸರ್ವೈವಲ್ ಆಫ್ ದ ಸ್ಪೀಶೀಸ್ ಟು ಓವರ್ ಟೈಮ್. ತುಂಬಾ ವರ್ಷ ಬಾಳಿಕೆ ಬರ್ಬೇಕು ಅಂದ್ರೆ ವೇರಿಯೇಷನ್ಸ್ ಇರಲೇಬೇಕು. ನೆಕ್ಸ್ಟ್ ಡಿಫರೆನ್ಸ್.
ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಮತ್ತು ಸೆಕ್ಷುಯಲ್ ರಿಪ್ರೊಡಕ್ಷನ್ ಡಿಫರೆನ್ಸ್ ಕೇಳ್ತಾರೆ. ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಸಿಂಗಲ್ ಪೇರೆಂಟ್ ಇನ್ವಾಲ್ವ್ ಆಗಿರ್ತಾರೆ, ಇಲ್ಲಿ 2 ಪೇರೆಂಟ್ಸ್ ಆರ್ ಇನ್ವಾಲ್ವ್ ಆಗಿರ್ತಾರೆ ಅಷ್ಟೇ. ನೋಡಿ ಗ್ಯಾಮೆಟ್ಸ್ ಆರ್ ನಾಟ್ ರಿಕ್ವೈರ್ಡ್, ಗ್ಯಾಮೆಟ್ಸ್ ಆರ್ ಫಾರ್ಮ್ಡ್. ಇಲ್ಲಿ ಗ್ಯಾಮೆಟ್ಸ್ ಆಗಲ್ಲ. ನ್ಯೂ ಅದು ಪೇರೆಂಟ್ಸ್ ಗಳಿಗೆ ನ್ಯೂ ಇಂಡಿವಿಜುವಲ್ಸ್ ಏನಾಗುತ್ತೆ ಐಡೆಂಟಿಕಲ್ ಆಗುತ್ತೆ. ಅವ್ರ ಪೇರೆಂಟ್ಸ್ ಆರ್ ಎಕ್ಸಾಕ್ಟ್. ಈ ಗುಲಾಬಿ ಗಿಡ ನೀವು ಹಾಕಿದ್ರೆ ಗುಲಾಬಿ ಗಿಡ ಕಟ್ ಮಾಡಿ ಮತ್ತೆ ಹಾಕಿದ್ರೆ ಗುಲಾಬಿ ಅದು ರೆಡ್ ಕಲರ್ ಗುಲಾಬಿನೇ ಬರ್ತದೆ. ರೆಡ್ ಕಲರ್ ಗುಲಾಬಿ ಕಟ್ ಮಾಡಿದ್ರೆ. ಸೊ ಇಲ್ಲಿ ಹಂಗಲ್ಲ, ನ್ಯೂ ಇಂಡಿವಿಜುವಲ್ಸ್ ಆರ್ ಜೆನೆಟಿಕ್ಲಿ ಸಿಮಿಲರ್ ಬಟ್ ದೇ ಆರ್ ನಾಟ್ ಐಡೆಂಟಿಕಲ್. ಜೆನೆಟಿಕ್ಲಿ ಸಿಮಿಲರ್ ಇರ್ಬೋದು, ಜೆನೆಟಿಕ್ಲಿ ನಿಮ್ಮ ಪೇರೆಂಟ್ಸ್ ಗೆ ಜೆನೆಟಿಕ್ಲಿ ಸಿಮಿಲರ್ ಆಗಿರ್ಬೋದು, ಬಟ್ ಆದ್ರೆ ನೀವು ಎಕ್ಸಾಕ್ಟ್ ಕಾಪಿ, ಯು ಆರ್ ನಾಟ್ ಎಕ್ಸಾಕ್ಟ್ ಕಾಪಿ ಆಫ್ ಯುವರ್ ಪೇರೆಂಟ್ಸ್. Asexual reproduction seems to be most of the lower organisms on the plant as well as. ನೋಡಿ ಪ್ಲಾಂಟ್ ಗಳಲ್ಲಿ ಲೋಯರ್ ಆರ್ಗನಿಸಮ್ ಅಲ್ಲಿ ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಆಗುತ್ತೆ, ಬಟ್ ಹೈಯರ್ ಆರ್ಗನಿಸಮ್ ಆಗಲ್ಲ. ಅಡಾಪ್ಟೆಡ್ ಬೈ ಹೈಯರ್ ಆರ್ಗನಿಸಮ್ ಯಾವುದೇ ಕಾರಣಕ್ಕೂ ಅದು ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಆಗಲ್ಲ. ಈಗ ಮೋಡ್ ಆಫ್ ರಿಪ್ರೊಡಕ್ಷನ್ ಅಲ್ಲಿ ಸೊ ಯಾವ ಮೋಡ್ ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಅಲ್ಲಿ ಯಾವ ಅನಿಮಲ್ಸ್ ಅಲ್ಲಿ ಆಗುತ್ತೆ ನೋಡೋಣ ಈ ವಿಡಿಯೋದಲ್ಲಿ. ಈಗ ಫಸ್ಟ್ ಒನ್ ಇಸ್ ವಾಟ್ ಆಫ್ ಫಿಷನ್. ನೋಡಿ ದೇರ್ ಇಸ್ 2 ಟೈಪ್ಸ್ ಆಫ್ ಫಿಷನ್. ಒನ್ ಇಸ್ ಬೈನರಿ. ಬೈ ಅಂದ್ರೆ ಎರಡ fission ಮತ್ತೆ ಮಲ್ಟಿಪಲ್ ಫಿಷನ್. ನೋಡಿ ಪೇರೆಂಟ್ ಸೆಲ್ ಇಸ್ ಡಿವೈಡೆಡ್ ಇಂಟು 2 cells, ದಟ್ ಇಸ್ ಕಾಲ್ಡ್ ಬೈನರಿ ಫಿಷನ್. ಮಲ್ಟಿಪಲ್ ಫಿಷನ್ ಅಂದ್ರೆ ಅದು ಪೇರೆಂಟ್ ಸೆಲ್ ಇಸ್ ಡಿವೈಡೆಡ್ ಇಂಟು ಮೆನಿ ಸೆಲ್ಸ್, ದಟ್ ಇಸ್ ಕಾಲ್ಡ್ ಬೈನರಿ ಫಿಷನ್, ಮಲ್ಟಿಪಲ್ ಫಿಷನ್. ನೋಡಿ ಬೈನರಿ ಫಿಷನ್ ಗೆ ಎಕ್ಸಾಂಪಲ್ ನಮ್ಮ ಅಮೀಬಾ ಮತ್ತೆ ಲೀಶ್ಮೇನಿಯಾ ಮತ್ತೆ ಬ್ಯಾಕ್ಟೀರಿಯಾ ಬರುತ್ತೆ. ಬ್ಯಾಕ್ಟೀರಿಯಾ ಇದು ಬೈನರಿ ಫಿಷನ್. ನೋಡಿ 2 cells ಆದ್ರೆ. ಮೆನಿ ಸೆಲ್ಸ್ ಆದ್ರೆ ದಟ್ ಇಸ್ ಮಲ್ಟಿಪಲ್ ಫಿಷನ್. ನೋಡಿ ಪೇರೆಂಟಲ್ from the single individually many individuals formation, many individuals are formed by the single individual. ಅದರ ಒಂದೇ ಪೇರೆಂಟ್ ಸೆಲ್ ಇಂದ it divides ಆಗಿ many cells ಫಾರ್ಮೇಶನ್ ಆದ್ರೆ that is called as multiple fission. ಅದಕ್ಕೆ ಎಕ್ಸಾಂಪಲ್ ಬಂದು ನಮ್ಮ ಪ್ಲಾಸ್ಮೋಡಿಯಂ. ಓಕೆ, ನೆಕ್ಸ್ಟ್ ಫ್ರಾಗ್ಮೆಂಟೇಶನ್ ಏನಿಲ್ಲ, ದಟ್ ಇಸ್ ನೋಡಿ ಸಿಂಪಲ್ ಸ್ಮಾಲ್ ಪೀಸಸ್ ಆಗೋದು. ನೋಡಿ ಇನ್ ದಿಸ್ ಕೇಸ್ ದ ಬಾಡಿ ಇಸ್ ಬ್ರೇಕ್ ಡೌನ್ ಇಂಟು 2 or more ಸ್ಮಾಲ್ ಪೀಸಸ್ ಗ್ರೋನ್ ಇಂಟು ಮೆಚೂರಿಟಿ. ನೋಡಿ ಒಂದು ಮೆಚೂರ್ಡ್ ಪ್ಲಾಂಟ್, ಮೆಚೂರ್ ಟಿಶ್ಯೂ ಇಂದ ಎಲ್ಲ ಕಟ್ ಆಗಿ ಒಂದು ಹೊಸ ನ್ಯೂ ಫ್ರಾಗ್ಮೆಂಟ್ ಗಳಾಗೋದು. ಆ ಫ್ರಾಗ್ಮೆಂಟ್ ಇಂದ ಹೊಸ ಜೀವಿ ಉತ್ಪತ್ತಿ ಆಗೋದು, ಅದರಿಂದ ಡೆವಲಪ್ ಆಗಿದ್ದು. ದಟ್ ಇಸ್ ಕಾಲ್ಡ್ ಆಸ್ ಫ್ರಾಗ್ಮೆಂಟೇಶನ್. ಎಕ್ಸಾಂಪಲ್ ಇದಕ್ಕೆ ಸ್ಪೈರೋಗೈರಾ. ನೆಕ್ಸ್ಟ್ ನೋಡಿ ರೀಜನರೇಷನ್ ಇಂದ ಅದು ಸೇಮ್. ಆ ಪ್ಲಾಂಟ್ ಮೆಚೂರ್ ಆಗಿರುವಂತಹ ಒಂದು ಟಿಶ್ಯೂ ಅಥವಾ ಜೀವಿ ಏನಾಗುತ್ತೆ ನೋಡಿ, ನೀವು ಇಂಡಿವಿಜುವಲ್ಸ್ ಆರ್ ಫ್ರಮ್ ದಿ ಆರ್ಗನಿಸಮ್ ಬಾಡಿ ಪಾರ್ಟ್ ಎಲ್ಲ ಕಟ್ ಆಗ್ತದೆ. ಒಂದು ಜೀವಿಯಿಂದ ಬಾಡಿ ಪಾರ್ಟ್ ಎಲ್ಲ ಕಟ್ಟಾಗಿ ಆ ಕಟ್ ಆಗಿರುವಂತಹ ಪಾರ್ಟ್ ಇಂದ ರಿಮೈನಿಂಗ್ ಪಾರ್ಟ್ ಎಲ್ಲ ಡೆವಲಪ್ ಆಗುತ್ತೆ. ಸೊ ರಿಮೈನಿಂಗ್ ಪಾರ್ಟ್ ರೀಜೆನರೇಟ್ ಆಗುತ್ತಲ್ಲ, ಅದಕ್ಕೆ ರೀಜನರೇಷನ್. ಬೈಡಿಂಗ್ ಅಂದ್ರೆ ವೆರಿ ಇಂಪಾರ್ಟೆಂಟ್. ಹೈಡ್ರಾದಲ್ಲಿ ಆಗುತ್ತೆ ಮತ್ತೆ ಈಸ್ಟ್ ಅಲ್ಲಿ ಆಗುತ್ತೆ. ದ ಸ್ಮಾಲ್ ಪಾರ್ಟ್ ಆಫ್ ದಿ ಬಾಡಿ ಯಾವುದೋ ಒಂದು ಸ್ಮಾಲ್ ಪಾರ್ಟ್, ದ ಪೇರೆಂಟಲ್ ಗ್ರೋ ಇಂಟು ಸ್ಮಾಲ್ ಬರ್ಡ್ಸ್. ನೋಡಿ ಇಲ್ಲಿ ಬರ್ಡ್ಸ್ ಡೆವಲಪ್ ಆಗುತ್ತೆ. ಈ ಬರ್ಡ್ಸ್ ಡೆವಲಪ್ ಆಗುತ್ತೆ ವಿಚ್ ಈಸ್ ಡಿಟ್ಯಾಚ್ಡ್ ಫ್ರಮ್ ದಿ ನ್ಯೂ ಆರ್ಗನಿಸಮ್ ಆಗಿ ಡೆವಲಪ್ ಆಗುತ್ತೆ, ನ್ಯೂ ಆರ್ಗನಿಸಮ್. ಸೊ ದಟ್ ಈಸ್ ಹೈಡ್ರಾ ರೀಪ್ರೊಡ್ಯೂಸ್ ಬೈ ಬಡ್ಡಿಂಗ್ ಯೂಸಿಂಗ್ ಎ ರೀಜನರೇಟಿವ್ ಸೆಲ್ಸ್. ನೋಡಿ ಅಲ್ಲಿ ಏನಾಗುತ್ತೆ, ರ್ಯಾಪಿಡ್ ಡಿವಿಷನ್ ಆಗಿ ಅದು ಮೆಚೂರ್ ಆಗಿ ಪೇರೆಂಟಲ್ ಬಾಡಿಯಿಂದ ಡಿಟ್ಯಾಚ್ ಆಗಿ ಮೆಚೂರ್ ಆದ್ಮೇಲೆ ಇಟ್ ಇಸ್ ಡಿಟ್ಯಾಚ್ ಫ್ರಮ್ ದಿ ಪೇರೆಂಟಲ್ ಬಾಡಿ ಅಂಡ್ ಡೆವಲಪ್ಸ್ ಇಂಟು ನ್ಯೂ ಇಂಡಿವಿಜುವಲ್ ಡೆವಲಪ್ ಆಗುತ್ತೆ. ದಟ್ ಇಸ್ ಬಡ್ಡಿಂಗ್ ಇನ್ ಹೈಡ್ರಾ. ಸ್ಪೋರ್ ಫಾರ್ಮೇಶನ್, ಎ ಸ್ಮಾಲ್ bulb-like structure that is covered by thick wall. Under the favorable condition, they germinate and produce a new organism that is called rhizopus. ಈ ನೋಡಿ ಈ ತರ ಇರುತ್ತೆ, ಈ ಬಲ್ಬ್ ಒಳಗಡೆ ಸ್ಪೋರ್ಸ್ ಇರ್ತವೆ. ಆ ಸ್ಪೋರ್ಸ್ ಎಲ್ಲ ಮೆಚೂರ್ ಆಗಿ ಜರ್ಮಿನೇಟ್ ಆದಾಗ ಹೊಸ ಜೀವಿ ಉತ್ಪತ್ತಿ ಆಗುತ್ತೆ. ದಟ್ ಈಸ್ ರೈಜೋಪಸ್ ಎಕ್ಸಾಂಪಲ್. ವೆಜಿಟೇಟಿವ್ ಪ್ರೊಪಗೇಷನ್. ನೋಡಿ ವೆಜಿಟೇಟಿವ್ ಪ್ರೊಪಗೇಷನ್, ಪ್ಲಾಂಟ್ ಡೆವಲಪ್ಸ್ ಇಂಟು ವೆಜಿಟೇಟಿವ್ ಪಾರ್ಟ್. ಪ್ಲಾಂಟ್ ಬಾಡಿ ಯಾವ್ದಂದ್ರೆ ದಟ್ ಈಸ್ ಇವೆ ಸ್ಟೆಮ್, ರೂಟು, ಲೀಫ್, ಇವೆ ವೆಜಿಟೇಟಿವ್ ಪಾರ್ಟ್. ಇದು ಅಡ್ವಾಂಟೇಜ್ ಆಫ್ ವೆಜಿಟೇಟಿವ್ ರಿಪ್ರೊಡಕ್ಷನ್. ನಿಮಗೆ ಯಾವ್ದು ಬೇಕಾದ್ರೆ ಕೇಳ್ಬೋದು. ನೋಡಿ ಇದ್ರಲ್ಲಿ ಡಿಫರೆನ್ಸ್ ವೆರಿ ಇಂಪಾರ್ಟೆಂಟ್. ಸೆಕ್ಷುಯಲ್ ರಿಪ್ರೊಡಕ್ಷನ್, ಎಸೆಕ್ಷುಯಲ್ ರಿಪ್ರೊಡಕ್ಷನ್, ವೆಜಿಟೇಟಿವ್ ಪ್ರೊಪಗೇಷನ್ ಅಥವಾ ವೆಜಿಟೇಟಿವ್ ರಿಪ್ರೊಡಕ್ಷನ್ ಬೇಕಾದ್ರೆ ಕೇಳ್ಬೋದು. ಅದ್ರ ಸೇಮ್ ಪಾಯಿಂಟ್ ಬಿಡ್ರಿ. ಸೀಡ್ಲೆಸ್ ಪ್ಲಾಂಟ್ ಕ್ಯಾನ್ ಬಿ ಗ್ರೋನ್ ಥ್ರೂ ದಿಸ್ ಮೆಥಡ್. ಸೀಡ್ಲೆಸ್ ಅಂದ್ರೆ ನೀವು ಒಂದು ಬ್ರಾಂಚ್ ನ ಕಟ್ ಮಾಡ್ಕೊಂಡ್ ಹಾಕ್ಬೋದು. ದ ಪ್ಲಾಂಟ್ ಪ್ರೊಡ್ಯೂಸ್ ಬೈ ಲೇಯರಿಂಗ್, ಗ್ರಾಫ್ಟಿಂಗ್ ಕ್ಯಾನ್ ಬಿ ಬಿಯರ್ ದ ಫ್ಲವರ್ ಅಂಡ್ ಫ್ರೂಟ್ ಅರ್ಲಿಯರ್ ದೆನ್ ದಿ ಫ್ರಮ್ ದ ಸೀಡ್ಸ್. ಈಗ ನೀವು ಸೀಡ್ಸ್ ನ ಹಾಕಿ ಅದು ಮೊಳಕೆ ಓಡೋದು ಗಿಡ ಆಗಿ ಅದು ಹೂ ಬಿಡೋ ಟೈಮ್ ತಗೊಳುತ್ತೆ. ಅದೇ ಒಂದು ಬ್ರಾಂಚ್ ನ ಕಟ್ ಮಾಡಿ ನೀವು ಬ್ರಾಂಚ್ ನ ತಗೊಂಡು ಈ ಗುಲಾಬಿ ಗಿಡನ ಕಟ್ ಮಾಡಿ ಆ ಗುಲಾಬಿ ಗಿಡನ ಹಾಕಿದ್ರೆ ಬೇಗ ಅದು ಚಿಗುರ್ಕೊಂಡು ಬೇಗ ಏನ್ ಮಾಡುತ್ತೆ, ಹೂ ಬಿಡುತ್ತೆ ಅರ್ಲಿ, ಫಾಸ್ಟರ್ ದೆನ್ ಸೀಡ್ಸ್. ದ ಪ್ರಾಡಕ್ಟ್ ಪ್ರೊಡ್ಯೂಸ್ ಫ್ರಮ್ ದೀಸ್ ಮೆಥಡ್ಸ್ ಆರ್ ಜೆನೆಟಿಕ್ಲಿ ಸಿಮಿಲರ್. ನೀವು ರೆಡ್ ಕಲರ್ ಗುಲಾಬಿ ಗಿಡ ಹಾಕಿ ರೆಡ್ ಕಲರ್ ಹೂವೇ ಬರುತ್ತೆ. ಸೊ ದ ಚೀಪೆಸ್ಟ್, ನೋಡಿ ಇದು ಚೀಪರ್, ಈಸಿಯರ್, ಮೋರ್ ರ್ಯಾಪಿಡ್ ಮೆಥಡ್ಸ್ ಫಾರ್ ಪ್ಲಾಂಟ್ ಪ್ರೊಪಗೇಷನ್. ಇದು ಚೀಪರ್ ಆಗಿರುತ್ತೆ, ಈಸಿಯರ್ ಆಗಿರುತ್ತೆ, ಮತ್ತೆ ಮೋರ್ ರ್ಯಾಪಿಡ್ ಆಗಿ ಇದಾಗೋದ್ರಿಂದ ಪ್ಲಾಂಟ್ ಪ್ರೊಪಗೇಷನ್ ಮಾಡುತ್ತೆ. ನೆಕ್ಸ್ಟ್ ಈಗ ಸೆಕ್ಷುಯಲ್ ಆಯ್ತು, ಸೆಕ್ಷುಯಲ್ ರಿಪ್ರೊಡಕ್ಷನ್ ನೋಡೋಣ. ದಟ್ ಈಸ್ ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಲ್ಲಿ ನೋಡಿ ಮೆಥಡ್ಸ್ ಇನ್ಕಾರ್ಪೊರೇಟ್ process of combining
DNA from the two different individual during the ರಿಪ್ರೊಡಕ್ಷನ್ ಆಗ್ಬೇಕಾದ್ರೆ ಎರಡು ಡಿಫರೆಂಟ್ ಇಂಡಿವಿಜುವಲ್ ಇಂದ DNA ಏನಾಗುತ್ತೆ, DNA ಕಂಬೈನ್ ಆಗುತ್ತೆ. ಇಟ್ ಬ್ರಿಂಗ್ಸ್ ಅ ವೇರಿಯೇಷನ್, ಮೋರ್ ವೇರಿಯೇಷನ್ ಮಾಡುತ್ತೆ, ಮೋರ್ ವೇರಿಯೇಷನ್ ಇನ್ ದ ಇಂಡಿವಿಜುವಲ್ಸ್. ದ ಅಟೈನ್ ಜೆನೆಟಿಕಲಿ ಸ್ಟೆಬಿಲಿಟಿ and sexual reproduction of organism should be produce the germ cells gametes ಗಳು the one in the half of the numbers from the chromosome and half of the number from the amount of the DNA compared to the ನಾನ್ ರಿಪ್ರೊಡಕ್ಟಿವ್ ಸೆಲ್ಸ್. ನೋಡಿ ಏನಿಲ್ಲ ಸೇಮ್ ಈಗ ಅಪ್ಪನಿಂದ ಸರ್ ನಮ್ಗೆ ಎಷ್ಟು ಇರುತ್ತಪ್ಪ 23 ಪೇರ್ಸ್ ಇರುತ್ತಲ್ವಾ, 23 ಪೇರ್ಸ್ ಫ್ರಮ್ ಮದರ್. ಅದರಲ್ಲಿ ಹಾಫ್ ಕ್ರೋಮೋಸೋಮ್ ಫ್ರಮ್ ದಿ ಫಾದರ್ ಇಂದ ಹಾಫ್ ಕ್ರೋಮೋಸೋಮ್, ಮದರ್ ಇಂದ ಹಾಫ್ ಕ್ರೋಮೋಸೋಮ್ ಎರಡೂ ಮಿಕ್ಸ್ ಆಗಿ ಬೇಬಿಗೆ 23 ಕ್ರೋಮೋಸೋಮ್ಸ್ ಇರುತ್ತೆ. ಅರ್ಥ ಹೇಳ್ತು. ಸೊ ಹಾಫ್ ಕ್ರೋಮೋಸೋಮ್ ಫ್ರಮ್ ಮದರ್, ಹಾಫ್ ಕ್ರೋಮೋಸೋಮ್ ಫ್ರಮ್ ಫಾದರ್ಸ್. ದಿಸ್ ಅಚೀವ್ಡ್ ಬೈ ಪ್ರೊಸೆಸ್ ಆಫ್ ಸೆಲ್ ಡಿವಿಷನ್, ದಟ್ ಈಸ್ ಮಿಯೋಸಿಸ್ ಆಗುತ್ತೆ. ಮೈಟೋಸಿಸ್ ಪ್ರೊಸೆಸ್ ಆಗುತ್ತೆ. ಸೊ ಅದು ಅಚೀವ್ಡ್ ಬೈ ಅದ್ರ ಮುಖಾಂತರ ಮಿಯೋಸಿಸ್ ಆಗುತ್ತೆ. ದಿಸ್ ಇಸ್ ದೋಸ್ ಜೆಮ್ ಸೆಲ್ಸ್ ಆರ್ ಟೂ ಇಂಡಿವಿಜುವಲ್ combined during the sexual reproduction that forms a new individuals, that is re-stabilization establishment of the number of chromosomes and DNA containing a new generation. ಹೊಸ ಜನರೇಷನ್ಗೆ ಹೊಸ DNA ಸೆಕ್ರೇಟ್ ಆಗ್ಬಿಡುತ್ತೆ. ಸೊ ಅದು ಯಾವ್ದ್ರ ಮುಖಾಂತರ ಆಯ್ತು, ದಟ್ ಇಸ್ ಬಿಕಾಸ್ ಆಫ್ ಮಿಯೋಸಿಸ್ ಆಗೋದ್ರಿಂದ. ನೇಚರ್ ಆಫ್ ದಿ ಗ್ಯಾಮೆಟ್ಸ್ ವೆರಿ ಇಂಪಾರ್ಟೆಂಟ್. ನೇಚರ್ ಆಫ್ ದಿ ಗ್ಯಾಮೆಟ್ಸ್ ನೋಡಿ, ದ ಗ್ಯಾಮೆಟ್ಸ್ ಆರ್ ಗ್ರೋನ್ ಇನ್ ಡೆವಲಪ್ ಇಂಟು ಆರ್ಗನಿಸಮ್ಸ್ ವಿಚ್ ಇಸ್ ಹ್ಯಾಸ್ ಹೈಲಿ ಸ್ಪೆಷಲೈಸ್ಡ್ ಟಿಶ್ಯೂ ಆರ್ಗನ್. ದಿಸ್ ಇಸ್ ಹ್ಯಾಸ್ sufficient store energy of during this. So one germ cell is large containing a food storage which will be smaller and likely motile. ನೋಡಿ ಒಂದು germ cells ಲಾರ್ಜ್ ಆಗಿದ್ರೆ ಅದರಲ್ಲಿ ಫುಡ್ ಏನಾಗುತ್ತೆ, ಜಾಸ್ತಿ ಸ್ಟೋರೇಜ್ ಆಗುತ್ತೆ. The conventionally the motile cells called as male gametes and germ cells are containing a stored food that is called as female gametes. Motile ಅಂದ್ರೆ ಮೂವಿಂಗ್, ಯಾರು ಮೂವಿಂಗ್ ಇರ್ತಾರೆ ಅವು ಮೂವಿಂಗ್ ಸೆಲ್ಸ್ ಯಾವ್ದು ಕರಿತೀವಿ, ಮೇಲ್ ಗ್ಯಾಮೆಟ್ಸ್ ಅಂತ ಕರಿತೀವಿ. ಯಾವುದು ಲಾರ್ಜ್ ಸೈಜ್ ಇರುತ್ತೆ ಮತ್ತೆ ಅದಕ್ಕೆ ಸ್ಟೋರೇಜ್ ಆಫ್ ಫುಡ್ ಇರುತ್ತೆ, ದಟ್ ಇಸ್ ಫೀಮೇಲ್ ಜರ್ಮ್ ಸೆಲ್ಸ್, ಫೀಮೇಲ್ ಗ್ಯಾಮೆಟ್ಸ್ ಅಂತ ಕರೀತಾರೆ. ಓಕೆ, ಹಾಗಿದ್ರೆ ನೆಕ್ಸ್ಟ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ ಹೋಗೋಣ. ಇದು ವೆರಿ ಈಸಿ ನೋಡಿ. ಫ್ಲವರಿಂಗ್ ರಿಪ್ರೊಡಕ್ಟಿವ್ ಆಂಜಿಯೋಸ್ಪರ್ಮ್ಸ್ ಲೊಕೇಟೆಡ್ ಇನ್ ದ ಫ್ಲವರ್ಸ್. ಸ್ಟೆಮೆನ್ ಇರುತ್ತೆ, ಪಿಸ್ಟಿಲ್ ಇರುತ್ತೆ. ಸ್ಟೆಮೆನ್ ಅನ್ನೋದು ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಪಿಸ್ಟಿಲ್ ಅನ್ನೋದು ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಸೊ ಇಲ್ಲಿ ನೋಡಿ, ಓಕೆ, ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ದ ಫ್ಲವರ್ ವಿಚ್ ಇಸ್ ಕಂಟೈನಿಂಗ್ ಜರ್ಮ್ ಸೆಲ್ಸ್. ಫ್ಲವರ್ಸ್ ಏನಿರುತ್ತೆ, ಜರ್ಮ್ ಸೆಲ್ಸ್ ಇರುತ್ತೆ. ನೋಡಿ ಫ್ಲವರ್ ಡಯಾಗ್ರಾಮ್ ನೋಡಿ, ಇಲ್ಲಿ ನಿಮ್ಗೆ ಏನಿದೆ, ಆಂಥರ್ ನೋಡಿ, ಆಂಥರ್ ಇದೆ, ಫಿಲಮೆಂಟ್ ಇದೆ. ಇದು ಏನಂತ ಕರಿತೀವಿ ನಾವು, ವಿ ಕಾಲ್ ಇಟ್ ಆಸ್ ಸ್ಟೆಮೆನ್. ನೋಡಿ ಪಿಸ್ಟಿಲ್ ಇದೆಯಲ್ಲ, ಪಿಸ್ಟಿಲ್ ಇದು ಪಿಸ್ಟಿಲ್. ಸ್ಟಿಗ್ಮಾ, ಸ್ಟೈಲು, ಪೆಟದಲ್ಲ, ಸ್ಟಿಗ್ಮಾ, ಸ್ಟೈಲು, ಓವರಿ ಇದು ಮೂರು. ಓವರಿ, ಸ್ಟೈಲು, ಸ್ಟಿಗ್ಮಾ, ಇವು ಮೂರು ಇದಾವಲ್ಲ, ಈ ಮೂರು ನಾವೇಂತ ಕರಿತೀವಿ, ಪಿಸ್ಟಿಲ್ ಅಂತ ಕರಿತೀವಿ. ಓಕೆ, ಫ್ಲವರ್. ದ ಫ್ಲವರ್ಸ್ ಮೇ ಬಿ ಯೂನಿಸೆಕ್ಷುವಲ್. ಯೂನಿಸೆಕ್ಷುವಲ್ ಒಂದೇ ಒಂದು ಐದರ್ ಸ್ಟೆಮೆನ್ ಅಥವಾ ಪಿಸ್ಟಿಲ್ ಇದ್ರೆ ಅದು ಯೂನಿಸೆಕ್ಷುವಲ್ ಅಂತ ಕರಿತೀವಿ. ಯಾವ್ದಂದ್ರೆ ಪಪಾಯ ಮತ್ತೆ ವಾಟರ್ ಮಿಲನ್ ಅಂದ್ರೆ ಯೂನಿಸೆಕ್ಷುವಲ್ ಫ್ಲವರ್ಸ್ ಇರುತ್ತೆ. ಸೊ ಬೈಸೆಕ್ಷುವಲ್ ಅಂದ್ರೆ ಎರಡು ಇರೋದು, ಒಟ್ಟಿಗೆ ಇರೋದು, ಕಂಟೈನಿಂಗ್ ಬೋತ್ ಸ್ಟೆಮೆನ್ ಅಂಡ್ ಪಿಸ್ಟಿಲ್ ಒಂದರಲ್ಲೇ ಇರೋದು, ದಟ್ ಈಸ್ ಬೈಸೆಕ್ಷುವಲ್. ಮಸ್ಟರ್ಡ್ and hibiscus. The stamen of male part of the become produce a pollen grace that is yellowish color. Okay, the pistil present in the center of the flower and female reproductive part. It is made up of 3 parts. ಯಾವುದು ನೋಡಿ, ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ದಟ್ ಈಸ್ ನೋಡಿ ಇದು ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂತ ಕಾರಣ, ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಓಕೆ, ಈ ತರ ಇರುತ್ತೆ. ಓಕೆ, ಇಲ್ಲಿ ಇದೆಯಪ್ಪ, ಸ್ಟಿಗ್ಮಾ ಇರುತ್ತೆ. ಸ್ಟಿಗ್ಮಾ, ಸ್ಟೈಲು, ಓವರಿಸ್. ಇಲ್ಲಿ ಓವರಿಸ್ ಇರುತ್ತೆ, ಕರೆಕ್ಟಾ? ಸ್ಟಿಗ್ಮಾ, ಸ್ಟೈಲ್, ಓವರಿಸ್. ನೋಡಿ ಇಲ್ಲಿ ದ ಸ್ವೆಲ್ಲನ್ ಬಾಟಮ್ ಪಾರ್ಟ್ ಆಫ್ ಓವರ್, ಎಲ್ಲಿ ಓವರ್ ಇರುತ್ತೆ, ಮಿಡಲ್ ಎಲಾಂಗೇಟೆಡ್ ಪಾರ್ಟ್ ಇಸ್ ಕಾಲ್ಡ್ ಸ್ಟೈಲ್. ಸೊ ಅಪ್ಪರ್ ಟರ್ಮಿನೇಟಿವ್ ಪಾರ್ಟ್ ಇಸ್ ಸ್ಟಿಕ್ಕಿಂಗ್ ಸ್ಟಿಗ್ಮಾ. ಮೇಲೆ ಸ್ಟಿಗ್ಮಾ, ಇದು ಸ್ಟೈಲು, ಇದು ಓವರೀಸ್. ಓಕೆ, ನೋಡಿ ಏನು, ದ ಮೇಲ್ ಜರ್ಮ್ ಸೆಲ್ಸ್, ದ ಪೋಲನ್ ಗ್ರೈನ್ಸ್, ಫೀಮೇಲ್ ಗ್ಯಾಮೆಟ್ಸ್ ಪ್ರೆಸೆಂಟ್ ಇನ್ ದ ಓವಿಲ್ಸ್. ದ ಫ್ಯೂಷನ್ ಆಫ್ germ cells and the fertilization gives rise to the zygote. The fusion of male gametes ಮತ್ತು female gametes ಎರಡು ಫ್ಯೂಸ್ ಆಗಿ zygote formation ಆಗುತ್ತೆ. The capable of growing into the new plant, ಹೊಸ ಪ್ಲಾಂಟ್ ಡೆವಲಪ್ ಆಗಿ ಹೆಲ್ಪ್ ಮಾಡುತ್ತೆ. The pollen needs to the transferring from the stamen to stigma. ಸ್ಟೆಮೆನ್ ಇಂದ ಸ್ಟಿಗ್ಮಾಗೆ ಏನ್ ಮಾಡುತ್ತೆ, ಪೋಲನ್ ಮಾಡುತ್ತೆ. ಅದನ್ನ ನಾವು ಪಾಲಿನೇಷನ್ ಅಂತ ಕರಿತೀವಿ. ಪಾಲಿನೇಷನ್, ಟ್ರಾನ್ಸ್ಫರಿಂಗ್ ಆಫ್ ಪೋಲನ್ ಗ್ರೇಸ್ ಫ್ರಮ್ ಆಂಥರ್ ಟು ಸ್ಟಿಗ್ಮಾ. ಅದ್ರಲ್ಲಿ ಎರಡು ಟೈಪ್, ಒಂದು ಸೆಲ್ಫ್ ಪಾಲಿನೇಷನ್. ಸೆಲ್ಫ್ ಪಾಲಿನೇಷನ್ ಅಂದ್ರೆ ಸೇಮ್ ಫ್ಲವರ್ ಗಾದ್ರೆ ಸೆಲ್ಫ್ ಪಾಲಿನೇಷನ್. ಕ್ರಾಸ್ ಪಾಲಿನೇಷನ್ ಡಿಫರೆಂಟ್ ಫ್ಲವರ್ ಗಾದ್ರೆ ಇಟ್ ಇಸ್ ಕ್ರಾಸ್ ಪಾಲಿನೇಷನ್. ಟ್ರಾನ್ಸ್ಫರಿಂಗ್ ಆಫ್ ಪೋಲನ್ ಗ್ರೇಸ್ ಫ್ರಮ್ ಒನ್ ಪ್ಲಾಂಟ್ ಟು ಅನದರ್ ಪ್ಲಾಂಟ್, ದಟ್ ಇಸ್ ಕಾಲ್ಡ್ ಆಸ್ ಕ್ರಾಸ್ ಪಾಲಿನೇಷನ್. ನೋಡಿ ಯಾವ್ದ್ರ ಮುಖಾಂತರ ಆಗುತ್ತೆ, ಇದನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಯಾವ್ದ್ರ ಮುಖಾಂತರ ಆಗುತ್ತೆ ಅಂದ್ರೆ ದಟ್ ಈಸ್ ಅಚೀವ್ಡ್ ಬೈ, ನೋಡಿ ಯಾವ್ದ್ರ ಮುಖಾಂತರ, ವಿಂಡು, ವಾಟರು, ಮತ್ತೆ ವಾಟರು, ಇನ್ಸೆಕ್ಟ್ಸ್, ಅನಿಮಲ್ಸ್, ಇದ್ರ ಮುಖಾಂತರ ಆಗುತ್ತೆ. ಇನ್ಸೆಕ್ಟ್ಸ್ ನೋಡಿ, ಇನ್ಸೆಕ್ಟ್ಸ್
ಇನ್ಸೆಕ್ಟ್ಸ್ ಮುಖಾಂತರ ಆಗುತ್ತೆ. ಆಫ್ಟರ್ ಪಾಲಿನೇಷನ್ ಏನಾಗುತ್ತೆ, ವೆರಿ ಇಂಪಾರ್ಟೆಂಟ್. ಆಫ್ಟರ್ ಪಾಲಿನೇಷನ್ ನೋಡಿ, ದಟ್ ಇಸ್ ಆಫ್ಟರ್ ಪಾಲಿನೇಷನ್ ರೀಚಿಂಗ್ ದ ಫೀಮೇಲ್ ಜರ್ಮ್ ಸೆಲ್ಸ್, ದಟ್ ಇಸ್ ಓವರಿ, ದಟ್ ಇಸ್ ಟ್ಯೂಬ್ ಗ್ರೋಯಿಂಗ್, ದ ಪೋಲನ್ ಗ್ರೈನ್ಸ್ ಟ್ರಾವೆಲ್ ಥ್ರೂ ದಿ ಸ್ಟೈಲ್ ರೀಚಿಂಗ್ ದ ಓವರೀಸ್. ನೋಡಿ ಈಗ ಬಂತಲ್ಲ, ಈ ಪೋಲನ್ ಟ್ಯೂಬ್ ಮುಖಾಂತರ ಈಗ ಜರ್ಮ್ ಸೆಲ್ಸ್ ಎಲ್ಲಿಗೆ ರೀಚ್ ಆಯ್ತು, ಓವರಿ ರೀಚ್ ಆಯ್ತು. ಸೊ ಡಯಾಗ್ರಾಮ್ ಕೂಡ ಇಂಪಾರ್ಟೆಂಟ್, 2 ಮಾರ್ಕ್ಸಿಗೆ ಕೇಳ್ತಾನೆ, 2 ಮಾರ್ಕ್ಸ್ 3 ಮಾರ್ಕ್ಸಿಗೆ. ಜರ್ಮಿನೇಷನ್ ಆಫ್, ಸೊ ಆಫ್ಟರ್ ಫರ್ಟಿಲೈಸೇಷನ್, ಹಾಗಾದ್ರೆ ಫರ್ಟಿಲೈಸೇಷನ್ ಅಂದ್ರೆ ಏನು, ಫ್ಯೂಷನ್ ಆಫ್ ಮೇಲ್ ಜರ್ಮ್ ಸೆಲ್ಸ್ ಮತ್ತೆ ಫೀಮೇಲ್ ಓವಮ್ ಎರಡು ಫ್ಯೂಸ್ ಆಗಿ ಒಂದು ಝೈಗೋಟ್ ಫಾರ್ಮೇಶನ್ ಆಗುತ್ತೆ. ಝೈಗೋಟ್, ಇದನ್ನ ನಾವೆಂತ ಕರಿತೀವಿ, ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಆದ್ಮೇಲೆ ಈ ಝೈಗೋಟ್ ಫಾರ್ಮೇಶನ್ ಆಯ್ತಲ್ಲ, ಆ ಸೆವೆರಲ್ ಟೈಮ್ ರ್ಯಾಪಿಡ್ ಡಿವಿಷನ್ ಆಗುತ್ತೆ. ಡಿವಿಷನ್ ಆಗಿ ಫಾರ್ಮ್ಸ್ ಎಂಬ್ರಿಯೋ ಫಾರ್ಮೇಶನ್ ಆಯ್ತು. ಆಮೇಲೆ ಆ ಓವೆಲ್ಸ್ ಡೆವಲಪ್ಸ್ ಇನ್ ಥ್ರೂ ದಿ ಕೋಟ್, ಗ್ರಾಚುಲಿ ಕವರ್ಡ್ ಇಂಟು ದಿ ಸೀಡ್ಸ್. ನೋಡಿ ಇದಿರುತ್ತಲ್ಲ, ಆ ಒಳಗಡೆ ಮೊಳಕೆ ಹೆಂಗಿರ್ತಾವ, ಸೀಡ್ಸ್ ಹಂಗೆ ನೋಡಿ, ಇವು ಆ ಮಣಿ ಹೆಂಗಿದಾವಲ್ಲ, ಅವೇನಾಯ್ತು ಎಕ್ಸೆಲ್ಸ್ ಡೆವಲಪ್ ಇಂಟು ಸೀಡ್ಸ್ ಆಯ್ತು. ಅದ್ರ ಮೇಲೆ ಔಟರ್ ಕವರಿಂಗ್ ಇದೆಯಲ್ಲ, ಅದೇನಾಯ್ತು ಫ್ರೂಟ್ ಆಯ್ತು ಅಷ್ಟೇ. ನೋಡಿ, ದ ಓವರಿ ಡೆವಲಪ್ಸ್ ಇಂಟು ರೈಪಂಡ್ ಅಂಡ್ ಫಾರ್ಮ್ ಎ ಫ್ರೂಟ್ ಆಯ್ತು. ಮೇನ್ ವೈ ಪೆಟಲ್ಸ್ ಸೆಪೆಟ್ಸ್ ಅವೆಲ್ಲ ಉದುರೋತವೆ. ಸೊ ಸ್ಟೈಲು ಫಾಲನ್ ಆಫ್ ದ ಸೀಡ್ಸ್ ಕಂಟೈನಿಂಗ್ ಎ ಫ್ಯೂಚರ್ಸ್ ದ ಎಂಬ್ರಿಯೋ ವಿತ್ ಡೆವಲಪ್ ಇಂಟು ಸೀಡ್ಲಿಂಗ್ ಅಂಡರ್ ಅಪ್ರೋಪ್ರಿಯೇಟ್ ಕಂಡೀಷನ್, ದಟ್ ಇಸ್ ನೋನ್ ಆಸ್ ಜರ್ಮಿನೇಷನ್ ಅಂತ. ನೋಡಿ, ಒಂದು ಸೀಟ್ ತಗೊಂಡು ನೀವು ನೆಲಕ್ಕೆ ಹಾಕಿದ ತಕ್ಷಣ ನೋಡಿ ಇದೆಯಲ್ಲ, ಇಲ್ಲಿಂದ ಏನಾಯ್ತು, ಒಂದು ಪ್ರಿಮ್ಯೂಲು ಮತ್ತೆ ರಾಡಿಕಲ್ ಡೆವಲಪ್ ಆಗುತ್ತೆ. ನೋಡಿ, ಪ್ರಿಮ್ಯೂಲು ರಾಡಿಕಲ್ ಇಸ್ ಎ ರೂಟ್, ಪ್ರಿಮ್ಯೂಲ್ ಇಸ್ ಎ ಶೂಟ್ ಡೆವಲಪ್ ಆಯ್ತು. ಇಷ್ಟು ರಿಪ್ರೊಡಕ್ಷನ್ ನನ್ನ ಪ್ಲಾಂಟ್ ಆಯ್ತು. ಈಗ ನೆಕ್ಸ್ಟ್ ರಿಪ್ರೊಡಕ್ಷನ್ ಹ್ಯೂಮನ್ ಬೀಯಿಂಗ್. ನೋಡಿ, ರಿಪ್ರೊಡಕ್ಷನ್ ಹ್ಯೂಮನ್ ಬೀಯಿಂಗ್ ಅಂದ್ರೆ ಸೆಕ್ಷುವಲ್ ಮೆಚುರೇಷನ್, ದಟ್ ಇಸ್ ಎ ಪೀರಿಯಡ್ ಲೈಫ್. ಸೊ ವೆನ್ ಪ್ರೊಡಕ್ಷನ್ ಆಫ್ ಜರ್ಮ್ ಸೆಲ್ಸ್, ನೋಡಿ ಎಲ್ಲಿ ಫೀಮೇಲ್ ಅಲ್ಲಿ ಓವಮ್ ಇಂದ ಮತ್ತೆ ಸ್ಪರ್ಮ್ ಸೆಲ್ಸ್ ಅಂಡ್ ಬಾಡಿ, ದ ಪೀರಿಯಡ್ ಆಫ್ ಸೆಕ್ಷುವಲ್ ಮೆಚುರಿಟಿ ಇಸ್ ಕಾಲ್ಡ್ ಎಸ್ ಪ್ಯೂಬರ್ಟಿ. ಸೆಕ್ಷುವಲ್ ಮೆಚೂರ್ ಆಗದೆ ಪ್ಯೂಬರ್ಟಿ ಅಂತ ಕರೀತಾರೆ. ಸೊ ಅದರಲ್ಲಿ ಏನೇನು ಚೇಂಜಸ್ ಆಗುತ್ತಪ್ಪ ನೋಡಿ, ಬಾಯ್ಸ್ ಆದ್ರೆ ದಟ್ ಇಸ್ ಥಿಕ್ ಹೇರ್ ಗ್ರೋತ್ ಇನ್ ದ ಆರ್ಮ್ ಪಿಟ್ ಅಂಡ್ ಜೆನಿಟಲ್ ಏರಿಯಾ. ಸೊ ಸ್ಕಿನ್ ಬಿಕಮ್ ಆಯಿಲಿ ಸ್ಕಿನ್ ಆಗುತ್ತೆ, ರಿಸಲ್ಟ್ ಇನ್ ಪಿಂಪಲ್ಸ್ಗಳು ಆಕ್ನೆಗಳು ಡೆವಲಪ್ ಆಗುತ್ತೆ. ಗರ್ಲ್ಸ್ ಆದ್ರೆ ಬ್ರೆಸ್ಟ್ ಸೈಜ್ ಇನ್ಕ್ರೀಸ್ ಆಗುತ್ತೆ, ಗರ್ಲ್ಸ್ ಬಿಗನ್ ಮೆನ್ಸ್ಟ್ರುಯೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇನ್ ಅದ್ರ ಬೋತ್ ಇದ್ರಲ್ಲಿ ಆಗುತ್ತದು. ಇದು ಬಾಯ್ಸ್ ಅಲ್ಲಿ ಏನಾಗುತ್ತೆ, ಥಿಕ್ ಕೇಸ್ ಅಂಡ್ ಫೇಸ್ ಅಂಡ್ ಫಾರ್ಮಿಂಗ್ ಬಿಯರ್ಡ್ ಅಂಡ್ ಮೋಸ್ಟಕ್ ಡೆವಲಪ್ ಆಗುತ್ತೆ. ವಾಯ್ಸ್ ಬಿಕಮ್ ಕ್ರಾಕ್ ಆಗುತ್ತೆ ವಾಯ್ಸ್. ಆಮೇಲೆ ಅಂದ್ರೆ ಹೈ ಪಿಚ್ ವಾಯ್ಸ್ ಆಗುತ್ತೆ. ಪ್ರೊಡ್ಯೂಸಿಂಗ್ ಸ್ಪರ್ಮ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಮೇಲ್ ರಿಪ್ರೊಡಕ್ಷನ್ ಸಿಸ್ಟಮ್, ಮೇಲ್ ಏನು ರಿಪ್ರೊಡಕ್ಷನ್ ಆಗುತ್ತೆ ಅಂದ್ರೆ ನೋಡಿ, ದ ಪೇರ್ ಆಫ್ ಟೆಸ್ಟಿಸ್ ಇದೆ, ಇಟ್ ಇಸ್ ಲೊಕೇಟೆಡ್ ಔಟ್ ಸೈಡ್ ದಿ ಸ್ಕ್ರೋಟಮ್ ಇರುತ್ತೆ. ಏನಕ್ಕೆ ಔಟ್ ಸೈಡ್ ಇದೆ ಅಂದ್ರೆ ಎಕ್ಸಾಂಪಲ್ ಕೇಳ್ತಾನೆ ನಮಗೆ, ವೈ ಟೆಸ್ಟಿಸ್ ಆರ್ ಔಟ್ ಸೈಡ್ ದಿ ಬಾಡಿ, ಬಿಕಾಸ್ ಟು ಮೇಂಟೈನ್ ಟೆಂಪರೇಚರ್. ಲೋ ಟೆಂಪರೇಚರ್ ಇಸ್ ರಿಕ್ವೈರ್ಡ್, ನೋಡಿ ಇಲ್ಲಿದೆ, ಲೋ ಟೆಂಪರೇಚರ್ ಇಸ್ ರಿಕ್ವೈರ್ಡ್ ಟು ಫ್ರಮ್ ದಿ ನಾರ್ಮಲ್ ಬಾಡಿ ಟೆಂಪರೇಚರ್ ಟು ಪ್ರೊಡ್ಯೂಸ್ ಸ್ಪರ್ಮ್ ಫಾರ್ಮೇಶನ್ ಆಗಕ್ಕೆ ಲೋ ಟೆಂಪರೇಚರ್ ರಿಕ್ವೈರ್ ಆಗಿರುತ್ತೆ. ದ ಫಾರ್ಮೇಶನ್ ಆಫ್ ಜರ್ಮ್ ಸೆಲ್ಸ್ ಇನ್ ದ ಸ್ಪರ್ಮ್ ಟೇಕ್ಸ್ ಪ್ಲೇಸ್ ಇನ್ ದ ಟೆಸ್ಟಿಸ್ ಅಲ್ಲಿ ಸ್ಪರ್ಮ್ ಏನಾಯ್ತು, ಪ್ರೊಡಕ್ಷನ್ ಆಯ್ತು. ಟೆಸ್ಟಿಸ್ ಇಸ್ ಎ ಮೇಲ್ ಸೆಕ್ಸ್ ಹಾರ್ಮೋನ್. ಟೆಸ್ಟೋಸ್ಟಿರಾನ್ ಅನ್ನ ಸೆಕ್ರೆಟ್ ಮಾಡುತ್ತೆ, ಪ್ರೊಡ್ಯೂಸ್ ದ ಸ್ಪರ್ಮ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ನೋಡಿ, ವಾಸ್ ಡಿಫೆನ್ಸ್, ದ ಸ್ಪರ್ಮ್ ಡೆಲಿವರ್ ಥ್ರೂ ದಿ ವಾಸ್ ಡಿಫೆನ್ಸ್ ವಿಚ್ ಇಸ್ ಯುನೈಟೆಡ್ ವಿತ್ ದಿ ಯುರೇಥ್ರಾ ಕಾಮನ್ ಪ್ಯಾಸೇಜ್ ಆಗಿರುತ್ತೆ. ಯುರೇಥ್ರಾ ಇಸ್ ಕಾಮನ್ ಪ್ಯಾಸೇಜ್ ಫಾರ್ ಯೂರಿನ್ ಆಸ್ ವೆಲ್ ಆಸ್ ಸ್ಪರ್ಮ್ಸ್. ಸೊ ಬೋತ್ ಯೂರಿನ್ ಮತ್ತೆ ಸ್ಪರ್ಮಿಗೆ ಅದು ಕಾಮನ್ ಪ್ಯಾಸೇಜ್ ಆಗಿರುತ್ತೆ. ಆಯ್ತಾ. ಅಸೋಸಿಯೇಟೆಡ್ ಗ್ಲ್ಯಾಂಡ್ ಯಾವುದು ನೋಡಿ, ವೆರಿ ಇಂಪಾರ್ಟೆಂಟ್, ಇದು ಎಕ್ಸಾಮಿಗೆ ಕೇಳ್ತಾನೆ. ಸೆಮಿನಲ್ ವೆಸಿಕಲ್ಸ್ ಮತ್ತೆ ಪ್ರೋಸ್ಟೇಟ್ ಗ್ಲ್ಯಾಂಡ್ ಇವೆರಡೆ ಅಸೋಸಿಯೇಟಿವ್ ಗ್ಲ್ಯಾಂಡ್ ಅಂತ ಕರೀತಾರೆ. ಸೊ ವಿಚ್ ಈಸ್ ದೇರ್ ಸೆಕ್ರೇಷನ್ ಆಫ್ ಸ್ಪರ್ಮ್ ಏನ್ ಮಾಡುತ್ತೆ, ಸೆಕ್ರೆಟ್ ಆಗಿರುತ್ತಲ್ಲ, ಅದಕ್ಕೆ ಸ್ಪರ್ಮ್ ಸೆಕ್ರೆಟ್ ಆಗಿರುತ್ತಲ್ಲ, ಅದಕ್ಕೆ ಏನ್ ಮಾಡ್ತೇವೆ, ಫ್ಲೂಯಿಡ್ ನ ಆಡ್ ಮಾಡ್ತವೆ. ಫ್ಲೂಯಿಡ್ ಪ್ರೊವೈಡ್ಸ್ ನ್ಯೂಟ್ರಿಷನಲ್ ಟು ದ ಸ್ಪರ್ಮ್ಸ್ ಟು ಮೇಕ್ ದೇರ್ ಟ್ರಾನ್ಸ್ಪೋರ್ಟ್ ಈಸಿಲಿ. ಅದಕ್ಕೆ ಫ್ಲೂಯಿಡ್ ನ ಫಿಲ್ ಮಾಡ್ತವೆ ಮತ್ತೆ ನರಿಶ್ ಮಾಡ್ತವೆ, ನ್ಯೂಟ್ರಿಷನ್ ಪ್ರೊವೈಡ್ ಮಾಡ್ತವೆ, ಈಸಿಯಾಗಿ ಸ್ಪರ್ಮ್ ಟ್ರಾವೆಲ್ ಆಗಲಿ ಅದಕ್ಕೋಸ್ಕರ. ನೆಕ್ಸ್ಟ್ ಫೀಮೇಲ್ ರಿಪ್ರೊಡಕ್ಟ್ ಸ್ಟ್ರಕ್ಚರ್. ನೋಡಿ, ಇದರಲ್ಲಿ ಫೀಮೇಲ್ ರಿಪ್ರೊಡಕ್ಟ್ ಸ್ಟ್ರಕ್ಚರ್ ಅಲ್ಲಿ ಓವರಿ ಇಟ್ ಇಸ್ ಲೊಕೇಟೆಡ್ ಇನ್ ಬೋತ್ ದಿ ಸೈಡ್ ಆಫ್ ದಿ ಅಬ್ಡೋಮಿನಲ್. ನೋಡಿ, ಇಲ್ಲಿರುತ್ತೆ ಓವರೀಸ್, ಎಲ್ಲಿ ಈ ಸೈಡ್ ಅಲ್ಲಿ ಇಲ್ಲಿ ಓವರೀಸ್ ಇರುತ್ತವೆ, ಈ ಸೈಡ್ ಅಲ್ಲಿ ಓವರೀಸ್ ಇರುತ್ತವೆ. ಆಯ್ತಾ. ಫೀಮೇಲ್ ಜರ್ಮ್ ಸೆಲ್ಸ್ ದಟ್ ಇಸ್ ಎಗ್ಸ್ ಆರ್ ಪ್ರೊಡ್ಯೂಸ್ ಹಿಯರ್. ಅಲ್ಲಿಂದ ಎಗ್ ಸೆಲ್ಸ್ ಗಳು ರಿಲೀಸ್ ಆಗ್ತವೆ. ಓವರೀಸ್ ರಿಲೀಸಸ್ ನ ಫೀಮೇಲ್ ಸೆಕ್ಸ್ ಹಾರ್ಮೋನ್. ನೋಡಿ, ಓವರೀಸ್ ರಿಲೀಸ್ ಮಾಡುತ್ತೆ ಈಸ್ಟ್ರೋಜನ್ ಅನ್ನು ಹಾರ್ಮೋನ್ ಸೆಕ್ರೆಟ್ ಮಾಡುತ್ತೆ, ವಿಚ್ ರೆಗ್ಯುಲೇಟ್ಸ್ ದ ಪ್ರೊಡಕ್ಷನ್ ಆಫ್ ಎಗ್ ಅಂಡ್ ಮೆನ್ಸ್ಟ್ರುಯಲ್ ಸೈಕಲ್. ಆ ಈಸ್ಟ್ರೋಜನ್ ಹಾರ್ಮೋನ್ ಏನಕ್ಕೆ ಹೆಲ್ಪ್ ಮಾಡುತ್ತೆ, ಪ್ರೊಡಕ್ಷನ್ ಆಫ್ ಎಗ್ ಸೆಲ್ಸ್ ಮತ್ತೆ ಮೆನ್ಸ್ಟ್ರುಯಲ್ ಸೈಕಲ್ ಆಗಿ ಈಸ್ಟ್ರೋಜನ್ ಹೆಲ್ಪ್ ಮಾಡುತ್ತೆ. ಓವಿಡಕ್ಟ್ ದ ಫೆಲೋಪಿಯನ್ ಟ್ಯೂಬ್. ನೋಡಿ, ಇದೆಯಲ್ಲ, ಇದು ಈ ರೀಜನ್ ಇಸ್ ಫೆಲೋಪಿಯನ್ ಟ್ಯೂಬ್ ಅಥವಾ ಓವಿಡಕ್ಟ್ ಅಂತ ಕರೀತಾರೆ. ಇಲ್ಲಿ ಏನಾಗುತ್ತೆ, ರಿಸೀವ್ಸ್ ದ ಎಗ್ ಪ್ರೊಡ್ಯೂಸ್ ಬೈ ಓವರಿ ಅಂಡ್ ಟ್ರಾನ್ಸ್ಫರ್ ಟು ದಿ ಯುಟರಸ್. ಈ ಯುಟರಸ್ ವಾಲಿಗೆ ಸೆಂಡ್ ಮಾಡುತ್ತೆ. ಅದು ಫೆಲೋಪಿಯನ್ ಟ್ಯೂಬ್ ಅಥವಾ ಓವಿಡಕ್ಟ್. ಫರ್ಟಿಲೈಸೇಷನ್, ದರ್ ಇಸ್ ಅ ಫ್ಯೂಷನ್ ಆಫ್ ಗ್ಯಾಮೆಟ್ ಅಂಡ್ ಗ್ಯಾಮೆಟ್ಸ್ ಟೇಕ್ಸ್ ಪ್ಲೇಸ್ ಹಿಯರ್. ನೋಡಿ, ಇಲ್ಲಿ ಯಾವ್ದು ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಫ್ಯೂಷನ್ ಆಫ್ ಮೇಲ್ ಗ್ಯಾಮೆಟ್ಸ್ ಮತ್ತೆ ಫೀಮೇಲ್ ಗ್ಯಾಮೆಟ್ಸ್ ಎರಡೂ ಫ್ಯೂಸ್ ಆಗಂತ ಸೈಟ್ ಅದು.
ಯುಟ್ರಸ್ ವಾಲ್ ನೋಡಿ, ಯುಟ್ರಸ್ ವಾಲ್ ದರ್ ಇಸ್ ಎ ಬ್ಯಾಗ್ ಲೈಕ್ ಸ್ಟ್ರಕ್ಚರ್ ವೇರ್ ದ ಡೆವಲಪ್ಮೆಂಟ್ ಆಫ್ ದಿ ಫೀಟಸ್ ಟೇಕ್ಸ್ ಪ್ಲೇಸ್. ಇದೆ ಈ ಪೋರ್ಷನ್ ಇದೆಯಲ್ಲ, ಇಟ್ಸ್ ಎ ಬ್ಯಾಗ್ ಲೈಕ್ ಸ್ಟ್ರಕ್ಚರ್, ದರ್ ಇಸ್ ಎ ಡೆವಲಪ್ಮೆಂಟ್ ಆಫ್ ಬೇಬಿ ಟೇಕ್ಸ್ ಪ್ಲೇಸ್. ಇನ್ ದ ಸ್ಪರ್ಮ್ ಎಂಟರ್ಸ್ ಥ್ರೂ ದಿ ವೆಜೈನಲ್ ಪ್ಯಾಸೇಜ್. ಈ ವೆಜೈನಲ್ ಪ್ಯಾಸೇಜ್ ಮುಖಾಂತರ ಸ್ಪರ್ಮ್ ಎಂಟ್ರಿ ಆಯ್ತು ಅನ್ಕೊಳ್ಳೋಣ. ಸ್ಪರ್ಮ್ ಎಂಟ್ರಿ ಆಯ್ತು ಡ್ಯೂರಿಂಗ್ ದಿ ಸೆಕ್ಷುವಲ್ ಇಂಟರ್ಕೋರ್ಸ್ ಆದಾಗ ದೇ ಟ್ರಾವೆಲ್ಸ್ ಅಪ್ವರ್ಡ್ ಅಂಡ್ ರೀಚಸ್ ದ ಓವಿಡಕ್ಟ್ ಅಂಡ್ ಫ್ಯೂಷನ್ ದಟ್ ಮೇ ಎನ್ಕೌಂಟರ್ ದ ಎಗ್ ನ ಎನ್ಕೌಂಟರ್ ಮಾಡಿ ಫ್ಯೂಷನ್ ಆಗುತ್ತೆ, ಝೈಗೋಟ್ ಫಾರ್ಮೇಷನ್ ಆಯ್ತು. ಈಗ ಫರ್ಟಿಲೈಸೇಷನ್ ಆಯ್ತು ಅಂದ್ರೆ ಫಿಮೇಲ್ ಎಗ್ ಸೆಲ್ಲು ಮೇಲ್ ಸ್ಪರ್ಮ್ ಸೆಲ್ಲು ಎರಡು ಫ್ಯೂಸ್ ಆಗಿ ಝೈಗೋಟ್ ಫಾರ್ಮೇಷನ್ ಆಯ್ತು. ಝೈಗೋಟ್ ಫಾರ್ಮೇಷನ್ ಆದಾಗ ಏನಾಗುತ್ತೆ, ರ್ಯಾಪಿಡ್ ಸೆಲ್ ಡಿವಿಷನ್ ಆಗುತ್ತೆ. ನೋಡಿ, ದ ಸ್ಟಾರ್ಟ್ ಡಿವೈಡಿಂಗ್ ಟು ಫಾರ್ಮ್ ಎ ಬಾಲ್ or cell that is called as embryo. Embryo ಆಗುತ್ತೆ. So the embryo implanted in the lining of the uterus wall and they continue growing, develop into the organ that is become fetus. ಅದೇನಿಲ್ಲ, ಅಲ್ಲಿ ಬಾಲ್ ಆಯ್ತಲ್ಲ ಅಂದ್ರೆ ಝೈಗೋಟ್ ಆಯ್ತಲ್ಲ, ಆ ಝೈಗೋಟ್ ಆಗಿರೋದು ಇಲ್ಲಿ ಬಂದು ಇಂಪ್ಲಾಂಟೇಶನ್ ಆಗುತ್ತೆ. ಇಲ್ಲಿ ಇಂಪ್ಲಾಂಟೇಶನ್ ಆಯ್ತು ಯುಟ್ರಸ್ ವಾಲ್ ಅಲ್ಲಿ. ಅದು ಇಂಪ್ಲಾಂಟೇಶನ್ ಆದ್ಮೇಲೆ ಏನಾಗುತ್ತೆ, ಪೋಸ್ಟ್ ಫಾರ್ಮೇಶನ್ ಅಂತಾರ, ಅದೇ ಪ್ಲಾಸೆಂಟಾ. ನೋಡಿ ಎಕ್ಸಾಮಿಗೆ ಕೇಳ್ತಾರೆ, ತುಂಬಾ ಸಲ ಕೇಳಿದ್ದೇನೆ ಎಕ್ಸಾಮ್ ಅಲ್ಲಿ, ಪ್ಲಾಸೆಂಟಾ. The embryo get attached to the uterus wall with the help of the special tissue. ಆ ಸ್ಪೆಷಲ್ ಟಿಶ್ಯೂ ಮುಖಾಂತರ ಇಂಪ್ಲಾಂಟ್ ಆಗುತ್ತೆ. ಟಿಶ್ಯೂ ಇಸ್ ಕಾಲ್ಡ್ ಆಸ್ ಪ್ಲಾಸೆಂಟಾ. ಏನಿಗೆ ಹೆಲ್ಪ್ ಮಾಡುತ್ತೆ ನೋಡಿ, ದಿ ಡಿಸ್ಕ್ ವಿಚ್ ಇಸ್ ಎಂಬರ್ಡ್ ವಿತ್ ದಿ ಯೂರಿನ್ ವಾಲ್, ಸೊ ಯುಟ್ರೈನ್ ವಾಲ್ ದಟ್ ಕಂಟೈನ್ ಎ ವಿಲ್ ಎಂಬ್ರೇಸ್ ಟಿಶ್ಯೂ ಸೈಡ್ ಆಫ್ ಟಿಶ್ಯೂ ದಟ್ ಪ್ರೊವೈಡ್ಸ್ ದ ನ್ಯೂಟ್ರಿಷನ್ ಟು ದಿ ಫೀಟಸ್. ಫೀಟಸ್ ನ್ಯೂಟ್ರಿಷನ್ ಕೊಡುತ್ತೆ. ಎಲ್ಲಿಂದ? ಫ್ರಮ್ ಮದರ್ ಟು ಫೀಟಸ್. ಯಾವ್ದನ್ನು ಕೊಡುತ್ತೆ? ಗ್ಲೂಕೋಸ್ನ ಕೊಡುತ್ತೆ, ಆಮೇಲೆ ಆಕ್ಸಿಜನ್ ನ ಕೊಡುತ್ತೆ. ಗ್ಲೂಕೋಸ್ ಮತ್ತೆ ಆಕ್ಸಿಜನ್. ದ ವೇಸ್ಟ್ ಜನರೇಟ್ ಬೈ ಡೆವಲಪಿಂಗ್ ಬೇಬಿ ಇಸ್ ರಿಮೂವ್ಡ್ ಬೈ ದಿಸ್ ಸ್ಟ್ರಕ್ಚರ್. ಆ ಸ್ಟ್ರಕ್ಚರ್ ಇಂದ ಅಂದ್ರೆ ಲಾಸ್ಟಿಗೆ ಡೆಲಿವರಿ ಆದ್ಮೇಲೆ ಆ ಪ್ಲಾಸೆಂಟಾ ಇಂದ ಏನು ವೇಸ್ಟ್ ಮೆಟೀರಿಯಲ್ ನ ರಿಮೂವ್ ಮಾಡ್ತಾರೆ. ನೋಡಿ, ಅಪ್ರಾಕ್ಸಿಮೇಟ್ಲಿ 9 ಮಂತ್ ಬೇಬಿ ಡೆಲಿವರಿ ಆಗಿ ಎಷ್ಟು ಬೇಕು ಟೈಮ್? ಅಪ್ರಾಕ್ಸಿಮೇಟ್ಲಿ 9 ಮಂತ್ ಬೇಕು. ದ ಚೈಲ್ಡ್ ಇಸ್ ಬಾರ್ನ್ ರಿಸಲ್ಟ್ ಇನ್ ದಿ ರಿದಮಿಕ್ ಕಾಂಟ್ರಾಕ್ಷನ್ ಆಫ್ ದಿ ಮಸಲ್ಸ್ ಇನ್ ದ ಯುಟ್ರೈನ್. ಆ ಯುಟ್ರಸ್ ವಾಲು ಕಾಂಟ್ರಾಕ್ಷನ್ ಆಗಿ ಬೇಬಿ ಏನಾಗುತ್ತೆ, ಬಾರ್ನ್ ಆಗುತ್ತೆ. ಸೊ ಓಕೆ, ಈಗ ಮೆನ್ಸ್ಟ್ರಲ್ ಸೈಕಲ್, ಮೆನ್ಸುರೇಷನ್ ಅಂತ ಕರೀತಾರೆ. ದ ಓವರಿ ರಿಲೀಸ್ಡ್ ಒನ್ ಎವ್ರಿ ಮಂತ್. ಪ್ರತಿ ತಿಂಗಳು ಒಂದೊಂದು ಎಗ್ ರಿಲೀಸ್ ಆಗುತ್ತೆ. ಯುಟ್ರಸ್ ಬಾಲ್ ಇಸ್ ಆಲ್ಸೋ ಪ್ರಿಪೇರ್ ಇಟ್ ಸೆಲ್ಫ್ ಫಾರ್ ದಿ ಮಂತ್. ಯುಟ್ರಸ್ ಬಾಲು ಅಲ್ಲಿ ಇಂಪ್ಲಾಂಟೇಶನ್ ಆಗಿ ರೆಡಿ ಆಗಿರುತ್ತೆ. ಬಟ್ ಏನಾದ್ರು ನಿಮ್ದು ಅಲ್ಲಿ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗದೆ ಅದೇನು ಫರ್ಟಿಲೈಸೇಷನ್ ಆಗಲಿಲ್ಲ ಅಂದ್ರೆ ಆಗೇನಾಗುತ್ತೆ, ಅದು ಅಲ್ಲಿ ಇಂಪ್ಲಾಂಟೇಶನ್ ಆಗಕ್ಕಾಗಲ್ಲ. ಸೊ ರಿಸೀವ್ ದ ಫರ್ಟಿಲೈಸ್ಡ್ ಎಗ್. ಓಕೆ, ದಿಸ್ ಲಿವಿಂಗ್ ಬಿಕಮ್, ಅವಾಗ ಆ ರಿಸೀವ್ ಮಾಡ್ಕೊಳಕ್ ಬೆಡ್ ರೆಡಿ ಮಾಡ್ಕೊಂಡಿರುತ್ತೆ. ಅದು ಯುಟ್ರಸ್ ಬಾಲು ಬೆಡ್ ರೆಡಿ ಮಾಡ್ಕೊಂಡಿರುತ್ತಲ್ಲ, ಯಾವ ರೀತಿ ರೆಡಿ ಮಾಡ್ಕೊಳ್ಳುತ್ತೆ? ತಿಕ್ಕಾಗಿರುತ್ತೆ ಯುಟ್ರಸ್ ಬಾಲ್, ತಿಕ್ಕು ಸ್ಪಾಂಜಿ ಆತರ ತಿಕ್ಕ ರೆಡಿ ಆಗಿರುತ್ತೆ. ದಿಸ್ ವುಡ್ ಬಿ ರಿಕ್ವೈರ್ಡ್ ಫಾರ್ ನರಿಶಿಂಗ್ ದ ಎಂಬ್ರಿಯೋ ಫರ್ಟಿಲೈಸ್ಡ್ ಹ್ಯಾಸ್ ಬಿನ್ ಟೇಕನ್. ಇನ್ ಕೇಸ್ ಫರ್ಟಿಲೈಸೇಷನ್ ಆದ್ರೆ ಅದನ್ನ ನರಿಶ್ ಮಾಡೋದಕ್ಕೋಸ್ಕರ ಆ ತಿಕ್ಕಾಗಿ ಸ್ಪಾಂಜಿ ಆಗಿ ರೆಡಿ ಮಾಡ್ಕೊಂಡಿರುತ್ತೆ. ಇನ್ ಕೇಸ್ ಎಗ್ ಈಸ್ ನಾಟ್ ಫರ್ಟಿಲೈಸೇಷನ್ ಆಗಿಲ್ಲ ಅಂದ್ರೆ ದ ಲಿನ್ನಿಂಗ್, ನೋಡಿ, ದ ಲಿನ್ನಿಂಗ್ ಇಸ್ ನಾಟ್ ರೆಡಿ ಎನಿ ಲಾಂಗರ್, ಸೊ ದ ಲಿನ್ನಿಂಗ್ ವಿಲ್ ಸ್ಲೋಲಿ ಬ್ರೇಕ್ ಅಂಡ್ ಕಮ್ ಔಟ್ ಥ್ರೂ ದಿ ವೆಜೈನಾ ಆಸ್ ಎ ಬ್ಲಡ್ ಅಂಡ್ ಮ್ಯೂಕಸ್ ಮುಖಾಂತರ ಆಚೆ ಬಂದ್ಬಿಡುತ್ತೆ. ಇನ್ ಕೇಸ್ ಫರ್ಟಿಲೈಸೇಷನ್ ಆಗಿಲ್ಲ ಅಂದ್ರೆ, ಸೆಕ್ಸುವಲ್ ಇಂಟರ್ಕೋರ್ಸ್ ಮಾಡ್ಕೊಳ್ಳಿಲ್ಲ, ಅಥವಾ ನಲ್ಲಿ ಫ್ಯೂಷನ್ ಆಫ್ ಮೇಲ್ ಮತ್ತು ಫೀಮೇಲ್ ಎರಡು ಮೀಟ್ ಆಗಲಿಲ್ಲ, ಝೈಗೋಟ್ ಫಾರ್ಮೇಷನ್ ಆಗಲಿಲ್ಲ ಅಂದ್ರೆ ಆ ಲಿನ್ನಿಂಗ್ ಏನಾಗುತ್ತೆ, ಬ್ರೇಕ್ ಡೌನ್ ಆಗುತ್ತೆ. ಯುಟ್ರಸ್ ಬಾಲ್ ಲಿನ್ನಿಂಗ್ ಬ್ರೇಕ್ ಡೌನ್ ಆಗಿ ಬ್ಲಡ್ ಮತ್ತು ಮ್ಯೂಕಸ್ ಆಗಿ ಅದೇನ್ ಬರುತ್ತೆ, ಆಚೆ ಬರ್ತದೆ. ದಿ ಸೈಕಲ್ ವಿಲ್ ಬಿ ಟೇಕ್ಸ್ ಪ್ಲೇಸ್ ರಫ್ಲಿ ಎವ್ರಿ ಮಂತ್ ಆಗುತ್ತೆ. ಇಸ್ ನೋನ್ ಆಸ್ ಮೆನ್ಸುರೇಷನ್ ಅಂತ ಕರೀತಾರೆ. ಯೂಶಲಿ ಲಾಸ್ಟ್ಸ್ ಅಬೌಟ್ 2 to 8 days. ಕೆಲವರು 5 days, 6 days, 7 days, 8 days. ಸೊ ಡಿಪೆಂಡ್ಸ್ ಅಪಾನ್ ದೇರ್ ನೇಚರ್, ಬಾಡಿ ನೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್, STD ಅಂತ ಕರೀತಾರೆ ಇದನ್ನ. STDs ಅಂದ್ರೆ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಇದರಲ್ಲಿ 2 ಟೈಪ್ ಡಿಸೀಸ್ ಬರ್ತದೆ. ಒಂದು ವೈರಲ್ ಡಿಸೀಸ್ ಮತ್ತು ಬ್ಯಾಕ್ಟೀರಿಯಲ್ ಡಿಸೀಸ್. ಎಕ್ಸಾಮಿಗೆ ಕೇಳಿದ್ದೀನಿ ಸ್ಟೇಟ್ ಲೆವೆಲ್ಗೆ. ಸೊ ವೈರಲ್ ಡಿಸೀಸ್ ಬಂದು ವರ್ತ್, HIV, ಏಡ್ಸ್. ಸೊ ಬ್ಯಾಕ್ಟೀರಿಯಲ್ ಡಿಸೀಸ್ ಬಂದು ಗೊನೇರಿಯಾ ಮತ್ತೆ ಸಿಫಿಲ್ಸ್. ಇವು ಬ್ಯಾಕ್ಟೀರಿಯಲ್ ಡಿಸೀಸ್. ಬರ್ತ್ ಕಂಟ್ರೋಲ್ ಮೆಥಡ್ ಅಂದ್ರೆ ಸೆಕ್ಸುವಲ್ ಇಂಟರ್ಕೋರ್ಸ್ ಆದ್ರೂ ನಮಗೆ ಮಗು ಆಗ್ಬಾರ್ದು ಅಂದ್ರೆ ಏನ್ ಕೆಲಸ ಮಾಡ್ತಾರೆ ಅಂದ್ರೆ, ಸೊ ದ ಡಿಫರೆಂಟ್ ಮೆಥಡ್ಸ್ ವಿಚ್ ಇಸ್ ಡೆವಲಪ್ಡ್ ಇನ್ ಪ್ರಿವೆಂಟಿಂಗ್ ದ ಕಂಟ್ರೋಲಿಂಗ್ ಆಫ್ ಪ್ರೆಗ್ನೆನ್ಸಿ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಸಚ್ ಮೆಕ್ಯಾನಿಕಲ್ ಮೆಥಡ್ಸ್ ಇದೆ, ಅಂದ್ರೆ ಕೆಮಿಕಲ್ ಮೆಥಡ್ಸ್ ಇದೆ, ಅಂಡ್ ಓರಲ್ ಪಿಲ್ಸ್ ಇದೆ, ಸರ್ಜಿಕಲ್ ಮೆಥಡ್ಸ್ ಇದೆ. 4 ಮೆಥಡ್ ಇದೆ ನೋಡಿ. ಒಂದು ಮೆಕ್ಯಾನಿಕಲ್ ಮೆಥಡ್ಸ್, ಇನ್ನೊಂದು ಕೆಮಿಕಲ್ ಮೆಥಡ್ ಅಥವಾ ಓರಲ್ ಪಿಲ್ಸ್ ಅಥವಾ ಸರ್ಜಿಕಲ್ ಮೆಥಡ್ಸ್ ಇದೆ. ದಿಸ್ ಆಸ್ ನೋನ್ ಆಸ್ ಕಾಂಟ್ರಸೆಪ್ಷನ್ ಕರೀತಾರೆ. ಅದರಲ್ಲಿ ಫಿಸಿಕಲ್ ಬ್ಯಾರಿಯರ್ಸ್ ಅಂದ್ರೆ ಪ್ರಿವೆಂಟಿಂಗ್ ದ ಯೂನಿಯನ್ ಆಫ್ ಸ್ಪರ್ಮ್ ಅಂಡ್ ಎಗ್ ಮತ್ತು ಸ್ಪರ್ಮ್ಸ್ಗಳು. ನೋಡಿ, ಇದು ಎಗ್ ಸೆಲ್, ಇದು ಸ್ಪರ್ಮ್ ಸೆಲ್ ಅಂತ ಕಡೆ. ಇವೆರಡು ಯೂನಿಯನ್ ಆಗದಂಗೆ ಏನು ದೇ ಯೂಸ್ ಕಾಂಡಮ್ ನ ಯೂಸ್ ಮಾಡ್ತಾರೆ, ಸರ್ವಿಕಲ್ ಕಪ್ಸ್ ನ ಯೂಸ್ ಮಾಡ್ತಾರೆ, ಮತ್ತೆ ಡಯಾಫ್ರಾಗಮ್ ನ ಯೂಸ್ ಮಾಡ್ತಾರೆ. ಆ ಯೂಸ್ ಮಾಡಿದ ತಕ್ಷಣ ಅವೆರಡು ಯೂನಿಯನ್ ಆಗೋದು ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಸೊ ಇಟ್ ಅವಾಯ್ಡ್ಸ್ ಪ್ರೆಗ್ನೆನ್ಸಿ. ಕೆಮಿಕಲ್ ಮೆಥಡ್ ಯೂಸಿಂಗ್ ಎ ಓರಲ್ ಪಿಲ್ಸ್, ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ. ಕೆಮಿಕಲ್ ಚೇಂಜಸ್ ದ ಹಾರ್ಮೋನಲ್ ಬ್ಯಾಲೆನ್ಸ್ ಸೊ ದಟ್ ಎಗ್ ಈಸ್ ನಾಟ್ ರಿಲೀಸ್ಡ್. ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮಾಡ್ತಾರೆ, ಈಸ್ಟ್ರೋಜನ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಮಾಡಿ ಏನ್ ಮಾಡ್ತಾರೆ, ಮೆನ್ಸ್ಟ್ರುಯಲ್ ಸೈಕಲ್ ಅದನ್ನ
ಮೆನ್ಸ್ಟ್ರುಯಲ್ ಸೈಕಲ್ ಮೀನ್ಸ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಮಾಡೋದ್ರಿಂದ ಅಲ್ಲೇನಾಗುತ್ತೆ, ಯಾವುದೇ ಕಾರಣಕ್ಕೂ ನಿಮಗೆ ಪ್ರೆಗ್ನೆನ್ಸಿ ಆಗಲ್ಲ. ಸೊ ದೇ ಮೇ ಬಿ ಹ್ಯಾವ್ ಎ ಸೈಡ್ ಎಫೆಕ್ಟ್. ನೀವು ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಇದ್ದಿರುತ್ತೆ. ಸೊ ಇಂಟ್ರಾ ಯುಟ್ರೈನ್ ಕಾಂಟ್ರಸೆಪ್ಟಿವ್ ಡಿವೈಸ್ ಅಂದ್ರೆ ನೋಡಿ, ಈಗ ಇದು ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅಂತ ಕಡೆ, ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಈ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅಲ್ಲಿ ಸರ್ಚರ್ ಅಲ್ಲಿ ಇನ್ ಕೇಸ್ ಬೇಬಿ ಇಂಪ್ಲಾಂಟೇಶನ್ ಆಗೋಯ್ತು, ಪ್ರೆಗ್ನೆನ್ಸಿ ಆಗಿದೆ ಅನ್ಕೋಣ. ಸೊ ಈಗ ಅವ್ರೇನ್ ಮಾಡ್ತಾರೆ ಗೊತ್ತಾ, ನೀವೇನೋ ಡಾಕ್ಟರ್ ಹತ್ರ ಹೋದ್ರೆ ಕಾಪರ್ ಟಿ ಅಂತ ಇರುತ್ತೆ, ಇದರ ಟಿ ಶೇಪ್. ಈ ಟಿ ಶೇಪ್ ನ ನಿಮ್ಮ ವೆಜೈನಲ್ ಮುಖಾಂತರ ಒಳಗಡೆ ಇನ್ಸರ್ಟ್ ಮಾಡಿ, ಈ ಟಿ ಶೇಪ್ ಈ ತರ ಕವರ್ ಆಗುತ್ತೆ, ಮತ್ತೆ ಹಾಕ್ಬಿಟ್ಟು ಹಿಂಗೆ ಎಳಿತಾರೆ. ಅವಾಗ ಆ ಫೀಟಸ್ ಅಥವಾ ಏನು ಇಂಪ್ಲಾಂಟ್ ಆಗಿರುತ್ತೆ ಝೈಗೋಟು, ಅದು ಆಚೆಗೆ ಬರ್ತದೆ, ಕಿತ್ಕೊಂಡು ಬರ್ತದೆ. ಸೊ ದಟ್ ಈಸ್ ಕಾಪರ್ ಟಿ ಅಥವಾ ಲೂಪ್ ಈಸ್ ಪ್ಲೇಸ್ಡ್ ಇನ್ ದಿ ಯುಟರಸ್ ಟು ಪ್ರಿವೆಂಟ್ ದ ಪ್ರೆಗ್ನೆನ್ಸಿನ ಪ್ರಿವೆಂಟ್ ಮಾಡೋದಕ್ಕೋಸ್ಕರ. ನೆಕ್ಸ್ಟ್ ಸರ್ಜಿಕಲ್ ಮೆಥಡ್, ವೆರಿ ಇಂಪಾರ್ಟೆಂಟ್. ಸರ್ಜಿಕಲ್ ಮೆಥಡ್ ನಾವು ಆಗಿಂದ ಹೇಳ್ತೀವಿ, ವಾಸೆಕ್ಟಮಿ ಮೀನ್ಸ್ ವಾಸ್ ಡಿಫೆನ್ಸ್ ಅಂತ ಹೇಳ್ತಿದೀವಲ್ಲ. ಸೊ ಇದು ಮೇಲಲ್ಲಿ ಇರುತ್ತೆ. ಸೊ ವಾಸ್ ಡಿಫೆನ್ಸ್ ಇಸ್ ಬ್ಲಾಕ್ಡ್ ಇನ್ ಸ್ಪರ್ಮ್, ಪ್ರಿವೆಂಟ್ ಸ್ಪರ್ಮ್ ಟ್ರಾನ್ಸ್ಫರಿಂಗ್ ಪ್ರೊಸೆಸ್, ದಟ್ ಇಸ್ ಕಾಲ್ಡ್ ಆಸ್ ವಾಸೆಕ್ಟಮಿ ಅಂತ ಕರೀತಾರೆ. ಫೆಲೋಪಿಯನ್ ಟ್ಯೂಬ್, ಈ ಗರ್ಲ್ಸ್ ಅಲ್ಲಿ ನೋಡಿ ಇಲ್ಲಿ ಇರುತ್ತಲ್ಲ ಓವಿಡಕ್ಟು ಅಥವಾ ಫೆಲೋಪಿಯನ್ ಟ್ಯೂಬ್, ಈ ಕಡೆ ಮತ್ತೆ ಈ ಕಡೆ ಎರಡು ಕಡೆ ಟೈ ಮಾಡ್ಬಿಡ್ತಾರೆ, ಕಟ್ತಾರೆ, ಬ್ಲಾಕ್ ಮಾಡ್ತಾರೆ ಟು ಅವಾಯ್ಡ್ ದ ಪ್ರಿವೆಂಟ್ ಆಫ್ ಎಗ್ ಟ್ರಾನ್ಸ್ಫರ್ ಅಂಡ್ ಪ್ರಿವೆಂಟ್ ದ ಟ್ಯೂಬೆಕ್ಟಮಿ ಆಗ್ತದೆ. ಟ್ಯೂಬೆಕ್ಟಮಿ ಅಂತ ಕರೀತಾರೆ. ಬ್ಲಾಕಿಂಗ್ ದ ಫೆಲೋಪಿಯನ್ ಟ್ಯೂಬ್, ದಟ್ ಇಸ್ ಕಾಲ್ಡ್ ಟ್ಯೂಬೆಕ್ಟಮಿ. ಬ್ಲಾಕಿಂಗ್ ದ ಸೆಮಿನಲ್ ವೆಸಿಕಲ್, ದಟ್ ಇಸ್ ಕಾಲ್ಡ್ ವಾಸೆಕ್ಟಮಿ. ಇಷ್ಟು 2 ಚಾಪ್ಟರ್. ಒಂದು ಸ್ಟೆರಿಡ್, ಇದು ಯಾವ್ದಪ್ಪ, ವಾಟ್ ವಿ ಸ್ಟೆರಿಡ್, ಹೌ ಡು ಆರ್ಗನಿಸಮ್ ರೀಪ್ರೊಡ್ಯೂಸ್. ಇನ್ನೊಂದು ಏನ್ ಸ್ಟಡಿ ಮಾಡಿದ್ವಿ ನಾವು, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ವಿ ಸ್ಟಡಿಡ್. ಸೊ ಇನ್ ದಿಸ್ ವಿಡಿಯೋ ವಿ ಸ್ಟಡಿಡ್ ದೀಸ್ 2 chapters. ರಿಮೈನಿಂಗ್ 2 chapters ಐ ವಿಲ್ ಅಪ್ಲೋಡ್ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಬ್ರೈನಿ ಬೆಂಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೇರೆಯವ್ರಿಗೆ ಶೇರ್ ಮಾಡಿ, ಹೆಲ್ಪ್ ಆಗಲಿ, ನಮ್ಮಿಂದ 4 ಜನಕ್ಕೆ ಯೂಸ್ ಆಗಬೇಕು. ಸೊ ಎಕ್ಸಾಮ್ ಹತ್ರ ಇರೋದ್ರಿಂದ ಎಲ್ಲರಿಗೂ ಚೆನ್ನಾಗಿ ಸ್ಟಡಿ ಮಾಡಿ, ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ, ಆಯ್ತಾ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಗಾಡ್ ಬ್ಲೆಸ್ ಯು.